ಗುಂಡಪ್ಪ ಬಿಸಾಕು ಬಿಸಾಕು ಅದನ್ನ. ತಗೋ ಹಗ್ಗ. ನೀನ್ ಏನ್ ಮಾತಾಡ್ತಿದ್ಯಾ? ಮೊದ್ಲು ಅವನಿಗೆ ಹೇಳು. ನನಗೇನು ಅರ್ಥ ಆಗ್ತಿಲ್ಲ. ನೀವೇನ್ ಮಾತಾಡ್ತಿದ್ದಿಲ್ಲ? ಅಯ್ಯೋ ನಿನಗೇನ್ ಅರ್ಥ ಆಗ್ತಿಲ್ಲ. ನಿನ್ ಕೈಯಲ್ಲೇ ಹಾವಿದೆ. ಹಾವು ಓಡು ಓಡು ಓಡು. ಅಯ್ಯೋ ಬಾರೆ ಕಡೆ. ಅಯ್ಯೋ ಅಮ್ಮ 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 ಅಲ್ಲಿ ನಿಲ್ಬೇಡ, ಈ ಕಡೆ ಬಂದ್ಬಿಡು. ಅಯ್ಯೋ ನೀರೇನ್ ಮಾತಾಡ್ತಿದ್ಯಾ? ಅಮ್ಮ ಅಲ್ಲಿ ಹಾವಿದೆ, ಹಾವು. ಇಲ್ಲಿ ಬಚ್ಚಿಟ್ಕೋತೀನಿ, ಮರದಿಂದ ಬಚ್ಚಿಟ್ಕೋತೀನಿ. ಅಯ್ಯೋ ಇದು ಬಂದ್ಬಿಡ್ತಲ್ಲಪ್ಪ. ಕೆಸರು ಎಷ್ಟು ದುರ್ಗಂಧ. ಈ ದುರ್ಗಂಧ ಚಂದನದ ವಾಸನೆ ದೂರ ಮಾಡಿ ನನ್ನ ಪ್ರಾಣವನ್ನು ಕಾಪಾಡುತ್ತೆ. ಹೊರಟೋಯ್ತಾ? ಹೋಯ್ತು 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 ಹೋಯ್ತು. ಅಯ್ಯೋ, ಈ ರಾಜ್ ಪುರೋಹಿತರು ನಮ್ಮ ಎಮ್ಮೆಗಳ ತರ ಯಾಕೆ ರಾಡಿಲ್ ಒದ್ದಾಡ್ತಾ ಇದ್ದಾರೆ? ಶಿವ 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 ಶಿವ. ಇವತ್ತು ನಿಮ್ಮ ಈ ಭಕ್ತ ನಿಮ್ಮ ಹತ್ರ ಬರೋದಕ್ಕೆ ಎಲ್ಲ ರೀತಿಯಾದಂತ ತಯಾರಿಗಳನ್ನ ಮಾಡ್ಬಿಟ್ಟಿದ್ದ ಅಲ್ವಾ? ಕಾಪಾಡ್ಬಿಟ್ರಿ. ಅರೆ, ಈ ಭಿಕ್ಷುಕನನ್ನ ಈ ರೀತಿ ಯಾಕೆ ನೋಡ್ತಾ ಇದ್ದೀರಾ? ಸರಿ ನೋಡಿ. ಹೌದು, ನಮ್ಮ ಗುರುಗಳನ್ನ ಯಾರಾದ್ರೂ ನೋಡಿದ್ರ? ಅಲ್ಲೇ ಇರೋ. ನಮ್ ಬಟ್ಟೆನೆಲ್ಲ ಅಶುದ್ಧ ಮಾಡ್ಬೇಕು ಅನ್ಕೊಂಡಿದ್ಯಾ? ಹಾಗೆ ಎದ್ದು ಬರ್ತಾನೆ ಇದೆಯಲ್ಲ ಮೂರ್ಖ. ಇದಂತೂ ನಮ್ಮ ಗುರುಗಳ ಧ್ವನಿ ತರ ಕೇಳಿಸ್ತಾ ಇದೆಯಲ್ಲ. ಆ ಕಡೆ ಈ ಕಡೆ ಕಪ್ಪಿಗಳ ತರ ಏನೋ ನೋಡ್ತೀರಾ? ನಾನ್ ನಿನ್ ಕಣ್ಮುಂದೆನೇ ಇದ್ದೀನಿ. ಏನು? ಗುರುಗಳೇ ಗುರುಗಳೇ, ಇದೇನು ಇದು ನಿಮ್ಮ ಅವತಾರ? ನನ್ನ ಈ ಸ್ಥಿತಿಗೆ ಕಾರಣ ರಾಮಕೃಷ್ಣನ ಜುಟ್ಟು. ಅದನ್ನ ನಾನು ಕತ್ತರಿಸಾಕ್ತೇನೆ. ಅಯ್ಯೋ ಶಿವ 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 ಶಿವ, ಇದೆಂಥ ದುರ್ಗಂಧ. ಛೈ! ಪ್ರಭು, ನೀವಾ? ಹಾ, ನಾನೇ. ಆದ್ರೆ ನಿಮ್ ಈ ಅವಸ್ಥೆ? ಇಲ್ಲ, ನಾನು ಆರಾಮಾಗಿದ್ದೀನಿ. ಏನಾಯ್ತು ಸ್ವಾಮಿ? ನಿಮ್ ಜುಟ್ಟು ಸರಿಯಾಗಿದೆ ತಾನೆ? ಎಲ್ಲ ಚೆನ್ನಾಗಿದೆ. ನಿಮ್ಗೆ ಏನಾದ್ರೂ ಆದ್ರೆ ಪರವಾಗಿಲ್ಲ ಸ್ವಾಮಿ, ಆದ್ರೆ ನಿಮ್ ಜುಟ್ಟು ಮಾತ್ರ ಏನು ಆಗ್ಬಾರ್ದು. ಏನು? ಹಾ, ಪಂಡಿತರ ಬುದ್ಧಿ ಅವ್ರ ಜುಟ್ಟಿನಲ್ಲೇ ಇರೋದಲ್ವಾ? ವರುಣ್ಮಾಲ ಸಾಕು. ಆದ್ರೆ ಸ್ವಾಮಿ, ನೀವ್ ಈ ತರ ಕೊಳಚಲ್ ಹೋಗ್ಬೀಳೋ ಅವಶ್ಯಕತೆ ಏನಿತ್ತು? ನಾನು ಮನೇಲೆ ಮಣ್ಣನ್ನ ಅಗದು ನಿಮ್ಗೆ ಕೊಳಚಲ್ ಬೀಳೋಕೆ ಅವಕಾಶ ಮಾಡ್ಕೊಡ್ತಿದ್ದೆ. ನಾನ್ ಮಾಡೋದಿಲ್ಲ. ಮತ್ತೆ ಅದು ಒಬ್ಬ ಚಿಕ್ಕ ಬಾಲಕ ಇದ್ದ. ಅವನ ಕೈಯಲ್ಲಿದ್ದ ಲಡ್ಡು ಆ ಕೆಸರಲ್ಲಿ ಬಿದ್ದೋಯ್ತು. ಅವನು ಅಳೋದಕ್ಕೆ ಶುರು ಮಾಡ್ದ. ಅವನು ಅಳೋದು ನನಗಿಷ್ಟ ಆಗ್ಲಿಲ್ಲ. ಹಾಗಾಗಿ ನಾನು ಆ ಲಡ್ಡು ಹುಡ್ಕೋದಕ್ಕೆ ಕೆಸರಲ್ಲಿ ಬಿದ್ದೋಗ್ಬಿಟ್ಟೆ. ಆ ಕೆಸರಲ್ಲಿ ಹುಡುಕ್ಬೇಕಾದ್ರೆ ಹೀಗೆಲ್ಲ ಆಯ್ತು. ಹಾಗೆ ಬಂದ್ಮೇಲೆ ಇದೆಲ್ಲ ಹಾಗೆ ಆಗುತ್ತಲ್ಲ. ನೀವು ಎಷ್ಟೊಂದು ಮಹಾನ್ ವ್ಯಕ್ತಿ ಪ್ರಭು, ಎಷ್ಟೊಂದು ಸಹೃದಯಿ. ಒಂದು ಪುಟ್ಟ ಬಾಲಕನ ಕಷ್ಟ ಕೂಡ ನಿಮ್ಮ ಹತ್ರ ಸಹಿಸೋಕಾಗ್ಲಿಲ್ವಾ? ನೀವು ಧನ್ಯರು, ಧನ್ಯರು. ಸುಳ್ಳು ಹೇಳ್ತಿದ್ದಾನೆ ಈ ಮುದುಕ. ಮಗು ಕೈಯಿಂದ ಲಾಡು ಕಿತ್ಕೊಳ್ಳೋದಿಕ್ ಹೋಗಿ ರಾಡಿಯಲ್ಲಿ ಬಿದ್ದಿದ್ದಾನೆ. ಚಿಕ್ಕ ಮಗು ಕೈಲಿ ಲಾಡು ಕಿತ್ಕೊಳ್ಳೋಷ್ಟು ದುರಾಸೆ ನೋಡು ಈ ಮುದುಕನಿಗೆ. ಹೇಳಿ ಗುರುಗಳೇ. ನನ್ನ ಕ್ರೋಧಕ್ಕೆ ಎದುರಾದ್ರೆ ನೀನು ಇಡೀ ಭೂಮಿನೆಲ್ಲಾಡುತ್ತೆ, ಭೂಕಂಪ ಆಗುತ್ತೆ. ಎಲ್ಲರೂ ಸುಮ್ಮನೆ ಭೂಕಂಪ ಆಗುತ್ತೆ.
ಭೂಕಂಪ ಭೂಕಂಪ ಅಯ್ಯೋ, ಭೂಕಂಪ! ಎಲ್ಲರೂ ಸುಮ್ಮನೆ ಇರಿ. ಭೂಕಂಪ 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 ಅಯ್ಯೋ! ಏನಾಗ್ತಾ ಇದೆ? ಅಯ್ಯೋ ಇಲ್ಲೆಲ್ಲ ಭೂಕಂಪ ಆಗ್ತಿದೆ. ಸ್ವಲ್ಪ ಹೊತ್ತಲ್ಲಿ ಸರಿ ಆಗುತ್ತೆ. ನೋಡಿದ್ರ ನಮ್ ಪ್ರಭು ಶಕ್ತಿನ? ಅವ್ರಿಗೆ ಕೋಪ ಬರ್ಸ್ಬೇಡಿ. ನಮ್ ಪ್ರಭು ಒಂದ್ಸಾರಿ ತಮ್ಮ ಕೋಪದ ಪ್ರದರ್ಶನ ಮಾಡಿದ್ರು, ಮತ್ತೆ ವಾಸ್ತವದಲ್ಲಿ ಭೂಮಿ ಅಲ್ಲಾಡ್ತು, ಮತ್ತೆ ಭೂಕಂಪ ಆಗ್ಬಿಡ್ತು. ಸ್ವಾಮಿ, ನಾನು ಈಗ್ಲೇ ಹೋಗಿ ಆರ್ತಿ ತಟ್ಟೆನ ತಗೊಂಡ್ ಬರ್ತೀನಿ, ನಿಮ್ಗೆ ಆರ್ತಿ ಬೆಳಗೋಕೆ. ಲೋ ಮಣಿ, ನಿಜವಾಗ್ಲೂ ಈ ಮುದ್ಕನಿಂದ ಏನಾದ್ರೂ ಭೂಕಂಪ ಬಂದ್ಬಿಡ್ತಾ? ಅಯ್ಯೋ ಹಾಗೇನಿಲ್ಲ. ಈ ಮುದುಕನ ಮಾತ್ಗೆ ಒಂದು ನಾಯಿ ಮರಿ ಕೂಡ ಬಾಲ ಅಳ್ಳಾಡ್ಸೋದಿಲ್ಲ. ಇನ್ನು ಭೂಕಂಪ ಇಲ್ಲಿಂದ ಆಗುತ್ತೆ. ಇವನಲ್ಲಂತ ಶಕ್ತಿ ಏನಿದೆ ಸತ್ಯವಚನ. ಆಗುವಂಥದ್ದು. ಅರೆ ಈ ಮುದ್ಕ ಸ್ವರ್ಗಕ್ಕೆ ಏನಾದ್ರೂ ಹೋಗ್ಬಿಟ್ನಾ? ಬಾ ನೋಡೋಣ ಬಾ. ಗುರುಗಳೇ 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 ಏನಾಯ್ತು? ಏನೂ ಆಗಿಲ್ಲ. ಏನಾದ್ರೂ ಆಗುತ್ತೆ. ನಾಳೆ ದರ್ಬಾರ್ನಲ್ಲಾಗುತ್ತೆ. ನಾನು ನೋಡ್ತೀನಿ ಪಂಡಿತ ರಾಮಕೃಷ್ಣ ಅವನ ಜುಟ್ಟನ್ನ ಹೇಗೆ ಕಾಪಾಡ್ಕೋತಾನೆ ಅಂತ. ನಿನ್ನೆ ಭೂಕಂಪವಾಯಿತು. ನಾವು ಆಶಿಸುತ್ತೇವೆ ನಮ್ಮ ಎಲ್ಲ ಮಂತ್ರಿಗಣವು, ನಮ್ಮ ಸಭೆಯ ಸದಸ್ಯರು ಹಾಗೂ ನಮ್ಮ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆಂದು. ಖಂಡಿತವಾಗ್ಲೂ ಸತ್ಯ ಮಹಾರಾಜರೇ. ಈಶ್ವರನ ಕೃಪೆಯಿಂದ ಅನಾಹುತ ಏನೂ ಆಗಿಲ್ಲ. ಹಾಗೆ ಎಲ್ಲಾದ್ರೂ ಏನಾದ್ರೂ ಸಮಸ್ಯೆ ಆಗಿದೆ ಅಂತ ನಮಗೆ ಸಮಾಚಾರ ಕೂಡ ಬಂದಿಲ್ಲ. ಮಹಾರಾಜರೇ, ಈ ಭೂಕಂಪ ಒಂದು ಪ್ರಕೃತಿಯ ನಿಯಮ. ಹೌದು ಮಹಾರಾಜರೇ. ಹಾಗಾಗಿ ಅಶುಭವೇನೂ ನಡೆದಿಲ್ಲ. ನೀವು ಏನು ಹೇಳ ಬಯಸುತ್ತೀರಿ ಗುರುಗಳೇ? ಮಹಾರಾಜರೇ, ನಿನ್ನೆ ರಾತ್ರಿ ಆ ಭಗವಂತ ಶಿವ ನನ್ನ ಸ್ವಪ್ನದಲ್ಲಿ ಬಂದಿದ್ರು. ಮತ್ತೆ ನನಗೆ ಕೆಲವು ಆಜ್ಞೆಯನ್ನ ಕೊಟ್ರು. ಆ, ಏನು ಗುರುಗಳೇ? ಅವ್ರು ಹೇಳಿದ್ರು, ಭೂಕಂಪ ಅನ್ನೋದು ದೇವರ ಕ್ರೋಧ. ಭೂಕಂಪ ಅನ್ನೋದು ದೇವರ ಕ್ರೋಧ. ಅದಕ್ಕೆ ಸರಿಯಾದ ಪರಿಹಾರವನ್ನ ಮಾಡದೆ ಹೋದ್ರೆ ಮತ್ತೆ ಭೂಮಿ ಕಂಪಿಸುತ್ತೆ, ಭೂಕಂಪನವಾಗುತ್ತೆ, ಭಾರಿ ಹಾನಿ ಉಂಟಾಗುತ್ತೆ, ಜನ ಧನದ ಸರ್ವನಾಶವಾಗುತ್ತೆ ಮಹಾರಾಜರೇ. ಪೂಜ್ಯ ಗುರುಗಳೇ, ನಿಮಗಂತೂ ಈಶ್ವರನೊಂದಿಗೆ ನೇರ ಸಂಪರ್ಕವಿದೆ. ಈಗ ನೀವೇ ಏನಾದರೂ ಉಪಾಯ ಹೇಳಿ. ಸರಿ ಮಹಾರಾಜರೇ. ಮಹಾರಾಜರೇ, ನನ್ನ ಹತ್ರ ಒಂದು ಉಪಾಯವಿದೆ. ಅದಕ್ಕೆ ಓರ್ವ ವ್ಯಕ್ತಿಯ ಬಲಿಯನ್ನ ಕೊಡಬೇಕು. ನೀವು ಏನ್ ಹೇಳ್ತಿದ್ದೀರಾ ಆಚಾರ್ಯರೇ? ಗುರುಗಳೇ, ಈ ಮಾತು ಎಲ್ಲರಿಗೂ ತಿಳಿದದ್ದು. ನಮ್ಮ ರಾಜ್ಯದಲ್ಲಿ ಪಶುಬಲಿ ಕೂಡ ನಿಷೇಧವಾಗಿದೆ. ಹೌದು. ಹಾಗಿದ್ದಾಗ ಮನುಷ್ಯನ ಬಲಿ ಕೊಡುವ ಯೋಚನೆ ಹೇಗೆ ಬರುತ್ತದೆ? ಕ್ಷಮಿಸಿ ಮಹಾರಾಜರೇ, ಪ್ರತ್ಯಕ್ಷವಾಗಿ ಯಾವುದೇ ಮನುಷ್ಯನನ್ನ ಬಲಿ ಕೊಡೋ ಅಗತ್ಯ ಇಲ್ಲ. ಈ ಬಲಿ ಪರೋಕ್ಷವಾಗಿ ಆಗುತ್ತೆ. ಅಂದರೆ ಮಹಾರಾಜ, ಮನುಷ್ಯನ ಒಂದು ಭಾಗ ಅವನ ಕೇಶದಲ್ಲಿರುತ್ತೆ. ಒಂದು ವೇಳೆ ಕೇಶವನ್ನ ಕತ್ತರಿಸಿದ್ರೆ ಅವನಿಗೆ ಅದು ಅಪಮಾನದ ಪ್ರತೀತವಾಗುತ್ತೆ. ಮಾನಹೀನವಾದ ವ್ಯಕ್ತಿ ಮೃತ್ಯುವಾದಂತೆ ಮಹಾರಾಜರೇ. ಖಂಡಿತವಾಗಿಯೂ ಮಹಾರಾಜರೇ, ಯಾರಾದರೂ ಯೋಗ್ಯವಾದ ವ್ಯಕ್ತಿ ಅವರ ಕೇಶವನ್ನ ದಾನ ಮಾಡಿದ್ರೆ ಆಗ ಇದು ಪರೋಕ್ಷ ಆತ್ಮಬಲಿ ಸಂಭವಿತವಾಗುತ್ತೆ. ಕೂದಲು ದಾನ? ಹೌದು ಮಹಾರಾಜರೇ. ಕೇಳೋದಕ್ಕೆ ಇದು ಒಂಥರ ವಿಚಿತ್ರ ಅಂತ ಅನ್ಸುತ್ತೆ. ನಾವು ಆ ದೇವರ ಹತ್ರ ಹೋಗಿ ಯಾವ ರೀತಿ ವಾದ ವಿವಾದ ಮಾಡೋದು ಹೇಳಿ? ಆ ಭಗವಂತ ಶಿವನೇ ನಮಗೆ ಸ್ವಯಂ ಉಪಾಯವನ್ನ ಹೇಳಿದ್ದಾರೆ ಮಹಾರಾಜರೇ. ಸಂಭವ ಇದೆ. ಭೂಕಂಪ ದೇವ ಈ ಬಲಿದಾನದಿಂದ ಪ್ರಸನ್ನನಾದರೂ ಆಗಬಹುದು. ಮಹಾರಾಜರೇ, ನಮ್ಮ ರಾಜ್ಯದ ಚತುರ, ಬುದ್ಧಿವಂತ ಮತ್ತು ಯೋಗ್ಯವಾದ ವ್ಯಕ್ತಿ ಅವನ ಜುಟ್ಟು ದಾನವಾಗಿ ಕೊಡಬೇಕಾಗುತ್ತೆ. ಗುರುಗಳೇ, ನಮ್ಮ ದೃಷ್ಟಿಯಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ ನೀವು ಮಾತ್ರ ಎಲ್ಲರಿಗಿಂತಲೂ ಸನ್ಮಾನಿತರು, ಬುದ್ಧಿಶಾಲಿ
ಹಾಗೂ ಚತುರರು. ಹಾ 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 ಮಹಾಪ್ರಭು. ಹಾ ಹಾ ಮಹಾರಾಜ್ರೆ, ನಾನು ಯೋಗ್ಯವಾದವನೇ. ಆದ್ರೆ ಮಹಾರಾಜ್ರೆ, ನನ್ನ ಮಾತೇನಂದ್ರೆ, ನನಗಿಂತ ಗುಣವಂತ ನಿಮ್ಮ ವಿಶೇಷ ಸಲಹೆಗಾರ ಮಹೋದಯ ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣ, ಮಹಾಪ್ರಭು. ನೀವು ಚಿಂತಿತರಾಗಿ ಕಾಣುತ್ತೀರಿ. ನಿಮಗೆ ಹೆಮ್ಮೆಯಾಗಬೇಕು ಗುರುವರ್ಯರು ನಿಮ್ಮನ್ನು ಸನ್ಮಾನಿತ, ಚತುರ ಹಾಗೂ ಬುದ್ಧಿಶಾಲಿ ಎಂದು ಹೇಳಿದ್ದಕ್ಕೆ. ಏನಾಯ್ತು ಪಂಡಿತ ರಾಮಕೃಷ್ಣ? ಯಾಕಿಷ್ಟು ಗೊಂದಲದಲ್ಲಿದ್ದೀರಾ? ಯಾಕೆ ವಿಜಯನಗರದ ಒಂದು ಹಿತಕ್ಕಾಗಿ ನೀವು ನಿಮ್ಮ ಜುಟ್ಟನ್ನ ಬಲಿದಾನವಾಗಿ ಕೊಡೋಕಾಗಲ್ವೇ? ಒಂದು ಜುಟ್ಟಿಗಾಗಿ ಇಷ್ಟೊಂದು ಯೋಚನೆ ಮಾಡ್ಬೇಕೆ? ಜುಟ್ಟಷ್ಟೇ, ಅದು ಮತ್ತೆ ಬೆಳೆಯುತ್ತೆ. ನೀವು ಯಾವ ರೀತಿ ಚಿಂತೆಯಲ್ಲಿದ್ದೀರಾ ಅಂದ್ರೆ, ನಿಮ್ಮ ಜುಟ್ಟನ್ನ ಕತ್ತರಿಸ್ತಾ ಇಲ್ಲ, ಬದಲಿಗೆ ನಿಮ್ಮ ನಾಲಿಗೆಯನ್ನ ಕತ್ತರಿಸ್ತಿದೀವಿ ಅಂತ. ಪಂಡಿತ ರಾಮಕೃಷ್ಣ, ಮಹಾಪ್ರಭು, ವಿಜಯನಗರ ರಾಜ್ಯದ ಹಿತಕ್ಕೋಸ್ಕರ ನಾನು ಪ್ರಾಣನು ಕೂಡ ಕೊಟ್ಬಿಡ್ತೀನಿ. ಆದ್ರೆ ಇಲ್ಲಿ ಪ್ರಶ್ನೆ ಮಾತ್ರ ನನ್ನ ಕೂದ್ಲಿದ್ದು. ರಾಮ, ಇಲ್ಲಿ ಕೇಳು. ನಾವು ಬಾಲ ಸ್ನೇಹಿತರು. ಇದು ನನ್ನ ಜೀವನ ಮರಣದ ಪ್ರಶ್ನೆ. ಇದು ಮಿತ್ರತ್ವ ಹಾಗೂ ವಿಶ್ವಾಸದ ಪ್ರಶ್ನೆ. ಮಹಾಪ್ರಭು, ನಾನು ನನ್ನ ಜುಟ್ಟಿನ ಬಲಿ ಕೊಡೋದಕ್ಕೆ ತಯಾರಿದ್ದೀನಿ. ನನಗೂ ನೀವು ಒಪ್ತೀರಾ ಅನ್ನೋ ನಂಬಿಕೆ ಇತ್ತು ಪಂಡಿತ ರಾಮಕೃಷ್ಣ. ರೆಡಿ. ಮತ್ತೆ ನಿಮ್ಮ ಅನ್ಕೊಳ್ಳಿ, ನಿಮ್ಮ ಜುಟ್ಟನ್ನ ನಮಗೆ ಸಮರ್ಪಿಸಿದಿರಿ ಅಂತ, ಅರ್ಥಾತ್ ವಿಜಯನಗರ ರಾಜ್ಯಕ್ಕೆ ಸಮರ್ಪಿಸಿದ್ದೀರಾ ಅಂತ. ಮತ್ತು ನಾವೀಗ ಮಹಾಯಜ್ಞವನ್ನ ಮಾಡಿ ಆ ಜುಟ್ಟನ್ನ ಭೂಕಂಪ ದೇವನಿಗೆ ಬಲಿದಾನವಾಗಿ ಕೊಡ್ತೀವಿ. ನಿಮ್ಮ ಜುಟ್ಟು ನಮಗ್ ಕೊಡಿ. ಮತ್ತೀಗ ನಾನು ರಾಜ ಪುರೋಹಿತ ಈ ಜುಟ್ಟನ್ನು ದಾನ ಮಾಡುವುದರ ಮೂಲಕ ವಿಜಯನಗರಕ್ಕೆ ಸಂಭವಿಸುವಂತ ಭಾರಿ ಅನಾಹುತವನ್ನ ತಡಿತಾ ಇದ್ದೀನಿ ಅಂತ ಹೇಳ್ತಿದ್ದೀನಿ. ಅದ್ಭುತ, 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 ಅದ್ಭುತ. ರಾಮ, ಈ ಮುದ್ಕನ್ ಹತ್ರ ಅವಂದು ಜುಟ್ಟಿದೆ, ಅದನ್ ಬಲಿ ಕೊಡಕ್ ಹೇಳು. ನೀನ್ ಯಾಕೆ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾ ಇದ್ಯಾ? ನಾನ್ ನಿನ್ ಜುಟ್ಟಲ್ವಾ? ನಾನ್ ನಿನ್ ಜೊತೆಗಿದ್ರೆ ಇವನ್ಗೇನ್ ಕಷ್ಟ ಅಂತೆ? ಗೊತ್ತಿಲ್ಲ ಬಂದು, ಆದ್ರೆ ನನಗೇನು ಮಾಡಕ್ಕಾಗ್ತಿಲ್ಲ. ಈಗಷ್ಟೇ ಆಚಾರ್ಯರು ಹೇಳಲಿಲ್ವಾ, ನನ್ ಜುಟ್ಟಲ್ಲ ಅವ್ರ ಜುಟ್ಟು ಅಂತ. ಸರ್ವನಾಶ! ಇಂಥ ಅನಾಚಾರಿ ವ್ಯಕ್ತಿಗೆ ಜುಟ್ಟಾಗಿರೋ ಬದಲು ನನ್ನ ಬಲಿದಾನನ ನಾನೇ ಕೊಟ್ಕೊಳ್ಳೋದು ಒಳ್ಳೇದು. ಪಂಡಿತ ರಾಮಕೃಷ್ಣರಿಗೆ ಜೈ, ಪಂಡಿತ ರಾಮಕೃಷ್ಣರಿಗೆ ಜೈ, ಪಂಡಿತ ರಾಮಕೃಷ್ಣರಿಗೆ ಜೈ. ಇದು ನಿಮ್ಮ ಕಾಲಿನಲ್ಲಿ ವಸ್ತ್ರ. ಇದೇನೆ ನಮ್ಮ ಜುಟ್ಟಿನ ನಿವಾಸ ಅಂತ ಹೇಳ್ಬೋದು. ಮೂರ್ಖರ, ನೀವಿಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಬಂದಿದ್ದೀರಾ? ಇಲ್ಲ ಗುರುಗಳೇ, ನಾವು ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡೋಣ ಅಂತ ಮಲ್ಕೊಂಡಿದ್ವಿ. ನೀವು ಬಂದ್ರಲ್ಲ, ಈಗ ನಮಸ್ಕಾರ ಮಾಡ್ತೀವಿ. ಅಯ್ಯೋ 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 ಅಯ್ಯೋ, ಆಚಾರ್ಯರೇ, ಪ್ರಣಾಮಗಳು ಗುರುವರ್ಯ. ಪ್ರಣಾಮಗಳು ಪಂಡಿತ ರಾಮಕೃಷ್ಣ. ಹೇಳಿ. ಈ ನೆಲದ ಮೇಲೆ ಎಣ್ಣೆ ಚೆಲ್ಲಿದ್ದೀರಾ ನೀವು? ಈ ಪ್ರಶ್ನೆಗೆ ಉತ್ತರನ ನನ್ನ ಧರ್ಮಪತ್ನಿನೇ ಕೊಡ್ತಾಳೆ, ಶಾರದಾ ದೇವಿ ಅವರೇ. ಏನ್ ಹೇಳ್ತಾ ಇದೀಯಮ್ಮ ನೀನು? ನಾನು ರಾಜಪುರೋಹಿತ ತಾತಾಚಾರ್ಯ ನೆಲದ ಮೇಲೆ ಬಿದ್ದಿರುವಂತ ಎಣ್ಣೆ ತೆಗೆಯಕ್ಕಾಗತ್ತಾ? ಇಲ್ಲ ಇಲ್ಲ, ಸುಗಂಧದ ಆನಂದ ಎತ್ಕೊಳ್ಳಿ. ಸುಗಂಧಕ್ಕೋಸ್ಕರ ಎಣ್ಣೆ ಹಾಕಿ ನೆಲನೆಲ್ಲ ಒರೆಸ್ಬಿಟ್ಟಿದೀನಿ. ಇದು ಅದೇನೆ, ಹಳದಿ ಮತ್ತು ಚಂದನದ ಸುಗಂಧ, ಸರ್ಪಾಕರ್ಷಕ. ಏನಾಯ್ತು ಆಚಾರ್ಯರೇ?
ಅಮ್ಮ ಕೇಳ್ತಿದಾರೆ ರಾಮ ಅಂತದ್ ಏನ್ ಮಾಡ್ದ ಅಂತ. ನೀವೆಲ್ರೂ ಇವನಿಗೆ ಜೈಕಾರ ಹಾಕಿ ಅದು ಅಲ್ದೆ ನೀವೇ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ. ಹಾ, ನಿಮ್ಮ ಮಗ ಮಹಾತ್ಮ ವಿಜಯನಗರಕ್ಕೆ ಸಿಕ್ಕಿರೋ ವರ. ಅವನ ನೈತಿಕ ಕರ್ತವ್ಯದ ಮೇಲೆ ಪೂರ್ತಿ ಗಮನ ಇದೆ, ನಮ್ಮ ಮೇಲೂ ಇದೆ, ಗೌರವವಿದೆ. ವಾವಾ, ಎಂತ ಮಾತು! ಧನ್ಯವಾದ ಆಚಾರ್ಯರೇ. ನಮ್ಗೆ ಅರ್ಥ ಆಗಿಲ್ಲ. ಭೂಕಂಪ ದೇವರನ್ನ ಪ್ರಸನ್ನಗೊಳಿಸೋದಕ್ಕೆ ಪಂಡಿತ ರಾಮಕೃಷ್ಣರು ತಮ್ಮ ಜುಟ್ಟನ್ನ ದಾನ ಮಾಡಕ್ ಹೊರಟಿದ್ದಾರೆ. ಭೂಕಂಪ ಪ್ರಕೋಪದಿಂದ ವಿಜಯನಗರ ಸುರಕ್ಷಿತವಾಗಿರ್ಲಿ ಅಂತ. ಶಾರದಾದೇವಿ, ಯಾವ ಜುಟ್ಟಿಗಾಗಿ ನಾವು ಇಲ್ಲಿಗೆ ಸ್ವಯಂ ಆಗಿ ಬಂದಿದ್ದೀವೋ ನೀವೇ ಆಲೋಚನೆ ಮಾಡಿ, ಅದು ಎಷ್ಟು ಮಹತ್ವಪೂರ್ಣವಾದದ್ದು ಅಂತ. ಎತ್ಕೊಳ್ಳಿ. ಏನೆತ್ಬೇಕು? ಅಯ್ಯೋ, ಏನಾದ್ರೂ ಎತ್ಕೊಂಡು ಅವ್ನ್ ಜುಟ್ಟನ್ನ ತೆಗೆದು ಹಾಕ್ಬಿಡಿ. ಇಲ್ಲ, ಆತರ ಆಗುದಿಲ್ಲ. ಮೊದಲು ನನ್ನ ಧರ್ಮಪತಿ ವರುಣಮಾಲಾ ಬಂದು ಇಲ್ಲಿಗೆ ಜುಟ್ಟಿಗೆ ಪೂಜೆ ಅರ್ಚನೆಯನ್ನ ಮಾಡ್ತಾರೆ. ನಂತರ ನಾವು ಯಜ್ಞಕ್ಕೆ ತಯಾರಿಯನ್ನ ಮಾಡ್ತೀವಿ. ಅರೆ ಗುರುಗಳೇ, ಹೋಗ್ಲಿ ಬಿಡಿ. ಆ ವಿಶೇಷ ತೈಲದ ಪ್ರಭಾವದಿಂದ ಇಲ್ಲಿ 4 ಕಡೆ ಹಳದಿ ಚಂದನದ ವಾಸನೆ ಹರಡ್ಬಿಟ್ಟಿದೆ. ಗುರುಗಳೇ, ನಾಗದೇವತೆ ಯಾವಾಗ ಬೇಕಾದ್ರೂ ದರ್ಶನ ಕೊಡ್ಬೋದು. ಹುಷಾರಾಗಿರಿ ಗುರುಗಳೇ. ಈಗ ನಾನು ಹೊರಡುವಂತ ಸಮಯ ಬಂದಿದೆ. ಪಂಡಿತ್ ರಾಮಕೃಷ್ಣ, ನಿಮ್ಮ ಜುಟ್ಟು ಬಹಳ ಅಮೂಲ್ಯವಾದದ್ದು. ಜವಾಬ್ದಾರಿ ಇದೆ ನಮ್ಮ ಮೇಲೆ. ವಿಶೇಷವಾದಂತ ಗಮನ ಕೊಡ್ತೀವಿ ಅದರ ಬಗ್ಗೆ. ಸರಿ ಸರಿ ಆಚಾರ್ಯರೇ. ಪ್ರಣಾಮಗಳು. ಗುರು ತಾತಾಚಾರ್ಯರಿಗೆ ಜೈ. ಜೈ. ಗುರು ತಾತಾಚಾರ್ಯರಿಗೆ ಜೈ. ರಾಮ, ಏನ್ ಹೆಸರು ಯೋಚನೆ ಮಾಡಿದ್ಯಾ? ಯಾರ್ದು? ಹೊಸ ಜುಟ್ಟು ಬರುತ್ತಲ್ಲ ಅದ್ರದ್ದು. ನಂದು. ನೋಡು, ಬಂದುಗಿಂತನೂ ಚೆನ್ನಾಗಿರತ್ತೆ. ಹೌದಾ? ಹೆಸರು ಯೋಚನೆ ಮಾಡ್ಬಿಟ್ಯಾ? ನೀನು ನನ್ ಬಲಿದಾನಕ್ಕೆ ತುದಿಗಾಲಲ್ಲಿ ನಿಂತಿರೋ ಹಾಗಿದ್ಯಾ. ಇಲ್ಲಿ ನೋಡು ಬಂದು, ನೀನಿವತ್ತು ಪೂರ್ತಿ ಎಣ್ಣೆ ಹಚ್ಕೋ. ಹೇಗಿದ್ರು ನಂದು ಬರೋದಕ್ ಸಮಯ ತಗೊಳುತ್ತೆ, ಅದಕ್ಕೆ ನೀನು ಇದನ್ನೆಲ್ಲದು ಹಚ್ಕೋ. ಏನಂತೀಯ? ಸಾಕು. ನಿಂತರ ವ್ಯಕ್ತಿಗಳ ಜೊತೆ ನಾನ್ ಮಾತಾಡೋದಕ್ ಇಷ್ಟನೇ ಪಡಲ್ಲ. ತನ್ನ ಮಿತ್ರನ ಬಲಿದಾನ ಇಷ್ಟು ಸುಲಭವಾಗಿ ಕೊಡೋನ್ ಜೊತೆಗೆ ನಾನ್ ಮಾತಾಡೋದಕ್ ಇಷ್ಟ ಪಡಲ್ಲ. ನಾನ್ ಮಲ್ಕೋತಾ ಇದ್ದೀನಿ. ಅಯ್ಯೋ, ಬಂದು, ನಿನ್ ರಾಮ ಇಷ್ಟು ಸುಲಭವಾಗಿ ನಿನ್ನ ಬಿಟ್ಕೊಡ್ತಾನ ಹೇಳು? ನಿನ್ನ ಮನೆಗೆ ಬಂದಿದ್ದೀನಿ ಜೋಗಿ. ನಾನೇ ನಿನ್ನ ಇರಿ, ಸುಮ್ನೆ ಪ್ರೀತಿ ತೋರ್ಸೋ ತರ ನಾಟಕ ಆಡ್ಬೇಡಿ. ನಿನ್ನೆ ಈ ಪ್ರೀತಿಯಲ್ಲಿತ್ತು, ನನ್ನನ್ನ ಅರ್ಧ ದಾರಿಯಲ್ಲಿ ಬಿಟ್ಟು ಓಡ್ ಹೋದ್ರಲ್ಲ. ಅನುಮಾನನ? ನಿನ್ನ ತತ್ತು ಮೇಲೆ ಅನುಮಾನ ಪಡ್ತೀಯಾ? ನಿನಗೆ ಅನುಮಾನನೇ ಇದ್ರೆ ನನ್ನನ್ನ ಬಂದಿ ಮಾಡ್ಬಿಡು. ಖಂಡಿತವಾಗ್ಲು ಆ ತಯಾರಿ ನಾನು ಆಗ್ಲೇ ಮಾಡಿದ್ದೀನಿ. ಈಗ ಸಂತೋಷವಾಯ್ತಾ? ಇವಾಗ ನೋಡಿ ನಾನು ಏನ್ ಮಾಡ್ತೀನಿ ಅಂತ ಸ್ತಬ್ಧ ಆಗ್ಬಿಡ್ತೀರಾ? ಇವತ್ತೇನೋ ಸೌಧಾಮಿನಿ ದೇವಿ ಬಹಳ ಸಂತೋಷವಾಗಿದ್ದಾಳೆ. ನನಗನ್ನಿಸ್ತಾ ಇದೆ ನನಗೋಸ್ಕರ ಯಾವುದೋ ಅಪರೂಪದ ಉಪಹಾರವಿದೆ ಅಂತ. ಈ ಪಾತ್ರೆಯಲ್ಲಿ ಏನಿದೆ? ನಿನ್ನೆ ನೀವು ನನಗೆ ಸಂತೆಯಲ್ಲಿ ಸಿಕ್ಕಿದ್ರಿ. ನಾನ್ ನಿಮಗೆ ಮನಮೋಹಕ ಮಾಡುವ ಸುಗಂಧ ಬಗ್ಗೆ ಕೇಳಿದೆ. ಆದ್ರೆ ನೀವು ಆತರದಲ್ಲಿ ಇರೋದ್ರಿಂದ ನೀವು ನಮಗೆ ಹೇಳಲೇ ಇಲ್ಲ. ಆಮೇಲೆ ನಾನು ಧನಿ ಮನಿ ಹತ್ರ ಈ ವಿಚಾರ ಬಗ್ಗೆ ಕೇಳಿದೆ. ಆಮೇಲೆ ನಾನು ಇದನ್ನ ನನಗೋಸ್ಕರ ತಗೊಂಡ್ಬರಕ್ ಹೇಳಿದೆ. ಈ ಸುಗಂಧ ದ್ರವ್ಯ ಏನಿದೆ ಇದು ಸರ್ಪಾಕರ್ಷಣೆ ಮಾಡುತ್ತೆ. ಈಗ ಇಲ್ಲಿ ಎಲ್ಲ ದಿಕ್ಕಿನಿಂದಲೂ ಸರ್ಪಗಳು ಬರುತ್ತೆ, ನೋಡ್ತಾ ಇರು. ನನ್ನನ್ನು ಬಿಡಿಸು ಸೌಧಾಮಿನಿ. ಅಯ್ಯೋ ಅಯ್ಯೋ, ನಾನು ಹೇಗ್ ಮಾಡ್ಲಿ? ಅದನ್ನ ಬೀಸಾಕ್ಬಿಟ್ನಲ್ಲ. ಅಲ್ಲೆಲ್ಲೋ ಬಿಸಾಕಿದೆ, ನೋಡ್ ಹೋಗು. ಅಲ್ಲೋಗ್ ನೋಡು. ನನಗೆ ಸಿಗ್ತಾನೆ ಇಲ್ಲ. ನನ್ನನ್ನು ಕಾಪಾಡು ಸೌಧಾಮಿನಿ. ನನ್ನನ್ನು ಕಾಪಾಡು ಸೌಧಾಮಿನಿ. ಅಯ್ಯೋ, ನೀವು ದಿವ್ಯ ಪುರುಷರು, ನಿಮ್ಮನ್ನ ನೀವೇ ರಕ್ಷಣೆ ಮಾಡ್ಕೊಳ್ಳಿ. ನಾನೆಂತ ದಿವ್ಯ ಪುರುಷ?
ದೇವ್ರೆ, ಇವತ್ತು ನನ್ನ ಬುದ್ಧಿ ಕೆಲಸ ಸಿಕ್ತು. ಸರ್ಪ ಸರ್ಪ, ಎಲ್ಲ ಕಡೆ ಸರ್ಪ. ಕೀಲಿ ಕೀಲಿ, ಬೀಗದ ಕೀಲಿ. ಸಿಕ್ತ 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 ಸಿಕ್ತ. ಅಯ್ಯಪ್ಪ, ಅಮ್ಮ, ಏನ್ ಮಾಡೋದು ಏನ್ ಮಾಡೋದು? ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲೇ ಬಚ್ಚಿಟ್ಕೊಳ್ಳೋದು ಒಳ್ಳೇದು. ಎಲ್ಲ ನೀರ್ಪಾಲಾಗೋಯ್ತು ರಾಮ. ನಾನ್ ಹೇಳಿದ್ನಲ್ವಾ ನನ್ ಎಡ್ಗಣ್ ಹೊಡ್ಕೋತಾ ಇದೆ ಅಂತ, ಏನೋ ಅಶುಭ ಆಗತ್ತೆ ಅಂತ. ಇವನ್ ಜುಟ್ಟನ್ನ ಬಲಿದಾನ ಮಾಡ್ತಿದ್ದೀರಾ. ಅಕಸ್ಮಾತ್ ಇದಕ್ಕಿಂತ ದೊಡ್ಡ ಭೂಕಂಪ ಬಂದ್ರೆ ಏನ್ ಮಾಡ್ತೀರಾ? ಇವನ್ ಜುಟ್ಟಿಂದ ಯಾರಿಗೂ ಯಾವತ್ತೂ ಒಳ್ಳೇದಾಗೂ ಇಲ್ಲ, ಮುಂದೆ ಆಗೋದೂ ಇಲ್ಲ. ಏನ್ ಅಮ್ಮ, ಯಾರಿಗಾಗುತ್ತೋ ಬಿಡುತ್ತೋ, ನಮಗಂತೂ ಒಳ್ಳೇದೇ ಆಗುತ್ತೆ. ಆ ಜುಟ್ಟು ನೋಡ್ಕೊಳ್ಳೋದ್ರಲ್ಲಿ ಎಷ್ಟು ಸಮಯ ವ್ಯರ್ಥ ಮಾಡ್ತಾನಲ್ಲ, ಈಗ ಆ ಸಮಯನ ನಮಗ್ ಕೊಡ್ತಾನೆ. ಸರಿ, ನಾವಿನ್ನು ಪೂಜೆ ಶುರು ಮಾಡೋಣ. ಆರತಿ ಬೆಳಗೀರೆ ಓ ಜುಟ್ಟು, ಆರತಿ ಬೆಳಗೀರೆ. ನಿನ್ನಿಂದ ಬುದ್ಧಿ ಸಿದ್ಧಿ ಸುಖ ಸಮೃದ್ಧಿಯು. ಓ ಜುಟ್ಟು, ನಿನಗೆ ಆರತಿ ಬೆಳಗೀರೆ. ಅಯ್ಯೋ ರಾಮ, ಇವ್ರಿಗೆಲ್ಲ ಸ್ವಲ್ಪ ನನ್ನ ಹೆಸರು ಹೇಳು. ಎಲ್ಲರೂ ನನ್ಗೆ ಜುಟ್ಟು ಜುಟ್ಟು ಅಂತ ಇದ್ದಾರೆ, ನನ್ಗೆ ಅವಮಾನ ಮಾಡ್ತಾ ಇದ್ದಾರೆ. ಇರ್ಲಿ ಬಿಡು ಬಂದು, ಏನೇನಾಗುತ್ತೋ ಅದೆಲ್ಲ ಆಗ್ಬಿಡ್ಲಿ, ಅದ್ರ ಆನಂದ ತಗೋ ನೀನು. ನೋಡ್ತೀಯ ಮಣಿ, ಮನೇಲಿ ಗುರುಗಳ ಜುಟ್ಟಿಗೆ ಪೂಜೆ ಪ್ರಾರಂಭವಾಗಿತ್ತು. ಮತ್ತೆ ಇವತ್ತು ಪಂಡಿತ ರಾಮಕೃಷ್ಣನ ಜುಟ್ಟು ಸಮಾಪ್ತಿಯಾಗತ್ತೆ. ಒಬ್ಬ ಪಂಡಿತನ ಜುಟ್ಟಲ್ಲೇ ಅವನ ಬುದ್ಧಿ ಅಡಗಿರುತ್ತೆ. ನಾನು ಪ್ರತಿದಿನ ನನ್ನ ಸ್ವಾಮಿ ಜುಟ್ಟಿಗೆ ಪೂಜೆ ಮಾಡ್ತೀನಿ. ಇವತ್ತು ನಿಮ್ ಜುಟ್ಟಿಗೆ ನಾನು ಪೂಜೆ ಮಾಡ್ತಿದ್ದೀನಿ ಅಲ್ವಾ? ಈಗ ಅರ್ಥ ಆಯ್ತು. ಈ ತಾತ್ಪರ್ಯ ಏನು ಅಂದ್ರೆ, ಇದು ತಾತಾಚಾರ್ಯರ ಜುಟ್ಟಿಂದ ಶುರುವಾಗಿದ್ದು. ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ನನ್ ಬುದ್ಧಿ ಎಲ್ಲ ನನ್ನ ಜುಟ್ಟಲ್ಲಿದೆ ಅಂತ. ಅದಕ್ಕೋಸ್ಕರ ಬಂಧುನ ನನ್ನಿಂದ ದೂರ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅಂದ್ರೆ ಇದ್ರ ಅರ್ಥ ನನ್ನ ಬುದ್ಧಿನ ನನ್ನಿಂದ ದೂರ ಮಾಡ್ತಿದ್ದಾರೆ. ಅಪ್ಪಣೆ ಕೊಡಿ. ಹಾ ಸರಿ ಸರಿ ಗುರುಮಾತಾ, ನಾನೀಗ ಬಂಧುನ ಮುಕ್ತಗೊಳಿಸ್ಬೋದಾ? ಬಂಧು ಬಂಧು ಅಂದ್ರೆ ಯಾರು? ಅದು ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಜುಟ್ಟನ್ನ ಮುಕ್ತಗೊಳಿಸ್ಬೋದಾ ಅಂತ. ಖಂಡಿತವಾಗ್ಲೂ. ಧನ್ಯವಾದ. ಬಂಧು, ನೀನೇ ಉಪಹಾರನ ತಯಾರಿ ಮಾಡ್ಕೋ. ಉಪಹಾರ? ಎಂತ ಉಪಹಾರ? ಅದೇನು ಅಂದ್ರೆ, ನೀನ್ ಹೋಗ್ತಾ ಇದೀಯಾ? ನಾನು ಅನ್ಕೊಂಡೆ ನೀನ್ ಹೋಗೋಕ್ಕೂ ಮೊದ್ಲು ನಿನ್ನ ಪ್ರಸನ್ನಗೊಳಿಸ್ಬೇಕು. ನನಗ್ ಭಯ ಆಗ್ತಾ ಇದೆ ರಾಮ. ನಿನ್ ತಲೆಯಲ್ಲಿ ಯಾವ ಷಡ್ಯಂತ್ರ ನಡೀತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಏನ್ ಮಾತಾಡ್ತಿದ್ಯಾ? ನನ್ ಬುದ್ಧಿ ಅಂತೂ ನಿನಗೆ ಗೊತ್ತಾಗ್ಬೇಕು ಅಲ್ವಾ? ಈಗ ಏನಾಗುತ್ತೋ ಅದಾದ್ಮೇಲೆ ರಾಜಪುರೋಹಿತ ತಾತಾಚಾರ್ಯರು ಆ ಸಭೆಯಲ್ಲಿ ಬಹುಶಃ ಅವರು ಈ ಪ್ರಪಂಚನ ರಚಿಸೋ ವಿಚಾರವನ್ನ ಮಾಡ್ತಾರೆ. ಮಾತೆ, ರಾಜಪುರೋಹಿತ ತಾತಾಚಾರ್ಯರ ಜುಟ್ಟಿನ ಮನೆ ಯಾವುದು? ನೀವ್ ಏನ್ ಹೇಳ್ತಾ ಇದ್ದೀರಾ? ಸರಿಯಾಗಿ ಹೇಳಿ, ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ದೇವಿ, ರಾಜಪುರೋಹಿತ ತಾತಾಚಾರ್ಯರ ಜುಟ್ಟಿನ ಮನೆ ಇದೇನಾ? ಈ ಮಾತೆ ಏನು ಹೇಳ್ತಾನೆ ಇಲ್ಲ. ಅವರು ಮಾತಾಡಲ್ಲ, ಅವ್ರು ಮೌನ ವೃತ್ತದಲ್ಲಿದ್ದಾರೆ. ಏನು ಅಂತ ನಮ್ಮನ್ ಕೇಳಿ. ಅದು ಈಗ ತಾನೇ ಕೇಳಿದ್ದೆ. ಅದು ರಾಜಪುರೋಹಿತ. ನೀವಂತೂ ಸರಿಯಾದ ಸ್ಥಳಕ್ಕೆ ಬಂದಿದ್ದೀರಾ. ರಾಜಪುರೋಹಿತ ತಾತಾಚಾರ್ಯರ ಮನೆ ಇದೇನೆ. ಬನ್ನಿ, ಸರಿಯಾದ ಮನೆಗೆ ಬಂದಿದ್ದೀವಿ. ಒಳಗಡೆ ಬಂದ್ಬಿಡಿ. ಪ್ರಣಾಮ ಮಹೋದಯ, ನಮಗೆ ಹೋಗೋದಕ್ಕೆ ಅನುಮತಿ ನೀಡಿ. ಸರಿ ಸರಿ ಮಹೋದಯ, ಅನುಮತಿ ಇದೆ. ಸರಿ. ಈ ಗೋಣಿಯಲ್ಲಿ ಏನಿದೆ? ಈ ಮೊದಲನೇ ಗೋಣಿಲಿ ಗೋಡಂಬಿ, ಎರಡನೇ ಗೋಣಿಲಿ ಅಕ್ರೋಟ್, ಮೂರನೇ ಗೋಣಿಲಿ ಬಾದಾಮ್ ಇದೆ ಅಮ್ಮ. ಆದ್ರೆ ಇದೆಲ್ಲ ಯಾಕೆ? ಅಂದ್ರೆ ಯಾರಿಗೋಸ್ಕರ? ಅದು ಇದೆಲ್ಲ ತಾತಾಚಾರ್ಯರ ಜುಟ್ಟಿಗೋಸ್ಕರ. ಮಹೋದಯರೇ, ರಾಜಪುರೋಹಿತರ ಜುಟ್ ಕಟ್ ಮಾಡೋ ಮನೆ ಇದೆ ಅಲ್ವಾ? ಹಾ, ಇದೇ ಮನೆ. ಬಂದ್ಬಿಡಿ, ನೀವು ಒಳಗ್ ಬನ್ನಿ.
ಮಹೋದಯರೇ, ಈ ರತ್ನಗಳಲ್ಲಿ ಯಾವ ರತ್ನ ತುಂಬಾ ಚೆನ್ನಾಗಿದೆ? ಎಲ್ಲದೂ ಚೆನ್ನಾಗಿದೆ ಮಹೋದಯ. ಇದಂತೂ ತುಂಬಾ ಅದ್ಭುತ ಮತ್ತೆ ಅಮೂಲ್ಯವಾದ ರತ್ನ. ಎಲ್ಲಾನು ಇಷ್ಟ ಆಯ್ತು. ಧನ್ಯವಾದ. ಪ್ರಣಾಮಗಳು. ಅಮ್ಮ ಕೇಳ್ತಿದ್ದಾರೆ, ಹಾಗೆ ನಾನು ಕೂಡ. ಕೇಳಿ ಕೇಳಿ, ಏನಿದ್ರು ಕೇಳಿ. ಇಷ್ಟು ಬಹುಮೂಲ್ಯವಾದ ರತ್ನನ ಅಷ್ಟು ಸಂತೋಷವಾಗಿ ಆ ಅಕ್ಕಸಾಲಿಕ ಬಂದು ಇಲ್ಲಿ ಬೇರೆ ಬಿಟ್ಟು ಹೋಗಿದ್ದಾನೆ. ಅದಕ್ಕೆ ದುಡ್ಡು ಯಾರು ಕೊಡ್ತಾರೆ? ಯಾರು ಕೊಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದ್ ಯಾರು ಕೊಡ್ತಾರೆ ಅಂದ್ರೆ ಅವರ ಜುಟ್ಟಿದೆಯಲ್ಲ. ಬನ್ನಿ ಗುರುಗಳೇ, ಬನ್ನಿ ಏನ್ ವಿಷಯ ಕೂತ್ಕೊಳ್ಳಿ. ಗುರುಗಳೇ, ಇವತ್ತೆಲ್ಲಿ ಮುಖಾನ ಮಸಿ ಮಾಡ್ಕೊಂಡ್ ಬಂದ್ರಿ? ಗುರುಗಳೇ, ಇಲ್ಲಿ ಬಾಯಿಲಿ, ನೀನು ಬಾಮಣಿ. ಸೌಧಾಮಿನಿಗೆ ಹಳದಿ ಮತ್ತು ಚಂದನದ ಸುವಾಸನೆಯ ಗಂಧವನ್ನ ಯಾಕೆ ಕೊಡ್ಸಿದ್ರೆ? ಅವರು ಹಠ ಮಾಡ್ತಿದ್ರು ಗುರುಗಳೇ, ಅದಕ್ಕೋಸ್ಕರ. ಒಂದ್ ವೇಳೆ ನಾವಿಲ್ಲ ಅಂತ ಹೇಳಿದಿದ್ರೆ ನಿಮ್ಗೆ ಅಪಮಾನ ಆಗಿರೋದು, ಮತ್ತೆ ನೀವು ಕೋಪ ಕೂಡ ಮಾಡ್ಕೋತಿದ್ರಿ. ಸ್ವಾಮಿ, ಪ್ರಣಾಮಗಳು. ಅಯ್ಯೋ, ನಿಮ್ ಮುಖಕ್ಕೆ ಏನಾಯ್ತು? ಇದೇನ್ ಕಪ್ಪು ಬಣ್ಣ, ಕಾಲು ಕೈ ಏನಾಯ್ತು ಸ್ವಾಮಿ? ಹಾ, ಅದು ನಾನು ಮಹಾಯಜ್ಞದಲ್ಲಿ ಕೂತಿದ್ದೆ, ಹಾಗಾಗಿ ಅಲ್ಲಿ ಕಪ್ಪು ಕಪ್ಪು ಹೊಗೆ ಬಂತು, ನಮ್ಮ ಮುಖದ ಹಾಗಾಗೋಯ್ತು. ಪ್ರಣಾಮಗಳು 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 ಗುರುಗಳೇ. ಏನಿದು? ಒಂದು ಮೂಟೆ ಬಾದಾಮಿ, ಒಂದು ಮೂಟೆ ಖರ್ಜೂರ, ಒಂದು ಮೂಟೆ ಗೋಡಂಬಿ. ಅಕ್ಕಿ, ಬೇಳೆ, ಗೋಧಿ, ಕಾಳು ಎಲ್ಲ ಸೇರಿ 10,000 ಸ್ವರ್ಣ ಮುದ್ರೆಗಳ. ಏನಿದೆ ಏನಿದೆಲ್ಲ? ಇದು ಆ ಸಾಮಗ್ರಿಗಳ ಬೆಲೆ ಗುರುಗಳೇ. ಅದು ನಿಮ್ಮ ಜುಟ್ಟಿನ ಪ್ರಯೋಗಕ್ಕೆ ಗುರುಗಳೇ. ಗುರುಗಳೇ, ನಿಮ್ಮ ಒಣಗೋಗಿರೋ ಜುಟ್ಟಿನ ಬಗ್ಗೆ ಅವ್ರು ಹೇಳ್ತಿಲ್ಲ. ಇವರು ರಾಮಕೃಷ್ಣನ ಜುಟ್ಟಿನ ಬಗ್ಗೆ ಮಾತಾಡ್ತಿದ್ದಾರೆ. ಯಾವ ಜುಟ್ಟು? ಯಾರ ಜುಟ್ಟದು? ರಾಮ ನಿಮ್ಗೆ ನಿಮ್ಮ ಜುಟ್ಟನ್ನು ನಿಮಗೆ ಸಮರ್ಪಿತಗೊಳಿಸಿಲ್ವೇ? ಅಗತ್ಯವಾಗಿ ಕೊಟ್ಟಿದ್ದಾರೆ. ಆ ಜುಟ್ ನಿಮ್ದ? ಇಲ್ಲ ಅಂದ್ರೆ ರಾಮಕೃಷ್ಣನ್ ಜೊತೆ ಹೋಗ್ತೀವಿ. ಹಾ ಸ್ವಾಮಿ, ಈ ಮೌಲ್ಯ ಸಂಪತ್ತು ಸಂಪಾದನೆ ಮಾಡೋದ್ ಕಷ್ಟನಾ? ನೀವ್ ಕೇವಲ ಹೀಗೆ ಕೈ ಚಾಚಿದ್ರೆ ಸ್ವರ್ಣ ಮುದ್ರೆ ಪ್ರತ್ಯಕ್ಷ ಆಗ್ಬಿಡುತ್ತೆ. ನಾನ್ ನಿನಗೆ ಮೊದಲೇ ಹೇಳಿದ್ದೀನಿ, ಈ ರೀತಿ ಧನಾಗಮನವಾಗುವುದು ಸರಿಯಲ್ಲ ಅಂತ. ನೀನೀಗ ಹೊರಡು, ಒಳಗೆ ಹೋಗು. ಆಯ್ತು ಸ್ವಾಮಿ. ಮತ್ತೆ ಮತ್ತೆ ನೀವೆಲ್ಲರೂ ಹೊರಡಿ ಇಲ್ಲಿಂದ. ನಾಳೆ ಬನ್ನಿ. ಇಲ್ಲ ಗುರುಗಳೇ, ನಾವು ಯಾತ್ರೆಗೆ ಹೋಗ್ತಾ ಇದೀವಿ. ಕೃಪೆ ಮಾಡಿ ನೀವು ಈಗಲೇ ಕೊಟ್ಬಿಡ್ಬೇಕು. ಹೌದು, ನಮಗೆ ಇವತ್ತೇ ಹಣವನ್ನು ಕೊಟ್ಬಿಡಿ. ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ, ನಾನು ಈಗ ಬರ್ತೀನಿ. ಈ ಬಹುಮಾನವನ್ನು ಪಡೆಯೋದಕ್ಕೆ ನಮ್ಮ ಹತ್ರ ಬಂದಿದ್ದಾರಲ್ಲ. ಗುರುಗಳೇ, ಈಗ 10,000 ನಾಣ್ಯಗಳನ್ನ ಎಲ್ಲಿಂದ ತರ್ತೀರಾ? ಗುರುಗಳೇ, ನಾನೇನಾದ್ರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನನ್ನ ಬುದ್ಧಿನ ಉಪಯೋಗಿಸ್ಕೊಂಡು ಮತ್ತೆ ಇಲ್ಲಿಂದ ನಾನು ನೆಗೆದು ಹೊರಟೋಗ್ತಿದ್ದೆ. ಬನ್ನಿ ಇಲ್ಲಿ. ಶತಮುಟ್ಟಾಳ್ರ, ಮೊದಲನೇ ಸಾರಿ ಸರಿಯಾದ ಮಾತನ್ನ ಹೇಳಿದ್ದೀರಾ ನೀವಿಬ್ರು. ನಾವಾ? ನಿಮ್ಮಿಬ್ಬರಿಗೂ ಧನ್ಯವಾದ, ಉತ್ತಮವಾದ ಸಲಹೆ ಕೊಟ್ಟಿದ್ದಕ್ಕೆ. ಏನಾದ್ರೂ ಆಗ್ಲಿ, ಪಂಡಿತ ರಾಮಕೃಷ್ಣನಿಂದ ಸೇಡನ್ನ ತೀರಿಸ್ಕೊಂಡೇ ತೀರಿಸ್ಕೊಳ್ತೀನಿ. ಮಂತ್ರಿಗಳೇ, ಕ್ಷಮಿಸಿ ಕ್ಷಮಿಸಿ ಮಹಾರಾಜ, ಕ್ಷಮಿಸಿ. ಅದು ಸ್ವಲ್ಪ ತಡ ಆಯ್ತು ಮಹಾರಾಜ. ಅದು ಕೆಲವು ಭಕ್ತರು ಮನೆ ಹತ್ರ ಇದ್ದು. ಏನು ತೊಂದರೆ ಇಲ್ಲ ಗುರುವರ್ಯರೇ, ನಾವು ಈಗಲೇ ಬಂದದ್ದು. ನೀವು ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಆಗ್ಲಿ ಮಹಾರಾಜ್ರೆ. ಪಂಡಿತ ರಾಮಕೃಷ್ಣ, ಇನ್ನು ಮುಂದೆ ಖಂಡಿತ ಇರಲ್ಲ ನಿನ್ನ ಜುಟ್ಟು, ಮತ್ತೆ ಖಂಡಿತ ಇರಲ್ಲ ನಿನ್ನ ಚಾಲಾಕಿ ಬುದ್ಧಿ. ಹೇಳಿ ಮಂತ್ರಿಗಳೇ, ರಾಜ ದರ್ಬಾರಿನ ಕಾರುಬಾರು ಶುರುವಾಗಲಿ. ಮಹಾರಾಜ್ರೆ, ನಾನ್ ನಿಮ್ಗೆ ಏನ್ ನೆನಪು ಮಾಡ್ತೀನಿ ಅಂದ್ರೆ, ಭೂಕಂಪ ದೇವನನ್ನ ಶಾಂತಗೊಳಿಸಿದ್ದಕ್ಕಾಗಿ ಪಂಡಿತ ರಾಮಕೃಷ್ಣನ ಜುಟ್ಟನ್ನ ಬಲಿದಾನ ಮಾಡ್ಬೇಕು. ಹಾಗಾಗಿ ನಾವು ಇದನ್ನ ಮಾಡಬೇಕು. ಪ್ರಭು, ರಾಜ ದರ್ಬಾರಿನ ಕಾರ್ಯಕ್ರಮದಲ್ಲಿ ನಾನು ಮಧ್ಯ ಮಾತಾಡೋದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ಒಂದ್ ವೇಳೆ ನಿಮ್ಮ ಆಜ್ಞೆ ಇದ್ರೆ ನಾನೇನಾದ್ರೂ ಹೇಳ್ಬಹುದಾ? ಅನುಮತಿ ಇದೆ ಪಂಡಿತ ರಾಮಕೃಷ್ಣ, ಹೇಳಿ. ಧನ್ಯವಾದ ಮಹಾಪ್ರಭು. ಮಹಾಪ್ರಭು, ನಾನು ನನ್ನ ಜುಟ್ಟುನ ಹಲವಾರು ವರ್ಷಗಳಿಂದ ಪಾಲನೆ ಪೋಷಣೆ ಮಾಡಿ ದೊಡ್ಡದಾಗಿ ಮಾಡಿದ್ದೀನಿ. ಅದ್ರ ಮೇಲೆ ಗಮನ ಕೊಟ್ಟಿದ್ದೀನಿ. ಆದ್ರೀಗ
ಆಚಾರ್ಯರ ಆದೇಶದ ಅನುಸಾರ ನನ್ನ ಜುಟ್ಟು ಅವ್ರಿಗೆ ಸಮರ್ಪಿಸ್ಬೇಕು ಮತ್ತೆ ಅವ್ರ ಕಥೆಯ ಅನುಸಾರ ಈ ಜುಟ್ಟುನ ಅವ್ರು ತಗೊಳ್ತಾರೆ ಅಲ್ವಾ ಆಚಾರ್ಯರೇ? ಅಗತ್ಯವಾಗಿ ಸರಿ ಮಹಾಪ್ರಭು, ರಾಜ ಪುರೋಹಿತ ತಾತಾಚಾರ್ಯರ ಜುಟ್ಟಿನ ಬದಲಾಗಿ ನಾನು ಸ್ವಲ್ಪ ದಕ್ಷಿಣೆನ ಕೇಳ್ತಾ ಇದ್ದೀನಿ. ಏನು? ಹೌದು ಆಚಾರ್ಯರೇ. ಮಹಾಪ್ರಭು, ಈ ಜುಟ್ಟಿನ ಆಹುತಿಯನ್ನ ವಿಜಯನಗರ ರಾಜ್ಯದ ಕಲ್ಯಾಣಕ್ಕೋಸ್ಕರ ಕೊಡ್ತಿದೀವಿ ಅಲ್ವಾ? ಹೌದು. ಆದ್ರೆ ಮಹಾಪ್ರಭು, ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ಅದೇನು ಅಂದ್ರೆ ಅಷ್ಟು ಪವಿತ್ರವಾದ ಕಾರ್ಯನ ಆರಂಭ ಮಾಡೋ ಮೊದಲು ಒಂದು ವಿಧಾನ ಇದೆ. ಅದೇನು ಅಂದ್ರೆ ಯಜ್ಞವನ್ನ ಮಾಡಿ ಅದನ್ನ ಆಹುತಿ ಕೊಡೋದು ಒಬ್ಬ ರಾಜನ ಕರ್ತವ್ಯ. ಅದು ಅವರ ಜವಾಬ್ದಾರಿನೂ ಆಗಿರುತ್ತೆ ಮಹಾಪ್ರಭು. ಪಂಡಿತ ರಾಮಕೃಷ್ಣ, ನಾವು ನಮ್ಮ ಕರ್ತವ್ಯದ ಬಗ್ಗೆ ಅರಿವು ಹೊಂದಿದ್ದೇವೆ. ನೀವು ನಿರ್ಭೀತಿಯಾಗಿ ಹೇಳಿ ನಿಮಗೆ ದಕ್ಷಿಣೆಯಲ್ಲಿ ಏನು ಬೇಕು ಎಂದು. ಸರಿ ಮಹಾಪ್ರಭು, ನಾನು ನನ್ನ ಜುಟ್ಟುನ ಇಡೋದಕ್ಕೆ ಒಂದು ಪಂಜರದ ಅವಶ್ಯಕತೆ ಇದೆ. ಅದಾದ್ಮೇಲೆ ನನ್ನ ಜುಟ್ಟಿನ ಸ್ಮರಣೆನೂ ಕೂಡ ಮಾಡಿಸುತ್ತೆ. ಪಂಜರನ? ಹೌದು ಆಚಾರ್ಯರೇ, ನಾನು ಸಾಮಾನ್ಯವಾದ ಪಂಜರದ ಬಗ್ಗೆ ಮಾತಾಡ್ತಿಲ್ಲ. ರಾಜಗುರು ತಾತಾಚಾರ್ಯರ ಜುಟ್ಟು ಅದು. ಅದಕ್ಕೆ ಸಾಮಾನ್ಯವಾದ ಪಂಜರ ಇಡಕ್ಕಾಗತ್ತೆ ಹೇಳಿ? ಅಸಾಮಾನ್ಯವಾದ? ಅದ್ಯಾವ ತರ? ಅದನ್ನೇ ಹೇಳ್ತಿದ್ದೀನಿ ಆಚಾರ್ಯರೇ. ಮಹಾಪ್ರಭು, ಆ ಪಂಜರ ಅಂತೂ ಅವಶ್ಯವಾಗಿ ಚಿನ್ನದಲ್ಲಿ ಮಾಡಿದಂತಹ ಪಂಜರವೇ ಆಗಿರಬೇಕು. ಸರಿ ಪಂಡಿತ ರಾಮಕೃಷ್ಣ, ನಿಮಗೆ ಅಂತಹದ್ದೇ ಪಂಜರ ದಾನ ರೂಪದಲ್ಲಿ ನೀಡುತ್ತೇವೆ. ಧನ್ಯವಾದ ಮಹಾಪ್ರಭು. ನೀವಂತೂ ಪಂಜರ ಅಂತೂ ಕೊಟ್ಬಿಟ್ರಿ. ಆದ್ರೆ ಮಹಾಪ್ರಭು, ಅಷ್ಟು ಬಹು ಅಮೂಲ್ಯವಾದಂತಹ ಸ್ವರ್ಣದ ಪಂಜರನ ನಾನು ಸಾಮಾನ್ಯ ಸ್ಥಳದಲ್ಲಿ ಇಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಂದು ರಕ್ಷಣೆ ಇರೋ ಸ್ಥಳ ಬೇಕು ಅಲ್ವಾ? ಅದು ಹೇಗೆ ಅಂದ್ರೆ ರತ್ನ ಖಚಿತವಾದ ಪೆಟ್ಟಿಗೆ ಮಹಾಪ್ರಭು. ರತ್ನ ಖಚಿತವಾದದ್ದು ಯಾಕೆ? ಅರೆ ಗುರುವರ್ಯ, ಅದು ನಿಮ್ ಜುಟ್ಟು ಅಲ್ವಾ? ಹೌದು. ಅಯ್ಯೋ, ಆಚಾರ್ಯ ತಾತಾಚಾರ್ಯರ ಜುಟ್ಟು ಅದು. ಹೌದು, ಖಂಡಿತ. ನಿಮ್ಮ ಶಿಷ್ಯ ಅಂದ್ರು ದಣಿಮಣಿ ತರ ಸಾಮಾನ್ಯ ಜನರದಲ್ವಲ್ಲ? ಅದು ಕೊಡುತ್ತೇವೆ ಪಂಡಿತ ರಾಮಕೃಷ್ಣ. ಅಯ್ಯೋ, ಯಾಕೆ ಕೊಟ್ರಿ? ಒಳ್ಳೇದ್ ಮಾಡಿದ್ರಿ. ಧನ್ಯವಾದ ಮಹಾಪ್ರಭು. ಆದ್ರೆ ಮಹಾಪ್ರಭು, ಆ ಪಂಜರನ ಇಡೋದಕ್ಕೆ ರಕ್ತಚಂದನದಿಂದ ಮಾಡಲ್ಪಟ್ಟ ಶೃಂಗಾರದ ಪೆಟ್ಟಿಗೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದು ಕೊಡುತ್ತೇವೆ ಪಂಡಿತ ರಾಮಕೃಷ್ಣ. ಇದೇನ್ ನಡೀತಾ ಇದೆ ಇಲ್ಲಿ? ಎಷ್ಟು ಒಳ್ಳೆಯವರು ನೀವು ಮಹಾಪ್ರಭು, ಮತ್ತೆ ಉದಾರಿ ಕೂಡ. ಆದ್ರೆ ಮಹಾಪ್ರಭು, ಇನ್ನು ಏನು ಪಂಡಿತ ರಾಮಕೃಷ್ಣ? ಮಹಾಪ್ರಭು, ಈಗ ಅಷ್ಟು ಅಮೂಲ್ಯವಾದ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ನನ್ನ ಮನೇಲಿ ಅಂತ ಸ್ಥಳ ಯಾವುದೂ ಇಲ್ಲ. ಅದಕ್ಕೆ ಒಂದು ಸಣ್ಣದಾದ ಒಂದು ಕೊಠಡಿ ಸಿಕ್ಕಿದ್ದಿದ್ರೆ ರಾಜಪುರೋಹಿತ ತಾತಾಚಾರ್ಯರ ಜುಟ್ಟಿನ ಪ್ರಶ್ನೆ ಮಹಾಪ್ರಭು. ಸರಿ ಪಂಡಿತ ರಾಮಕೃಷ್ಣ, ನಾವು ನಿಮಗೆ ಒಂದು ದೊಡ್ಡ ಕೊಠಡಿ ಕೊಡುತ್ತೇವೆ. ಅಲ್ಲಿ ನಿಮ್ಮ ಎಲ್ಲ ವಸ್ತುಗಳು ಸುರಕ್ಷಿತವಾಗಿರುತ್ತವೆ. ಗುರುಗಳೇ, ಈ ಭವ್ಯ ಭವನವು ರಾಮಂಗ್ ಸಿಗತ್ತಾ ಈ ಚಿಕ್ಕ ಜುಟ್ಟಿಗೋಸ್ಕರ? ಗುರುಗಳೇ, ನಿಮ್ಮ ಕಾಲ್ ಮೇಲೆ ನೀವು ಕಲ್ ಚಪ್ಪಡಿ ಎಳ್ಕೊಂಡ್ಬಿಟ್ರಿ. ಧನ್ಯವಾದ ಮಹಾಪ್ರಭು, ಧನ್ಯವಾದ. ನಿಮಗೆ ಆಭಾರಿ ನಾನು. ಆದ್ರೆ ಮಹಾಪ್ರಭು, ಈ ವಸ್ತುಗಳನ್ನೆಲ್ಲ ಸುರಕ್ಷಿತವಾಗಿ ಇಡೋದಕ್ಕೆ ಕಾವಲುಗಾರರಿದ್ರೆ ಅಲ್ಲ, ಅದ್ರ ಅವಶ್ಯಕತೆ ಏನಿದೆ ಈಗ? ಅವಶ್ಯಕತೆ ಇದೆ ಆಚಾರ್ಯರೇ. ಎಷ್ಟು ಅವಮಾನ ಆಗತ್ತೆ ಹೇಳಿ? ರಾಜ ಪುರೋಹಿತ ತಾತಾಚಾರ್ಯರ ಜುಟ್ಟುನ ಒಂದ್ ವೇಳೆ ಯಾರಾದ್ರೂ ಕದ್ಕೊಂಡು ಹೋಗ್ಬಿಟ್ರೆ? ಸರಿ ಪಂಡಿತ ರಾಮಕೃಷ್ಣ, ನಿಮಗಿಬ್ಬರು ಸೈನಿಕರನ್ನು ನೀಡುತ್ತೇವೆ. ಹಗಲು ರಾತ್ರಿ ನಿಮ್ಮ ವಸ್ತುಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತಾರೆ. ಕೇವಲ ಇಬ್ಬರಿಂದ ಏನಾಗತ್ತೆ? ಹೆಚ್ಚು ಕಮ್ಮಿ ಒಂದು 200 ಕೇಳಬೇಕಿತ್ತು ನೀವು. ಮೇಲಾಗಿ ಅದು ವಿಜಯನಗರದ ರಾಜ ಪುರೋಹಿತ ತಾತಾಚಾರ್ಯನ ಜುಟ್ಟಲ್ವಾ? ಗುರುವರ್ಯರೇ, ನಾವು ನಿಮ್ಮ ಮಾತನ್ನು ಸಮ್ಮತಿಸುತ್ತೇವೆ. ಪಂಡಿತ ರಾಮಕೃಷ್ಣ, ನಾವು ನಿಮಗೆ ಸಂಪೂರ್ಣ ಸೈನಿಕರ ದಳವನ್ನೇ ನೀಡುತ್ತೇವೆ. ಆಚಾರ್ಯರೇ, ನೋಡಿ ಸ್ವಲ್ಪ ಎಷ್ಟು ಉದಾರಿಗಳು ನಮ್ಮ ಮಹಾಪ್ರಭುಗಳು. ಸೈನಿಕರ ಪೂರ್ತಿ ದಳನೇ ಕೊಟ್ಬಿಟ್ರು. ಆದ್ರೆ ಮಹಾಪ್ರಭು, ಮತ್ತೆ ಅವರಿಗೆಲ್ಲ ವೇತನನೂ ಕೊಡ್ಬೇಕು, ಅವರಿಗೆ ಭೋಜನನೂ ಕೊಡ್ಬೇಕು, ಮತ್ತೆ ಅವರ ವಸ್ತುಗಳನ್ನ ಇಡೋದಕ್ಕೆ ವ್ಯವಸ್ಥೆಗಳು ಕೂಡ ಆಗ್ಬೇಕು. ಪಂಡಿತ ರಾಮಕೃಷ್ಣ, ಇವರ ಎಲ್ಲ ಖರ್ಚುಗಳು ನೀವು ಈಗ ತಾನೇ ಏನು ಹೇಳಿದಿರಿ ಅದು ರಾಜ ದರ್ಬಾರಿನ ಜವಾಬ್ದಾರಿಯಾಗುತ್ತದೆ. ಮಹಾರಾಜ, ಯಾಕೆ? ಗುರುಗಳೇ,
ಎಷ್ಟು ಧನವನ್ನ ನೀವು ನಿಮ್ಮ ಪೂರ್ತಿ ಜೀವನದಲ್ಲಿ ಸಂಪಾದಿಸಿದ್ರು ಅದಕ್ಕಿಂತ ಅಧಿಕವಾದ ಧನವನ್ನ ಪಂಡಿತ ರಾಮ ತಗೊಂಡು ಹೋಗ್ಬಿಟ್ನಲ್ಲ ನಿಮ್ಮ ಹೆಸರಲ್ಲಿ. ಗುರುಗಳೇ, ನಿಮ್ಮ ಈ ಯೋಜನೆಯಿಂದ ರಾಮಕೃಷ್ಣ ಇಡೀ ರಾಜ್ಯದಲ್ಲೇ ದುಡ್ಡಿರೋ ಶ್ರೀಮಂತ ಆದ. ನೀವು ನೋಡಿದ್ರೆ ಬಡವರಾಗ್ತಾ ಇದ್ದೀರಾ. ಒಂದ್ ಕೆಲ್ಸ ಮಾಡಿ ಮಹಾಪ್ರಭು, ನೀವು ನನಗೆ ಒಂದು ಸಣ್ಣ ಪುಟ್ಟ ಜಾಗನ ಕೊಟ್ಬಿಡಿ. ನಾನು ಅದರಲ್ಲಿ ಸ್ವಯಂ ಆಗಿ ಕೃಷಿ ಮಾಡ್ತೀನಿ, ಆಹಾರ ಉತ್ಪಾದನೆ ಮಾಡ್ತೀನಿ, ಮತ್ತೆ ಎಲ್ಲ ವ್ಯಯನೂ ನಾನೇ ಸ್ವಯಂ ಆಗಿ ನಿಭಾಯಿಸ್ತೀನಿ ಮಹಾಪ್ರಭು. ನಾನಷ್ಟೊಂದು ಸ್ವಾರ್ಥಿ ಅಲ್ಲ ಮಹಾಪ್ರಭು, ನಿಜವಾಗ್ಲೂ ಅಲ್ಲ. ಸರಿ ಪಂಡಿತ ರಾಮಕೃಷ್ಣ, ನಾವು ನಿಮಗೆ 10,000 ಗಜ ಭೂಮಿಯನ್ನು ನೀಡುತ್ತೇವೆ. ಇಷ್ಟು ಭೂಮಿ ಸಾಕೋ ಅಥವಾ ಇನ್ನೂ ಬೇಕಾಗುತ್ತದೆಯೋ? ಅದು ಮಹಾಪ್ರಭು. ಮಹಾರಾಜೇ, ಪಂಡಿತ ರಾಮಕೃಷ್ಣ ಕೇಳ್ತಾನೆ ಸೈನಿಕರಿಗೆ ಹಾಲು ಬೇಕು ಅಂತ. ಹಾಲಿಗೋಸ್ಕರ ಗೋಶಾಲೆ ಅಗತ್ಯ ಇದೆ ಅಂತಾನೆ. ಆಗ ಗೋಶಾಲೆಯನ್ನ ಯಾವ ರೀತಿ ಪರಿಪಾಲನೆ ಮಾಡುವಂತದ್ದು ಹೇಳಿ ಮಹಾರಾಜರೇ. ಇವನ ಆಸೆಗಳಿಗೆ ಸಮಾಪ್ತಿಯೇ ಇಲ್ಲ. ಮತ್ತೆ ನಮ್ಮ ತಲೆಯಲ್ಲಿ ಒಂದು ಉಪಾಯ ಬಂದಿದೆ ಮಹಾರಾಜರೇ. ನನಗನ್ನಿಸ್ತಾ ಇದೆ ಪಂಡಿತ ರಾಮಕೃಷ್ಣ ಅವನ ಜುಟ್ಟನ್ನು ದಾನ ಮಾಡುವಂತ ಯಾವುದೇ ಅವಶ್ಯಕತೆ ಇಲ್ಲ. ಆದರೆ ಗುರುವರ್ಯರೇ, ಈ ವಿಷಯ ನೀವೇ ಪ್ರಸ್ತಾಪಿಸಿದ್ದಲ್ಲವೇ ಪಂಡಿತ ರಾಮಕೃಷ್ಣನ ಜುಟ್ಟು ದಾನ ಮಾಡಲು? ಇಲ್ಲದಿದ್ದರೆ ಭೂಕಂಪ ದೇವನ ಪ್ರಕೋಪ ರಾಜ್ಯದ ಮೇಲೆ ಬೀಳುತ್ತದೆ ಎಂದು. ಹೌದು ಮಹಾರಾಜರೇ, ನಾನು ಹೇಳಿದ್ದೆ. ಆದ್ರೆ ನಿನ್ನೆ ರಾತ್ರಿ ನನಗೊಂದು ವಿಷಯ ತಿಳಿಯಿತು. ಪಂಡಿತ ರಾಮಕೃಷ್ಣ ಜುಟ್ಟನ್ನ ದಾನ ಮಾಡದೇನೆ ನಾವು ಭೂಕಂಪ ದೇವರನ್ನ ಸಂತೋಷಗೊಳಿಸಿದೀವಿ. ಆಗೇನಾಗುತ್ತೆ? ಏನಾಗುತ್ತದೆ? ನಾವಿದನ್ನ ಹೇಗೆ ನಿರ್ಣಯ ತಗೊಳಕ್ಕಾಗುತ್ತೆ ಮಹಾರಾಜರೇ? ನಮಗೆ ಈ ರೀತಿಯ ಕೇಶದ ಬಲಿದಾನದ ಪುನರಾವರ್ತನೆ ಆಗಬಾರದು ಅಂತ ಹೇಳಿ ಒಂದು ವೇಳೆ ಆತ ಬಲಿದಾನವನ್ನು ತಗೊಂಡ್ರೆ ಆಗೇನಾಗುತ್ತೆ ಯೋಚಿಸಿ ಮಹಾರಾಜರೇ. ನಾವು ರಾಜ್ಯದಲ್ಲಿ ರಾಮಕೃಷ್ಣನಂಥ ಬುದ್ಧಿವಂತ, ಚತುರ, ಯೋಗ್ಯವಾದ ವ್ಯಕ್ತಿಯನ್ನ ಎಲ್ಲಿಂದ ತರೋದು ಹೇಳಿ? ಅದು ಜುಟ್ಟನ್ನು ದಾನ ಮಾಡಿಬಿಟ್ರೆ. ಇದೇ ಕಾರಣಕ್ಕೆ ನಾನು ನಿಮ್ಮ ದೊಡ್ಡ ಭಕ್ತ ಆಚಾರ್ಯರೇ. ನೀವು ಎಷ್ಟು ವಿಚಾರಶೀಲರು, ಎಷ್ಟು ತಿಳ್ಕೊಂಡಿದ್ದೀರಾ ನೀವು ಆಚಾರ್ಯರೇ. ಅದೇ ರೀತಿ ರಾಮಕೃಷ್ಣನ ಸಮಕ್ಷಮದಲ್ಲಿ ನಾವು ಸಹ. ಆದ್ರೆ ನಮ್ಮ ವಿನಃ ರಾಜ್ಯದಲ್ಲಿ ಏನ್ ನಡೆಯುತ್ತೆ ಹೇಳಿ ಮಹಾರಾಜರೇ? ಮಹಾರಾಜರೇ, ಬುದ್ಧಿವಂತರು ಮತ್ತು ಚತುರರು ನೀವು ಸಹ ಮಹಾರಾಜರೇ. ಆದ್ರೆ ಮಹಾರಾಜರೇ, ಇದೇ ಕಾರಣಕ್ಕಾಗಿ ಎಲ್ಲಿಯವರೆಗೂ ನಮ್ಮ ಕೇಶವನ ಬಲಿದಾನ ಕೊಡ್ತಾ ಇರಬೇಕಾಗುತ್ತೆ ಹೇಳಿ? ಆಗಲ್ಲ 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 ಆಗಲ್ಲ. ಭೂಕಂಪ ದೇವನ ಸ್ವಭಾವವನ್ನು ನಾವು ಅರಿತುಕೊಳ್ಳೋದಕ್ಕಾಗಲ್ಲ. ಗುರುಗಳೇ, ನೀವು ಈ ವಿಷಯದಲ್ಲಿ ಎಲ್ಲ ರೀತಿ ಯೋಚನೆ ಮಾಡಿದ್ದೀರಿ ಅಲ್ಲವೇ? ಹೌದು ಮಹಾರಾಜ, ನಾವು ಪಂಡಿತ ರಾಮಕೃಷ್ಣನ ಜುಟ್ಟನ್ನ ತಾತ್ಕಾಲಿಕವಾಗಿ ಮುಕ್ತ ಮಾಡ್ತಿದ್ದೀವಿ. ಪಂಡಿತ ರಾಮಕೃಷ್ಣನ ಜುಟ್ಟು ಈಗ ನಂದಲ್ಲ ಮತ್ತು ರಾಜ್ಯಕ್ಕಾಗಿಯೂ ಅಲ್ಲ. ರಾಮಕೃಷ್ಣ, ನಿಮ್ಮ ಜುಟ್ಟಿನ ಒಡೆಯ ಈಗ ನೀವೇ. ಹೇಳಿ ರಾಜ ಪುರೋಹಿತ ತಾತಾಚಾರ್ಯರಿಗೆ. ಎಲ್ಲ ನಿಮ್ಮ ಆಜ್ಞೆ ಗುರುಗಳೇ, ಎಲ್ಲ ನಿಮ್ಮ ಆಜ್ಞೆ. ಇದು ಯೋಚನೆ ಆಗಿತ್ತ ರಾಮ? ನನಗ್ಯಾಕೆ ಹೇಳಿಲ್ಲ ನೀನು? ಇಷ್ಟು ಸಮಯದಿಂದ ಎಷ್ಟು ಚಿಂತೆ ಮಾಡ್ಕೊಂಡಿದ್ದೆ. ಅಯ್ಯೋ, ಇದು ನನಗೂ ಗೊತ್ತಿರ್ಲಿಲ್ಲ. ಇದು ಅಕಸ್ಮಾತ್ ಆಗಿ ತಲೆಗೆ ಹೊಳಿತು ಅಷ್ಟೇ. ಗುರುಮಾತೆ ಇದನ್ನ ಹೇಳಿದ್ಮೇಲೆ ಒಬ್ಬ ಪಂಡಿತನ ಬುದ್ಧಿ ಅವನ ಜುಟ್ಟಲ್ಲಿ ಇರತ್ತೆ ಅಂತ ಆಗ ನನಗೆ ಗೊತ್ತಾಯ್ತು ಈ ಸಮಸ್ಯೆಯ ಬುಡ ಎಲ್ಲಿದೆ ಅಂತ. ಪಂಡಿತ ರಾಮಕೃಷ್ಣ, ನಾವು ಕೇಳಿದ್ದೇವೆ ಪಂಡಿತನ ಬುದ್ಧಿ ಏನಿದೆ ಅದು ಅವನ ಜುಟ್ಟಿನಲ್ಲಿದೆ ಎಂದು. ನಿಮಗನಿಸುತ್ತದೆಯೇ ಅದು ಸತ್ಯವೆಂದು? ನನ್ಗನ್ಸುತ್ತೆ ಇದು ಭ್ರಮೆ. ಒಬ್ಬ ಪಂಡಿತನ ಬುದ್ಧಿ ಅವನ ಜುಟ್ಟಲ್ಲಿರತ್ತೆ ಅನ್ನೋದು. ಒಬ್ಬ ಮನುಷ್ಯ ವಿದ್ಯೆಯನ್ನ ಅಭ್ಯಾಸ ಮಾಡಿ ಮತ್ತೆ ವ್ಯಾವಹಾರಿಕ ಜ್ಞಾನವನ್ನ ಗಳಿಸಿದ್ರೆ ಮಾತ್ರ ಅವನು ಬುದ್ಧಿವಂತ ಆಗ್ತಾನೆ. ಏನ್ ಆಚಾರ್ಯರೇ, ಇದು ನಿಮಗೆ ಒಪ್ಪಿಗೆ ಇದೆ ಅಲ್ವಾ? ಅಗತ್ಯವಾಗಿ. ಆದ್ರೆ ಜುಟ್ಟನ್ನು ಸಹ. ಪ್ರಭು, ಈಗ ನೀವು ನಿಮ್ಮನ್ನೇ ನೋಡ್ಕೊಳ್ಳಿ. ನಿಮಗಂತೂ ಜುಟ್ಟು ಇಲ್ಲ, ಆದ್ರೆ ಇದ್ರ ಅರ್ಥ ನಿಮಗೆ ಬುದ್ಧಿನೇ ಇಲ್ಲ ಅಂತ? ಪಂಡಿತ ರಾಮಕೃಷ್ಣ, ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ನಾನ್ ಹೇಳಕ್ ಹೊರಟಿರೋ ಅರ್ಥ ಅದಲ್ಲ. ಕ್ಷಮಿಸಿ ಮಹಾಪ್ರಭು. ಎತ್ಕೋಬೇಕು.
ಎತ್ಕೊಳ್ಳೋದೆಲ್ಲ ನಾನು ಬೆಳಗ್ಗೆನೆ ಎತ್ಕೋತೀನಿ, ಹಿಂಗಿದ್ರೆ ಬರ್ತಿದೆ. ಅಯ್ಯೋ ಹೋಗಿ ಆ ಸುಬ್ಲಕ್ಷ್ಮಿನ ಎಬ್ಸು. ಅವಳು ಹುಂಜಾನ ಮಲಗಿಸ್ಲಿಲ್ಲ ಅಂತಂದ್ರೆ ನಾವು ಮಲ್ಗಕ್ಕಾಗಲ್ಲ. ಅಯ್ಯೋ ಓ ಸುಬ್ಬಲಕ್ಷ್ಮಿ ದೇವಿ, ನಿಮ್ ಕೋಳಿ ಕೂಗೋದ್ನ ನಿಲ್ಸೋಕ್ ಹೇಳಿ. ಅಯ್ಯೋ ಶುಭಲಕ್ಷ್ಮಿ ಅಲ್ಲ, ಶುಭಲಕ್ಷ್ಮಿ. ಅಯ್ಯೋ ಯಾರಪ್ಪ ನೀನು? ಇಷ್ಟು ರಾತ್ರಿ ಹೊತ್ತ ನನ್ನ ಎದ್ದಿ ಕೆಡ್ಸಾತಿ. ನೋಡು ಅವ್ರನ್ನ, ನಾನೇ ರಾಮಕೃಷ್ಣ. ಹೇಳಪ್ಪ, ಎರಡೆರಡು ಹೆಸರು ಇಟ್ಕೊಂಡಿರೋ ಮನುಷ್ಯ. ಅಮ್ಮ, ಅಯ್ಯೋ ನಿಮ್ಮ ಕುಕ್ಕುಡುನ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ನಿಮ್ಮ ಕೋಳಿ ಕುಕ್ಕು ಅನ್ನೋದನ್ನ ನಿಲ್ಸೋದಕ್ಕೆ ಹೇಳಿ. ಅಯ್ಯೋ ನನ್ನ ಕೋಳಿ ನಿನ್ ತಾಯಿ ತರ ಮೌನತ ಮಾಡಕತ್ತಿಲ್ಲ, ಅದ್ ಕೂಗ್ತೈತಿ. ಅಮ್ಮ ನಿಲ್ಲು 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 ನಿಲ್ಲಮ್ಮ. ಅಯ್ಯೋ ನಿಮ್ ಕೋಳಿ ಕುಕ್ಕು ಅಂತ ಹೇಳೋದ್ರಿಂದ ತುಂಬಾ ದಿನಗಳಿಂದ ನಿದ್ರೆಗೆ ವಿಘ್ನ ಬರ್ತಿದೆ. ಅಬ್ಬಬ್ಬಬ್ಬ, ರಾತ್ರಿ ನಾಯಿ ಬೊಗಳುವಾಗ ನಿಮಗೇನು ಆಗಂಗಿಲ್ಲ, ಆದ್ರ ನನ್ ಕೋಳಿ ಕೂಗಿದ್ರ ನಿನ್ ನಿದ್ದೆ ಕೆಡಕತೈತೇನ? ನಾಯಿನ? ಅಯ್ಯೋ ನಿಮ್ ಕೋಳಿ ಕುಕ್ಕು ಅಂತ ಹೇಳೋದ್ರಿಂದ ನಾಯಿಗಳ ಬೊಗಳನ್ನ ನಿಲ್ಸ್ಬಿಟ್ಟಿದೆ. ಅಯ್ಯೋ ರಾಮ, ಸುಬ್ಬಲಕ್ಷ್ಮಿ ಕೋಳಿ ಸುಬ್ಬಲಕ್ಷ್ಮಿ ಮನ್ಯಾಗ ಕೂಗ್ತೈತಿ, ನಿಮಗ್ ತ್ರಾಸ ಆಗಕತ್ತೈತಂದ್ರ ನಾನೇನ್ ಮಾಡ್ಲಿ? ನೋಡು 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 ಅಮ್ಮ, ಮತ್ತೆ ಶುರು ಆಯ್ತು. ಒಂದ್ ವೇಳೆ ನಿಮ್ ಕೋಳಿ ಸುಮ್ನೆ ಇರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀಯೋ ಯಪ್ಪ? ಅದು ನಾನು ನಿಮ್ ಕೋಳಿನ ಕತ್ತರಿಸಿ ತಿಂದು ಬಿಡ್ತೀನಿ, ಗೊತ್ತಾಯ್ತಾ? ಅಯ್ಯೋ ರಾಮ, ಕೇಳಿದೀಯಮ್ಮ? ಎರಡೆರಡು ದೇವ್ರ ಹೆಸರು ಇಟ್ಕೊಂಡಿರೋ ನಿನ್ನ ಪುತ್ರ ನನ್ನ ಕೋಳಿ ಕೊಯ್ದು ತಿಂತಾನಂತ. ದುಷ್ಟ, ಪಾಪಿ, ದುರಾಚಾರಿ, ರಾಕ್ಷಸ. ಶಾರದಾ, ಶಬ್ದ ಬಂದದ್ದು, ಆದ್ರೆ ಕ್ರೋಧ ಅಮ್ಮಂದು. ಇನ್ನೇನೋ ಹೇಳ್ತಿದ್ದಾರೆ. ಏನು ಅಂದ್ರೆ ಪಕ್ 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 ಕೋಳಿನೆಲ್ಲ ತಿಂತೀನಿ ಅಂತ ಅಂದ್ರೆ ನೀನು ಕತ್ತರಿಸಿ ಹಾಕ್ಬಿಡ್ತೀನಿ ಅಂತ. ಶಿವ 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 ಶಿವ, ಎಂತ ಘೋರ ಕಲಿಯುಗ! ಕೋಳಿ ತಿಂತೀನಿ ಅಂತ ಹೇಳ್ತಾ ಇದ್ದಾನೆ. ಚಿ 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 ಚಿ. ಚಿಕ್ಕ ವಯಸ್ಸಲ್ಲಿ ಯಾವ ತರ ಅವನು ಪಕ್ 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 ಕೋಳಿನ ನೋಡ್ತಾ ಇದ್ನೋ ಅವಾಗ್ಲಿಂದನೇ ನನಗಂತೂ ಇವನ್ ಮೇಲೆ ಸಂದೇಹ ಬಂದೇ ಬಿಟ್ಟಿತ್ತು. ಅಯ್ಯೋ ಅಮ್ಮ, ನನ್ ನಿಯತ್ತಿನ ಮೇಲೆ ಯಾಕೆ ನಿನ್ಗೆ ಅನುಮಾನ ಬಂತು? ಅದು ಕೋಳಿ, ರೂಪವತಿ ಹೆಣ್ಣಲ್ಲ. ರೂಪವತಿ ಹೆಣ್ಣಾಗತ್ತಿದ್ರೆ ಈಗ ಶಾರದಾ, ನೀನ್ ಈ ಮಾತನ್ನ ಎಲ್ಲಿಂದ ಎಲ್ಲಿಗೆ ತಗೊಂಡ್ ಹೋಗ್ತಿದೀಯಾ? ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದೀನಿ? ನೀನೇ ಕೋಳಿ ತಿನ್ನೋ ಮಾತಾಡಿದ್ದು, ರೂಪವತಿ ಹೆಣ್ಣಿನ ಬಗ್ಗೆ ಮಾತಾಡಿದ್ದು. ಹೆಣ್ಣನ್ನು ಕೊಡಬೇಡ, ಚೆನ್ನಾಗಿರುತ್ತೆ. ಯಾರೋ ಸರಿಯಾಗಿ ಹೇಳಿದ್ದಾರೆ, ಮನೆಗಿಂತ ಜಾಸ್ತಿ ಶಾಂತಿ ಮಂದಿರದಲ್ಲೇ ಸಿಗುತ್ತೆ ಅಂತ. ನನಗಂತೂ ಮಂದಿರ ಈ ರಾಜ ದರ್ಬಾರೆ. ಎಷ್ಟು ಶಾಂತಿ ಸಿಗ್ತಾ ಇದೆ, ಈಗಂತೂ ಮನಸ್ಸು ಶಾಂತಿ ಆಗೋಯ್ತು. ಪ್ರಣಾಮಗಳು ಮಂತ್ರಿವರ್ಯ. ಧನ್ಯವಾದ ಅಮ್ಮ. ಅಯ್ಯೋ, ನಿನ್ನೆ ರಾತ್ರಿಯಿಂದ ಈ ಕೋಳಿ ಕುಕ್ಕು ಅನ್ನೋದು ನನ್ ಕಿವಿಲಿ ಗುಯ್ ಗುಡ್ತಿದೆ. ಕೋಳಿ ಎಲ್ಲಿದೆ ಮಂತ್ರಿವರ್ಯ? ಅಯ್ಯೋ ಅಲ್ಲಿ ನೋಡಿ. ಈ ಕೋಳಿನೇ ನನಗೆ ತುಂಬಾ ತೊಂದರೆ ಕೊಡ್ತಿರೋದು. ಈ ಕೋಳಿನ ಎಲ್ಲಿಂದ ಬಂತು? ಈ ಕೋಳಿ ಇದೇ ಕೋಳಿ. ಪಂಡಿತ ರಾಮಕೃಷ್ಣ, ಇದೇನು ಮುಖ ನೋಡ್ತಾ ಇದ್ಯಾ? ಮೊದ್ಲು ಆ ಕೋಳಿ ಹಿಡ್ಕೋ. ಮಂತ್ರಿವರ್ಯ, ಖಡ್ಗ ಅಂತೂ ನಿಮ್ಮ ಹತ್ರನೇ ಇದೆ. ಅದಕ್ಕೆ ಅಂದ್ರೆ ಶೂರ ವೀರರು ನೀವೇ ಅಲ್ವಾ? ತೆಗೀರಿ ನಿಮ್ಮ ಖಡ್ಗ. ಆ ಖಡ್ಗ ತಗೊಂಡು ಅದನ್ನ ಕತ್ತರಿಸಿ ಹಾಕ್ಬಿಡಿ. ಅಯ್ಯ ಕೋಳಿ ಎಲ್ಲಿ ಹೋಯ್ತು? ಅಯ್ಯ ಕೋಳಿ ತಪ್ಪಿಸ್ಕೊಂಡಿದೆ, ಹಿಡ್ಕೊಳ್ಳಿ. ಗುರುಗಳೇ ಗುರುಗಳೇ ಗುರುಗಳೇ, ಏನಾಯ್ತು? ಯಾಕೆ ಓಡ್ ಬರ್ತಿದ್ದೀರಾ? ಯಾಕೆ? ಏನೋ ನಿಮ್ ಹಿಂದೆ ಸಿಂಹ ಅಟ್ಟಿಸ್ಕೊಂಡ್ ಬಂದವ್ರ ತರ ಓಡ್ ಬರ್ತಿದ್ದೀರಲ್ಲ? ಕೋಳಿ 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 ಹಿಂದೆ ಬಿದ್ದಿದೆ ಗುರುಗಳೇ, ಕೋಳಿ ಹಿಂದೆ ಬಿದ್ದಿದೆ. ಕೋಳಿನ ಕೋಳಿ ಹೆದರ್ಕೊಂಡ್ ಬರ್ತಾ ಇದ್ದೀರಾ ಭಯ ಬಿಟ್ಟು?
ಯಾವ್ದೋ ಭಯಂಕರವಾದಂತ ಕೋಳಿನೇ ಅನ್ಸುತ್ತೆ. ಹೌದು ಗುರುಗಳೇ. ಹೋಗು. ಅಯ್ಯೋ. ಹೈ, ಹೈ, ಛ, ಛ. ಛ, ಛ, ಏ, ಓಡು. ಹೋಗು. ಏಯ್, ಏಯ್, ಏಯ್. ಅಮ್ಮ! ಓಡು ದಣಿ, ಓಡು. ನನ್ ಮಕ್ಳ ಮುಟ್ಟಾಳ್ರ. ನನಗನ್ನಿಸ್ತಾ ಇದೆ ನನ್ ಸೊಂಟ ಮುರಿದೋಯ್ತು ಅಂತ. ಯಪ್ಪ ದೇವ್ರೆ. ಅಲ್ಲ, ನಾನ್ ನಿನಗೇನ್ ತೊಂದರೆ ಕೊಟ್ಟೆ ಹೇಳು? ಹೋಗು. ನನಗನ್ಸುತ್ತೆ ಮತ್ತೆ ನನ್ನ ಮೇಲೆ ಎಗರುತ್ತೆ. ಅಯ್ಯೋ, ಮತ್ತೆ ಆಕ್ರಮಣ. ಆ ಅಯ್ಯೋ, ಈ ಕೋಳಿ ನನ್ನ ಹಿಂದೆ ಬಿದ್ದುಬಿಟ್ಟಿದೆ. ನನ್ನನ್ನು ಯಾರಾದ್ರೂ ಕಾಪಾಡಿ. ಅಯ್ಯೋ, ನನ್ನ ಕಾಪಾಡಿ. ನನ್ನನ್ನು ಯಾರಾದ್ರೂ ಕಾಪಾಡ್ರಪ್ಪ. ಏನ್ ಮಾಡ್ತಿದ್ದೀರಾ? ಹಿಡ್ಕೊಳ್ಳಿ. ಆಚಾರ್ಯರೇ ನೋಡ್ಕೊಳ್ಳಿ, ಕೋಳಿ ಕೋಳಿ ಇಲ್ಲಿ. ಮಹಾರಾಣಿ ಚಿನ್ನಾದೇವಿಯ ಸಹೋದರ? ಹೇ ಈಶ್ವರ, ವಾಸು, ಹೇಳಿ ಮಹಾರಾಜ. ನೀವು ಬಂದಿರೇ? ನಾವ್ ಬಂದ್ವಿ. ಅದ್ಭುತ ಅದ್ಭುತ. ಬಂದಿದ್ದೀರಿ ಎಂದರೆ 3-4 ದಿನ ಇದ್ದೇ ಇರುತ್ತೀರಲ್ಲವೇ? ಇಲ್ಲ ಮಹಾರಾಜ, ತಿಂಗಳು ಬಂದಿದ್ದೀನಂದ್ಮೇಲೆ 3-4 ತಿಂಗಳು ಇದ್ದೋಗ್ತೀನಿ. 3-4 ತಿಂಗಳು ಇರುತ್ತೀರೆ? ಹೌದು ಮಹಾರಾಜ್ರೆ. ನಮಗನಿಸುತ್ತದೆ ನಮಗೆ ಶಾಂತಿ ಇಲ್ಲವೆಂದು. ಶಾಂತಿ ಹೊಂದಬೇಕು ಎಂದರೆ ಹೆಚ್ಚು ಹೆಚ್ಚು ಸಮಯ ರಾಜ ದರ್ಬಾರಿನಲ್ಲೇ ಕಳೆಯಬೇಕು. ವಸುದೇವ, ಬನ್ನಿ ದರ್ಬಾರಿಗೆ ಹೋಗೋಣ. ಸರಿ. ಮಹಾರಾಜರು ಬಂದ್ರು. ಮಹಾರಾಜರು ಬಂದ್ರು. ಮಹಾರಾಜರು ಬಂದ್ರು. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ. ನಮಗನಿಸುತ್ತದೆ ನಮ್ಮ ರಾಜ ದರ್ಬಾರಿನಲ್ಲಿ ಕೆಲವೇ ಕ್ಷಣಗಳ ಮುಂಚೆ ಏನೋ ಗೊಂದಲವಾಯಿತೆಂದು. ಏನಾಯಿತು ಇಲ್ಲಿ? ನಾವು ಕೇಳುತ್ತಿದ್ದೇವೆ, ಯಾರು ಗೊಂದಲ ಎಬ್ಬಿಸಿದ್ದು ಇಲ್ಲಿ ಎಂದು. ಇವನು ಈ ದುಷ್ಟ ಮೂರ್ಖನೆ ಮಾಡಿದ್ದೆಲ್ಲ. ಎಷ್ಟು ಚೆನ್ನಾಗಿ ಸಿಂಹಾಸನ ಮೇಲೆ ಕೂತಿದೆ ನೋಡಿ. ಎಲ್ಲ ಇದರಿಂದನೇ ಆಗಿರೋದು ಮಹಾಪ್ರಭು. ಒಂದು ಸಾಮಾನ್ಯ ಕೋಳಿ ನಮ್ಮ ರಾಜ ದರ್ಬಾರಿನಲ್ಲಿ ಗೊಂದಲ ಎಬ್ಬಿಸಿದೆ. ಈ ಕೋಳಿ ಇಷ್ಟು ಗೊಂದಲ ಎಬ್ಬಿಸಿದರೆ ಇದನ್ನು ಈಗಲೇ ಈ ಕ್ಷಣವೇ ರಾಜ ದರ್ಬಾರಿನಿಂದ ಹೊರಗೆ ಹಾಕಿ ಹೊರಗೆ. ಸರಿ. ಇದು ಕೋಳಿ ಅಲ್ಲ, ರೂಪವತಿ, ನನ್ನ ಗೆಳತಿ, ನನ್ನ ಪ್ರಾಣ. ವಸುದೇವ, ಇಲ್ಲಿ ಬನ್ನಿ. ಇದು ನಿಮ್ಮ ಮಿತ್ರ, ಅಂದ್ರೆ ನಿಮ್ಮ ಕೋಳಿಯೇ? ಇದು ಕೋಳಿ ಅಲ್ಲ, ರೂಪವತಿ. ಇದು ವಸುದೇವ, ನೀವು ಈ ಕೋಳಿಯನ್ನು ಇಲ್ಲಿಂದ ಹೊರಗೆ ತೆಗೆದುಕೊಂಡು ಹೋಗುವಿರಾ? ಆಗ್ಲಿ ಮಹಾರಾಜ್ರೆ. ಗುರುವರ್ಯರು ಕಾಣಿಸುತ್ತಿಲ್ಲ. ಎಲ್ಲಿದ್ದಾರೆ ಆಚಾರ್ಯರು? ಗುರುಗಳೇ, ಈಗ ಕೆಳಗಿಳಿದು ಬಂದ್ಬಿಡಿ. ನಿಮ್ಮ ಜೀವನವು ಸಂಕಟ ಮುಕ್ತವಾಗೋಯ್ತು. ಗುರುಗಳೇ, ಭಯ ಬೀಳೋ ಅವಶ್ಯಕತೆ ಇಲ್ಲ. ಕೆಳಗಿಳಿರಿ, ಇಳಿರಿ. ಮಹಾರಾಜ್ರೆ. ಗುರುಗಳೇ, ನೀವು ಅಲ್ಲಿ ಕಂಬದ ಹಿಂದೆ ಏನು ಮಾಡುತ್ತಿದ್ದೀರಿ?
ಅವಮಾನ ಆಗೋಯ್ತು ಮಹಾರಾಜರೇ, ಬಹಳ ದೊಡ್ಡ ಅವಮಾನ ಆಯ್ತು ನನಗೆ. ಧರ್ಮಭ್ರಷ್ಟನಾಗಿ ಮಾಡಿಬಿಟ್ರು ಈ ಮಹಾಪಂಡಿತನನ್ನ. ಆ ಕೋಳಿ ನನ್ನನ್ನು ತಾಕಿ ಅಪವಿತ್ರ ಮಾಡ್ಬಿಡ್ತು ಮಹಾರಾಜರೇ. ಗುರುಗಳೇ, ನೀವು ಶಾಂತರಾಗಿರಿ. ಹೇಗೆ ಶಾಂತವಾಗಿರ್ಲಿ ನಾನು ಮಹಾರಾಜರೇ? ನಾನು ಮತ್ತೆ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೇಕೀಗ. ಮಹಾರಾಜರೇ, ಈ ರೀತಿ ಅಶುಭ ಜಂತುವನ್ನ ವಿಜಯನಗರದಿಂದ ನಿಷೇಧ ಮಾಡ್ಬಿಡಿ ಮಹಾರಾಜರೇ. ಆದರೆ ಆ ಕೋಳಿಯಂತೂ ಮಹಾರಾಣಿ ಚಿನ್ನಾದೇವಿ ಅವರ ತಮ್ಮ ವಸುದೇವನದ್ದು. ಮಹಾರಾಣಿ ಚಿನ್ನಾದೇವಿ ಅವರು ತಮ್ಮನ ಕೋಳಿನ ಅದು? ನಾನು ಕೋಳಿಯ ಬಗ್ಗೆ ಮಾತನಾಡ್ಲಿಲ್ಲ ಮಹಾರಾಜರೇ, ನಾನು ಈ ದರಿಮನಿ ಬಗ್ಗೆ ಹೇಳ್ತಾ ಇದ್ದೆ ಮಹಾರಾಜರೇ. ಮಹಾರಾಜ ಇವರು ಆಚರಣೆಯನ್ನು ಕಲೀಲಿಲ್ಲ, ಶಾಸ್ತ್ರವನ್ನು ಕಲೀಲಿಲ್ಲ. ಮತ್ತೆ ಇವತ್ತು ದೊಡ್ಡ ಅಪರಾಧ ಮಾಡಿದ್ದಾರೆ, ಸ್ನಾನ ಮಾಡದೆ ಬಂದಿದ್ದಾರೆ. ಮಹಾರಾಜರೇ, ಕೋಳಿ ಕೋಳಿನೇ ಅಲ್ವೇ? ಅದಕ್ಕೆ ಪಾಪ ಏನ್ ಗೊತ್ತಿರುತ್ತೆ? ಅದು ಸಹ ಚಿನ್ನಾದೇವಿಯವರ ತಮ್ಮ ವಾಸುದೇವನ ಕೋಳಿ. ಅದು ಇಷ್ಟೆಲ್ಲ ಗಲಾಟೆ ಮಾಡುವಂಥದ್ದು ಅದರ ಸ್ವಭಾವವೇ ಅಲ್ವೇ ಮಹಾರಾಜರೇ? ಅರಮನೆ ಕೋಳಿ ಎಂದ ಮೇಲೆ ಇಷ್ಟು ಮಾತ್ರ ಇರ್ಬೇಕಲ್ವೇ? ಆದ್ರೆ ಮಹಾಪ್ರಭು, ಈ ತರ ರಾಜ ದರ್ಬಾರ್ನ ಅಸ್ತವ್ಯಸ್ತ ಮಾಡೋದು ತಪ್ಪಲ್ವಾ ಮಹಾಪ್ರಭು? ಅಲ್ಲ, ನೀವೇನ್ ಹೇಳ್ತಾ ಇದ್ದೀರಾ? ನೀವು ಹೇಳ್ತಿರೋ ನಿಮ್ಮ ಮಾತಿನ ತಾತ್ಪರ್ಯ ಶ್ರೀ ಮಹಾರಾಜ ಶ್ರೀಕೃಷ್ಣ ದೇವರಾಯರ ಭಾವಮೈದನ ಪ್ರೀತಿಯ ಕೋಳಿಯನ್ನ ರಾಜ ದರ್ಬಾರದಿಂದ ಆಚೆ ಹಾಕ್ಬೇಕು ಅಂತನಾ? ಅಸಂಭವ. ಇಲ್ಲ ಇಲ್ಲ ಆಚಾರ್ಯರೇ, ನಾನು ಅದನ್ನೆಲ್ಲ ಹೇಳಿದ್ದು. ಆದ್ರೆ ರಾಜ ದರ್ಬಾರಿನ ಮರ್ಯಾದೆಗೆ ಭಂಗ ತರುವುದು ಕೂಡ ಅನುಚಿತ ಅಲ್ವಾ? ಉಚಿತ ಪಂಡಿತ ರಾಮಕೃಷ್ಣ, ನಿಮ್ಮ ಕಥನವು ಉಚಿತವೇ. ಹಾಗಿದ್ದರೆ ನಾವು ನಿಶ್ಚಿತ ಮಾಡುತ್ತೇವೆ ಮತ್ತೆ ಆ ಕೋಳಿ ನಮ್ಮ ರಾಜ ದರ್ಬಾರಿನಲ್ಲಿ ಪ್ರವೇಶ ಮಾಡುದು ಎಂದು. ಹಾಗೆಯೇ ಆ ಬಾಲಕನಿಗೆ ಭ್ರಮೆ ಇದೆ ಆ ಕೋಳಿ ಚಿನ್ನದ ಮೊಟ್ಟೆ ಕೊಡುವುದು ಎಂದು. ಇಂತಹ ಕೋಳಿ ವಿಜಯನಗರದ ಗೌರವವನ್ನು ಇನ್ನೂ ಹೆಚ್ಚು ಮಾಡುತ್ತೆ ಅಲ್ವಾ ಮಹಾರಾಜರೇ? ಏನ್ ಮಾಡ್ತಿದ್ದೀರಾ ಆಚಾರ್ಯರೇ? ಆಶ್ಚರ್ಯದ ಮಾತಾ. ಕೋಳಿ ಯಾವಾಗಾದ್ರೂ ಚಿನ್ನದ ಮೊಟ್ಟೆ ಇಡೋದನ್ನ ನೋಡಿದ್ದೀರಾ ನೀವು? ಅದೆಲ್ಲ ಕಥೆಲಾಗತ್ತೆ, ನಿಜವಾದ ಜೀವನದಲ್ಲಿ ಆಗೋದಿಲ್ಲ. ನೀವ್ ಹೇಳ್ತಾ ಇದ್ದೀರಾ ಮಹಾರಾಣಿ ಚಿನ್ನಾದೇವಿಯ ತಮ್ಮ ಸುಳ್ಳು ಹೇಳ್ತಿದ್ದಾನೆ ಅಂತ? ನಾನು ಆತರ ಯಾವಾಗ ಹೇಳ್ದೆ? ಇವಾಗ ಹೇಳಿದ್ರಲ್ಲ. ನಾನು ಆತರ ಹೇಳಲೇ ಇಲ್ಲ. ಹೇಳೋಕ್ ಹೊರಟಿದ್ರಿ ನೀವು? ನಾನು ಆತರ ಯಾವತ್ತೂ ಹೇಳೋದಿಲ್ಲ. ನೀವು ಪ್ರಯತ್ನ ಮಾಡ್ತಾ ಇದ್ರಿ. ನಾನು ಆತರ ಹೇಳೋದಕ್ಕೆ ಹೋಗಿಲ್ಲ. ಪಂಡಿತ ರಾಮಕೃಷ್ಣ, ನಿಮ್ಮ ಚರ್ಚೆ ಮುಗಿದಿದ್ದರೆ ನಾವು ರಾಜ ದರ್ಬಾರಿನ ಕಾರುಬಾರು ಶುರು ಮಾಡಬಹುದು. ಸರಿ ಮಹಾರಾಜ, ಕೂತ್ಕೊಳ್ಳಿ. ನೀವು ಅಷ್ಟೇ. ಕೋಳಿ ಕೋಳಿ ಕೋಳಿ, ಮನೇಲೂ ಕೋಳಿ, ದರ್ಬಾರಲ್ಲೂ ಕೋಳಿ, ಎಲ್ಲಿ ನೋಡಿದ್ರು ಕೋಳಿ ಕೋಳಿ ಕೋಳಿ. ಒಂದ್ ವೇಳೆ ಮಳೆ ಬಂದ್ರೆ ಆಕಾಶದಿಂದ ಬರೀ ಕೋಳಿಗಳದೇ ಮಳೆ ಬರುತ್ತೆ. ಈ ಕೋಳಿಗಳು ಇಡೀ ವಿಜಯನಗರನ ಪೇಚಿಗೆ ಸಿಕ್ಕಾಕ್ಸ್ಬಿಟ್ಟಿದೆ. ಆ ವಾಸುದೇವ ಅರ್ಧ ಮೂರ್ಖ, ಆ ಕೋಳಿ ಪೂರ್ತಿ ಮೂರ್ಖ. ನನಗನ್ನಿಸ್ತಿದೆ ನನ್ ಮನ್ಸನ್ನ ಶಾಂತಿ ಮಾಡೋದಕ್ಕೆ ಈ ಬಾವಿಲಿರೋ ನೀರು ಕಡಿಮೆ ಆಗತ್ತೆ. ರಾಮಂಗೆ ಹುಚ್ಚಿಲ್ದಿದೆ ಅನ್ಸುತ್ತೆ ಸಾಲ್ದ. ಅವನಕ್ ತಾವನೇ ಮಾತಾಡ್ಕೋತಿದ್ದಾನೆ. ವಿಜಯನಗರದ ನೀರೆಲ್ಲ ಇವನೇ ಖಾಲಿ ಮಾಡ್ಬೋದೇನೋ. ಇವತ್ತು ಆ ಕೋಳಿ ಇರ್ಬೇಕು, ಇಲ್ಲ ನಾನಿರ್ಬೇಕು. ಸುಬ್ಬಲಕ್ಷ್ಮಿ, ಒಂದ್ ವೇಳೆ ನಿಮ್ ಕೋಳಿನ ಶಾಂತ ರೀತಿಲಿ ಇಡ್ಲಿಲ್ಲ ಅಂದ್ರೆ ನಾನು ಅದನ್ನ ಖಂಡಿತವಾಗ್ಲೂ ಕತ್ತರಿಸಿ ಕತ್ತರಿಸಿ ತಿಂದು ಬಿಡ್ತೀನಿ. ಬ್ರಾಹ್ಮಣ ಕುಲದವನಾಗಿ ಕೋಳದಿಂದ ಮಾತಾಡ್ತಾ ಇದ್ದೀನೋ? ಅಮ್ಮ ಇಲ್ಲ. ಬಿದಮ್ಮ ಬಿದು. ಅಯ್ಯೋ ಅಮ್ಮ, ಅಮ್ಮ, ಅಯ್ಯೋ ಗುಂಡಪ್ಪ, ನಾನ್ ಪಂಚ ಹರಿದು ಹೋಗುತ್ತೆ ಖಂಡಿತ. ಅಮ್ಮನಿಗೆ ಸುಸ್ತಾಯ್ತು. ಕೂತ್ಕೋ ಕೂತ್ಕೋ. ಇಲ್ಲ ಇಲ್ಲ ಇಲ್ಲ, ಮಾನಸಿಕವಾಗಿ ಅಶುದ್ಧನಾಗಿದ್ಯಾ. ಎಲ್ಲಿವರೆಗೂ ಶುದ್ಧ ಆಗಲ್ವೋ ಅನ್ನ ನೀರು ಇಲ್ದೆ ಇಲ್ಲೇ ಮನೆ ಮುಂದೆ ಆಚೆ ಬಿದ್ದಿರ್ಬೇಕು ನೀನು. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಆತರ ಮಾಡ್ಬೇಡ. ನಾನ್ ಕೋಳಿ ತಿನ್ನೋದಿಲ್ಲ, ನಾನ್ ಬೇಳೆ ಸಾಂಬಾರ್ ತಿನ್ನೋದಷ್ಟೇ ಅಮ್ಮ. ಮಾತಿಗೂ ಮನೆಯಿಂದ ಮಗನ ಹೊರಗಡೆ ಹಾಕ್ತೀಯಲ್ಲ ನೀನು. ಅಮ್ಮ, ಆ ಕೋಳಿ ನನ್ನನ್ನ ಹಾಳು ಮಾಡ್ಬಿಡ್ತು. ನಾನು ಅದನ್ನ ತಿಂದ್ಬಿಡ್ತೀನಿ.
ಸರ್ವನಾಶ ಮಾಡ್ಬಿಡ್ತು ಈ ಕೋಳಿ. ಸ್ವಾಮಿ, ಮನುಷ್ಯರಂತೂ ಆಯ್ತು, ಕೋಳಿ ಕೂಡ ನಿಮ್ಮ ಮಾತು ಕೇಳ್ತಿದೆ. ಪ್ರಿಯವರು, ಹೇಳಿ. ನನಗೆ ವಾಯುವಿನ ಅವಶ್ಯಕತೆ ಇಲ್ಲ. ನೀವು ಮಹಾನ್ ವ್ಯಕ್ತಿ ಸ್ವಾಮಿ. ನೀವು ವಾಯು ಇಲ್ಲೇ ಕೂಡ ಬದುಕೋಕ್ಕಾಗತ್ತಾ? ವರುಣಮಾಲಾ, ನಿಮ್ಮ ಸೆರಗಿನಿಂದ ಬೀಸಿ ಬರ್ತಿರುವಂತ ವಾಯು, ಆ ವಾಯುವಿನ ಅಗತ್ಯ ನನಗಿಲ್ಲ ಅಂತ ಹೇಳಿದೆ. ಹೋಗಿ ಹೋಗಿ ಹೊರಡಿ, ನೀವೀಗ ಹೋಗಿ ವಿಶ್ರಾಂತಿ ತಗೊಳ್ಳಿ, ಹೋಗಿ. ನಿಮ್ಮ ಅಪ್ಪಣೆಯಂತೆ ಆಗ್ಲಿ ಸ್ವಾಮಿ. ದಡ್ಡಿಯವಳು. ಏನ್ ನಡೀತಾ ಇದೆ ಇಲ್ಲಿ? ಗುರುಗಳೇ, ಆ ಕೋಳಿಯಿಂದ ನಿಮ್ ಮುಖನ ಎಲ್ಲೂ ತೋರಿಸದಿರೋ ತರ ಮಾಡ್ಬಿಡ್ತು. ನಿಮ್ಮ ಗೌರವ ಎಲ್ಲ ಹಾಳಾಗೋಯ್ತು ಗುರುಗಳೇ. ಈ ಜೀವನನೇ ವ್ಯರ್ಥ. ಅಯ್ಯಯ್ಯಯ್ಯಯ್ಯೋ, ಎಷ್ಟೊಂದು ಪ್ರೀತಿ, ಎಷ್ಟೊಂದು ಗೌರವ. ನನಗೆ ಅವಮಾನ ಆಗಿದ್ದಕ್ಕೆ ನೀನ್ ಪ್ರಾಣತ್ಯಾಗ ಮಾಡ್ತಿದ್ಯಾ? ಅರೆ, ಪ್ರಾಣ ತ್ಯಾಗ ಮಾಡ್ಲಿ ನಮ್ಮ ಶತ್ರುಗಳು. ಅವಮಾನ ಆಗಿರೋದು ನಿಮಗೆ, ನೀವು ಪ್ರಾಣ ತ್ಯಾಗ ಮಾಡ್ಬೇಕು. ನಾನ್ ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ಗುರುಗಳೇ, ಬನ್ನಿ ಬನ್ನಿ. ನಿಮ್ ಗುರುನೇ ಸಾಯಿಸ್ತೀರಾ ನೀವು? ಇಲ್ಲ ಗುರುಗಳೇ, ನಾವ್ಯಾಕೆ ಬ್ರಹ್ಮಹತ್ಯೆ ಪಾಪ ನಮ್ಮ ತಲೆ ಮೇಲೆ ಹಾಕೊಳ್ಳೋದು? ನೀವೇ ಮಾಡ್ಕೊಳ್ಳಿ ಆತ್ಮಹತ್ಯೆ. ಮೂರ್ಖರ, ನಾನೇನ್ ದುರ್ಬಲ ವ್ಯಕ್ತಿ ಅಲ್ಲ. ಪರಿಸ್ಥಿತಿ ಈ ರೀತಿ ಆದಾಗ ಹೋಗಿ ದುರ್ಬಲವಾಗಿ ಪ್ರಾಣತ್ಯಾಗ ಮಾಡೋದಕ್ಕೆ ಸರ್ವನಾಶ ನಾನು ಅವನನ್ನ ಮಾಡ್ತೀನಿ. ಯಾರ್ದು? ಕೋಳಿದು. ಯಾವ ಪ್ರಕಾರ ಗುರುಗಳೇ? ಆಯ್ಲೆ, ಆ ಕೋಳಿನ ಹಿಡೀರಿ, ಕಾಡಿಗೆ ತಗೊಂಡು ಹೋಗಿ ಮತ್ತೆ ಅಲ್ಲಿ ಕರ್ಕೊಂಡು ಹೋಗಿ ಅದರದ್ದು ಇದೇನು ಆ ಕೋಳಿ ಹತ್ಯೆ ಮಾಡ್ಬಿಡದ? ತಣಿಮಣಿಯಿಂದ ಜೀವ ಹತ್ಯೆ ಪಾಪ ಮಾಡಿಸ್ತಿದ್ದೀರಾ? ಆಗಲ್ಲ. ಆ ಕೋಳಿನ ಹಿಡಿದು ಕಾಡಿಗೆ ಬಿಟ್ಬಿಟ್ಟು ಬನ್ನಿ. ಗುರುಗಳೇ, ಈ ಕೆಲಸ ನಾವು ಮಾಡ್ಬೋದು. ಹೋಗಿ. ಪ್ರಣಾಮ ಗುರುಗಳೇ. ಬರ್ತೀನಿ ಗುರುಗಳೇ. ಅಯ್ಯಪ್ಪ. ಶಿವ 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 ಶಿವ. ಇವತ್ತು ಆ ದುಷ್ಟ ಕೋಳಿಯಿಂದ ಮುಕ್ತಿ ಸಿಗುತ್ತೆ. ಒಂದು ಕೇವಲ ಪ್ರಾಣಿ ಮಹಾಪ್ರತಾಪಿ, ಮಹಾಜ್ಞಾನಿ, ಮಹಾಪಂಡಿತ ತಥಾಚಾರ್ಯನೊಂದಿಗೆ ಸ್ಪರ್ಧೆಗೆ ಬರುತ್ತೆ. ಈ ಕೋಳಿ ಕಾರಣದಿಂದ ನಾನು ನನ್ನ ಪತ್ನಿಯಿಂದ ದೂರ ಇರ್ಬೇಕಾಯ್ತು. ನೀರಿಲ್ಲ, ಊಟ ಇಲ್ಲ. ವಾಹ್, ಪಂಡಿತ ರಾಮಕೃಷ್ಣ, ಎಂತ ಭಾಗ್ಯವಂತ ನೀನು. ಒಳ್ಳೆ ರೀತಿಲಿ ವಿಶ್ರಾಂತಿನೂ ಮಾಡಕ್ಕಾಗ್ತಿಲ್ಲ. ಅರ್ಧ ರಾತ್ರಿಲಿ ಮನೆಯಿಂದ ಹೊರಗಡೆ ಸೊಳ್ಳೆ ಜೊತೆ ಕುಸ್ತಿ ಆಡೋ ತರ ಆಗೋಗಿದೆ. ಪೂರ್ತಿ ಜೀವನ ನಾನಿಲ್ಲಿ ಕಳೆಯೋದಿಲ್ಲ. ಆ ಕೋಳಿ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟು. ಈಗ ಈ ಕೋಳಿಗೆ ಏನಾದ್ರೂ ಮಾಡಲೇಬೇಕು. ಈ ಮುದ್ಕ ಒಂದಲ್ಲ ಒಂದಿನ ನಮ್ಮ ಪ್ರಾಣವನ್ನು ತೆಗೆಯದೇ ಬಿಡೋದಿಲ್ಲ. ಆ ದಿನ ಬಂದೇ ಬಿಡ್ತು ಧಣಿ. ಒಂದ್ ವೇಳೆ ಮಹಾರಾಜರು ಗೊತ್ತಾಗ್ಬಿಟ್ರೆ, ಮಹಾರಾಜರು ಕೋಳಿ ಕತ್ತು ಮುರಿಯೋದ್ರ ಬದಲು ನಮ್ ಕತ್ತು ಮುರಿದು ಹಾಕ್ಬಿಡ್ತಾರೆ. ಮಹಾರಾಣಿಯ ಪ್ರೀತಿಯ ಪತ್ನಿ ಮಹಾರಾಣಿ ಚಿನ್ನಾದೇವಿಯವರ ತಮ್ಮನ ಕೋಳಿ ಅದು, ವಾಸುದೇವನ ಕೋಳಿ ಅದು. ದಣಿ, ನಾವು ಸಿಕ್ಕಾಕೊಂಡ್ರೆ ಹೇಳ್ಬಿಡೋಣ, ನಾವು ಗುರುಗಳ ಆದೇಶದ ಮೇರೆಗೆ ಕೋಳಿ ಹಿಡಿಯಕ್ ಬಂದಿದ್ವಿ ಅಂತ. ಆ ಮುದುಕನ ಹೆಸರು ಹೇಳದೆ ಒಳ್ಳೇದು ಅನ್ಸುತ್ತೆ. ಧಣಿ, ಈ ಕೋಳಿ ನಮ್ ಹಿಂದೆನೆ ಬರ್ತಾ ಇದೆ. ಇಲ್ಲ, ಕೋಳಿ ಯಾಕೋ ಹಿಂಬಾಲ್ಸತ್ತೆ. ಇದಕ್ ಗೊತ್ತೇ ಇಲ್ಲ ನಾವ್ ಇದ್ರ ಜೊತೆ ಏನ್ ಮಾಡಕ್ ಹೊರಟಿದೀವಿ ಅಂತ. ಇಲ್ಲ ದಣಿ, ಈ ಕೋಳಿ ಏನ್ ಹೇಳೋದಕ್ ಪ್ರಯತ್ನ ಪಡ್ತಿದೆ ಅಂದ್ರೆ ನನ್ಗೆಲ್ಲ ಗೊತ್ತಿದೆ ಅಂತ. ಸುಮ್ನಿರೋ, ಏನು ಗೊತ್ತಿಲ್ಲ ಕೋಳಿಗೆ. ಕೋಳಿ ಏನಾದ್ರೂ ಹೇಳೋದಕ್ ಮುಂಚೆ ನಾವು ನಮ್ಮ ಕಾರ್ಯನ ಸಂಪೂರ್ಣಗೊಳಿಸ್ಬಿಡೋಣ. ಗಮನ ಇಟ್ಟು ಕೆಲಸ ಮುಗಿಸ್ಬೇಕು ನಾವು. ಎಲ್ಲ ಗೊತ್ತಿದೆ ನನ್ಗೆ. ಮಣಿ, ಈ ಕೋಳಿ ನನ್ ಮೇಲೆ ಆಕ್ರಮಣ ಮಾಡೋದಿಲ್ಲ ತಾನೆ? ಅಯ್ಯೋ ಇಲ್ಲ ದಣಿ, ಅದು ಕೋಳಿ ಪಕ್ಕದ ರಾಜ್ಯದ ಸೈನಿಕ ಅಲ್ಲ, ನಿನ್ ಮೇಲೆ ಹಲ್ಲೆ ಮಾಡೋದಿಕ್ಕೆ. ಮೊದ್ಲು ಗಮನ ಇಟ್ಟು ಕೋಳಿನ ಹಿಡಿ. ಹಿಡ್ಕೊಬಿಡೋಣ.
ಕೋಳಿ 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 ಹಿಡಿ ಹಿಡಿ ಹಿಡ್ಕೋದಣಿ ಹಿಡಿ. ಅರೆ ಮಣಿ, ಈ ಕೋಣಿ ಅಂತೂ ಮಹಾರಾಣಿ ಚಿನ್ನಾದೇವಿಯ ತಮ್ಮ ವಾಸುದೇವನ ಕಕ್ಷದಲ್ಲಿ ಹೊಟ್ಟೋಯ್ತಲ್ಲ. ಹೌದು ದಣಿ, ಆ ವಾಸುದೇವ ಎದ್ದೇಳೋದಕ್ಕೂ ಮುಂಚೆ ನಾವು ಈ ಕೋಳಿನ ಹಿಡ್ಕೊಂಡು ಹೋಗಿ ನಮ್ಮ ಗುರುಗಳ ಕೊಡ್ಬೇಕು. ಹಿಡಿ ಹಿಡಿ. ಮತ್ತೆ ಮಲ್ಕೊಂಬಿಟ್ಟ. ಬಾ ನೋಡೋಣ, ನಡಿ ನಡಿ. ಮಣಿ, ಅಲ್ಲಾಡ್ಬೇಡ ಅಲ್ಲಾಡ್ಬೇಡ. ದೇವ್ರು ನಮಗ್ ಸಹಾಯ ಮಾಡ್ತಿದ್ದಾನೆ, ನೀನ್ ಅದನ್ನ ಕೆಡ್ಸಕ್ ಹೋಗ್ಬೇಡ. ಅಲ್ಲಾಡ್ಬೇಡ. ಅಯ್ಯೋ, ನನ್ಗೇನೋ ಕಾಣಿಸ್ತಾ ಇಲ್ಲ ತಡಿ. ಏನ್ ಮಾಡ್ತಾ ಇದೀಯಾ? ಅಯ್ಯೋ ತಗಿ ತಗಿ ದಣಿ. ಯಾಕೆ ಇದನ್ನ ಹಾಕಿದ್ಯಾ? ತಡಿ ತಡಿ. ಅಯ್ಯೋ ತಗಿ. ದಣಿ, ಯಾರೋ ಬರ್ತಿದ್ದಾರೆ, ಓಡೋಗೋಣ ಬಾ ಇಲ್ಲಿಂದ. ಸಿಕ್ಕಾಕೊಂಡ್ಬಿಡ್ತೀವಿ, ಬಾ ಇಲ್ಲಿಂದ ಹೊಟ್ಟೋಗೋಣ ಬಾ. ಅಯ್ಯೋ ಅಯ್ಯೋ, ಗುರುಗಳಿಗೆ ಏನ್ ಹೇಳೋದು ತಡಿ. ಏನೋ ಒಂದ್ ಕಾರಣ ಹೇಳ್ಬಿಡೋಣ. ಬಾ, ಇಲ್ಲ ಅಂತ ಸಿಕ್ಕಾಕೊಂಡ್ಬಿಡ್ತೀವಿ. ಬಾ ಇಲ್ಲಿಂದ ಹೋಗೋಣ ಬಾ. ಬಾ ಹೋಗೋಣ. ಬಾ ಬಾ. ನನಗೆ ರೂಪವತಿ ಬೇಕು. ಎಲ್ಲಿಂದ ಆದ್ರೂ ಕರ್ಕೊಂಡ್ ಬನ್ನಿ. ನನ್ಗೆ ರೂಪವತಿ ಬೇಕು. ಕ್ವಾಕ್ ಕ್ವಾಕ್ ಕ್ವಾಕ್. ವಾಸುದೇವ, ರೂಪವತಿ ಶೀಘ್ರವಾಗಿ ಬರ್ತಾಳೆ. ನೀವು ಊಟ ಮಾಡಿಯಲ್ಲ ಮಹಾರಾಜರೇ. ನೋಡಿ ಇಲ್ಲಿ, ವಾಸುದೇವ ಸತ್ಯಾಗ್ರಹ ಮಾಡ್ತಿದ್ದಾನೆ, ಭೋಜನನೇ ಮಾಡ್ತಿಲ್ಲ. ಸತ್ಯಾಗ್ರಹವೇ? ಇವರು ಸತ್ಯಾಗ್ರಹದಲ್ಲಿ ಇದ್ದಾರೆಯೇ ಮಹಾರಾಣಿ? ಊಟ ಮಾಡುತ್ತಲೇ ಇದ್ದಾರೆ. ಮಹಾರಾಜರೇ, ಇವನು ಚಿಂತೆಯಲ್ಲಿ ತಿಂತಿದ್ದಾನೆ. ಇಲ್ಲಾಂದ್ರೆ ಇವನು ಕಡಿಮೆನೇ ಊಟ ಮಾಡೋದು. ಹೌದು. ನನಗೆ ರೂಪವತಿ ಬೇಕು. ನನಗೆ ರೂಪವತಿ ಬೇಕು. ಮಹಾರಾಜ, ಏನಾದ್ರೂ ಮಾಡಿ ದಯವಿಟ್ಟು. ಒಂದು ಕೋಳಿ ಹೋಗಿದ್ದಕ್ಕೆ ಅಳುವ ಅವಶ್ಯಕತೆ ಏನಿದೆ ವಾಸುದೇವ? ಬೇರೆ ಕೋಳಿ ಬರುತ್ತದೆ. ಅದು ಕೋಳಿ ಅಲ್ಲ, ರೂಪವತಿ. ಅದು ರೂಪವತಿ. ನನಗೆ ರೂಪವತಿ ಬೇಕು. ಹಾ, ರೂಪವತಿ ಬರುತ್ತಾಳೆ. ರೂಪವತಿ. ಮಹಾರಾಜರೇ, ನೀವ್ ಏನು ಮಾಡ್ಲಿಲ್ಲ ಅಂದ್ರೆ, ಮತ್ತೆ ವಾಸುದೇವನ್ಗೆ ರೂಪವತಿನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾವು ಸತ್ಯಾಗ್ರಹ ಮಾಡ್ತೀವಿ. ಅನ್ನ ಹಾಗೂ ನೀರನ್ನ ತ್ಯಾಗ ಮಾಡ್ತೀವಿ. ಮಹಾರಾಣಿಯವರೇ, ನೀವು ಚಿಂತಿತರಾಗಬೇಡಿ. ನಾವು ಶೀಘ್ರವಾಗಿ ಏನಾದ್ರು ಮಾಡುತ್ತೇವೆ. ಪ್ರಣಾಮಗಳು ಮಹಾಪ್ರಭು. ಪ್ರಣಾಮಗಳು ಮಹಾರಾಜರೇ. ನನ್ನ ಮುದ್ದಿನ ತಮ್ಮ, ಆರಾಮಾಗ್ತೀನಿ. ಇಷ್ಟೊಂದೆಲ್ಲ ಭೋಜನ ಇದೆ, ನಿಮ್ಗೆ ಗಂಟಲ್ ಸಿಕ್ಕಾಕೊಳ್ಳುತ್ತೆ. ಹ, ಆರಾಮಾಗಿ ತಿನ್ನಿ. ಮಹಾರಾಣಿ ತಿರುಮಲಂಬ ನಿಮ್ಗೋಸ್ಕರ ತಮ್ಮ ಕೈಯಾರೇನೆ ಮಾಡಿರೋದು. ತಿನ್ನಿ ತಿನ್ನಿ. ವಸುದೇವ ಹಿರಿಯ ಮಹಾರಾಣಿಯವರ ಕೈಯಿಂದ ಮಾಡಿದ ಅಡಿಗೆ ತಿನ್ನುತ್ತಿದ್ದಾನೆ. ಬಹಳ ಗಂಭೀರವಾದ ವಿಷಯ ಪಂಡಿತ್ ರಾಮಕೃಷ್ಣ. ನೋಡುತ್ತಿದ್ದಿರಲ್ಲವೇ? ನೋಡ್ತಾ ಇದ್ದೀನಿ ಮಹಾಪ್ರಭು, ತುಂಬಾ ಚೆನ್ನಾಗಿ ನೋಡ್ತಿದ್ದೀನಿ. ಪೂರ್ತಿ ಸಂಸಾರ ಒಂದ್ ಕಡೆ, ಪತ್ನಿ ಮಾತು ಒಂದ್ ಕಡೆ. ಏನಾದರೂ ಹೇಳಿದರೆ ಪಂಡಿತ್ ರಾಮಕೃಷ್ಣ? ಇಲ್ಲ ಇಲ್ಲ ಮಹಾಪ್ರಭು, ಇಲ್ಲ. ನನ್ ಕೇವಲ ಇದನ್ ಕೇಳಿದ್ದು ಏನಾಯ್ತು ಅಂತ. ಏನಾಯ್ತು ಅಂದ್ರೆ ಅರ್ಥ? ಕೋಳಿ ಅದು ನನ್ನ ರೂಪವತಿ. ರೂಪವತಿ ನಂಗದ್ ಬೇಕು. ಕ್ವಾಕ್ 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 ಕ್ವಾಕ್. ಮಂತ್ರಿಗಳೇ,
ನೀವೇ ಹೇಳಿ ಈ ವಿಷಯದ ಬಗ್ಗೆ ಏನು ಮಾಡುವುದು ಎಂದು. ಮಹಾರಾಜರೇ, ನಾವು ನಮ್ಮ ಸೈನಿಕರನ್ನ 4 ದಿಕ್ಕುಗಳಿಗೂ ಕಳಿಸ್ಬೇಕು ಕಳ್ಳನ್ನ ಹಿಡಿಯೋದಿಕ್ಕೆ. ಆ ಕಳ್ಳ ಬೇಗ ಕೂಡ ಸಿಗ್ತಾನೆ, ಮತ್ತೆ ಶಿಕ್ಷೆ ಕೂಡ ಬೇಗ ಸಿಗುತ್ತೆ. ಅದ್ಭುತ ಉಪಾಯ. ಹೀಗೆ ಮಾಡಿ ಹಾಗೂ ಆ ಕಳ್ಳನನ್ನು ಹಿಡಿಯಿರಿ. ಒಂದು ಬಾರಿ ಆ ಕಳ್ಳನನ್ನು ಹಿಡಿದ ಮೇಲೆ, ರೂಪವತಿ ನಮ್ಮ ಬಳಿ ಬಂದ ಮೇಲೆ ಆ ಕಳ್ಳನಿಗೆ 4 ಚಾಟಿ ಏಟು ಕೊಡಿ. ಮಹಾಪ್ರಭು, ಒಂದ್ ಕೋಳಿಗೋಸ್ಕರ ಅಷ್ಟು ದೊಡ್ಡ ಶಿಕ್ಷಣ? ಅದು ರೂಪವತಿ, ರೂಪವತಿ, ಅದು ಕೋಳಿ ಅಲ್ಲ. ಹಾ ಕ್ಷಮಿಸಿ ರೂಪವತಿ. ಮಹಾರಾಜರೇ, ಕೇವಲ 4 ಚಾಟಿ ಏಟೆ? 4 ಅಲ್ಲ ಹಿರಿಯ ಮಹಾರಾಣಿಯವರೇ, ನಾವು 100 ಚಾಟಿ ಏಟು ಕೊಡಿಸುತ್ತೇವೆ. 100 ಚಾಟಿ ಏಟ ಮಹಾರಾಜರೇ? ಇಷ್ಟು ಸಾಕಲ್ಲವೇ? ಮಹಾರಾಜರೇ, ಕೇವಲ 100 ಚಾಟಿ ಏಟೆ? ಅವನಿಂದ ನಮ್ಮ ವಾಸುದೇವನ ಪರಿಸ್ಥಿತಿ ಈ ತರ ಆಗಿದೆ. ಇಷ್ಟಕ್ಕೂ ಕೇವಲ 100 ಚಾಟಿ ಏಟೆ? ಸರಿ ಹಿರಿಯ ಮಹಾರಾಣಿ, ನೀವು ಚಿಂತಿತರಾಗಬೇಡಿ. ನಾವು ಆ ಕಳ್ಳನಿಗೆ ಮೃತ್ಯುದಂಡನೆ ನೀಡುತ್ತೇವೆ. ಆಗ್ಲಿ ಮಹಾರಾಜರೇ. ಮೃತ್ಯುದಂಡನೆನಾ? ಹೇ ಭಗವಂತ, ಈಗ ನನ್ನ ಪರಿಸ್ಥಿತಿ ಏನಾಗ್ಬೋದು? ಮಹಾರಾಜರಿಗೆ ಏನಾದ್ರೂ ಈ ಘಟನೆಯಿಂದ ನನ್ನ ಕೈವಾಡ ಇದೆ ಅಂತ ಗೊತ್ತಾದ್ರೆ ಎಲ್ಲ ಸರ್ವನಾಶ ಆಗೋಯ್ತು. ಆಜ್ಞೆ ಕೊಡಿ ಮಹಾಪ್ರಭು. ಅಪ್ಪಣೆ ಕೊಡಿ ಮಹಾರಾಜರೇ. ನನಗ್ ನನ್ ರೂಪವತಿ ಬೇಕು, ನನಗ್ ನನ್ ರೂಪವತಿ ಬೇಕು. ವಾ ವಾ, ಮಜಾ ಬಂತು. ಈ ಕೋಳಿ ಶಬ್ದ ಎಲ್ಲಿಂದ ಬರ್ತಿದೆ? ಅಯ್ಯೋ ದೇವ್ರೇ, ನನ್ನ ಹೊಟ್ಟೆ ಒಳಗಡೆಯಿಂದ ಕೋಳಿ ಶಬ್ದ ಎಲ್ಲಿಂದ ಬರ್ತಿದೆ? ಶಬ್ದ ಒಳಗಡೆಯಿಂದ ಇಲ್ಲ, ಹೊರಗಡೆಯಿಂದ ಬರ್ತಾ ಇದೆ. ಆ ಶುಭಲಕ್ಷ್ಮಿ ಕೋಳಿ ಇದೆಯಲ್ಲ, ಯಾವಾಗ ನೋಡಿದ್ರು ಉಕ್ಕು ಕೊಡುಕು ಅಂತಾನೆ ಇರುತ್ತೆ. ಶುಭಲಕ್ಷ್ಮಿಗೆ ಹೇಳು, ಅವಳ ಕೋಳಿ ಬಾಯಿ ಮುಚ್ಚಕ್ಕೆ. ಶುಭಲಕ್ಷ್ಮಿ, ನಿಮ್ಮ ಕೋಳಿ ಬಾಯಿ ಮುಚ್ಚಿ. ಅಯ್ಯೋ, ಈ ಕೋಳಿ ನಂದಲ್ಲ. ಅಮ್ಮ ಹೇಳ್ತಿದ್ದಾರೆ ಇದು ನಿಮ್ ಕೋಳಿ ಅಲ್ಲ ಅಂತಂದ್ರೆ ಮತ್ತಿನ್ನೇ ನಾವು ನಮ್ಮ ಮನೇಲಿ ಕೋಳಿನ್ ಸಾಕೊಂಡಿದೀವ ಅಂತ. ಅಮ್ಮ, ನನ್ನ ಕೋಳಿ ಈಗ ಮಲ್ಕೊಂಡೈತಿ. ನಿಮಗ್ ಗೊತ್ತೈತಲ್ಲ, ಬೆಳಗ್ಗೆ ಮಲ್ಕೋತೈತಿ, ರಾತ್ರಿ ಎಚ್ಚರ ಇರ್ತೈತಿ. ಇವಾಗ ಹೇಗ್ ಕೂಗ್ತೈತಿ ಹೇಳು? ನನ್ಗನ್ಸುತ್ತೆ ಅವ್ರು ಸರಿಯಾಗಿ ಹೇಳ್ತಿದ್ದಾರೆ ಅಂತ. ಈ ಶಬ್ದ ನಮ್ಮ ಮನೆ ಒಳಗಡೆಯಿಂದಲೇ ಬರ್ತಾ ಇದೆ. ಏನು? ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ದರ್ಬಾರಿಗೆ ಹೋಗಿದ್ದೆ ತಾನೆ? ನಾನು ಅಲ್ಲಿಂದಾನೆ ಬರ್ತಿರೋದು. ಈಗ ಒಳಗ್ ಹೋಗೋಣವಾ? ಮತ್ತೆ ಅಲ್ಲಿ ಹಿಂದೆ ಬಚ್ಚಿಟ್ಕೊಂಡು ಏನ್ ಮಾಡ್ತಾ ಇದ್ದೆ? ಅಲ್ಲ,
ಅದು ಅದು ನಾನು ಕೋಳಿ ಕೂಗೋದ್ ಕೇಳಿಸ್ತಾ? ನಾನು ನಿನ್ನ ಖಂಡಿತ ಬಿಡಲ್ಲ. ಅಲ್ಲಿ ತಾನೆ ಬರ್ತಾ ಇದೆ. ಅಯ್ಯೋ ಬೇಡ ಬೇಡ ಅಮ್ಮ, ಏನ್ ಹೇಳ್ತಿದ್ದೀರಾ? ಯಾವ ಕೋಳಿ? ಅಯ್ಯೋ ನಿನ್ ಧ್ವನಿ ಕೇಳಿಸ್ತಾ ಇಲ್ವಾ? ಅಲ್ಲೇ ಇದೆ ಅನ್ಸುತ್ತೆ ಕೋಳಿ. ಅಯ್ಯೋ ಆ ಧ್ವನಿ ಆ ಧ್ವನಿ ಅಂತೂ ನಾನು ನನ್ನ ಬಾಯಲ್ಲೇ ಹೇಳಿದ್ದು. ನೋಡಿ ಆಗ್ಲೇ ತುಟಿನೇ ಅಲ್ಲಾಡ್ತಿರ್ಲಿಲ್ಲ. ಪಕ್ಷಿ ಭಾಷೆ ಅಮ್ಮ, ಮರ್ತೋದ್ಯಾ? ನಾನು ಅವತ್ತು ಪಕ್ಷಿ ಭಾಷೆ ಕಲ್ತಿದ್ದು. ನಾನ್ ಈ ಭಾಷೆಯಲ್ಲಿ ಸುಬ್ಬಲಕ್ಷ್ಮಿ ಕೋಳಿ ಜೊತೆ ನಾನ್ ಮಾತಾಡ್ತೀನಿ, ಅದನ್ನ ಸುಮ್ಮನೆ ಇರಿಸ್ತೀನಿ. ನೀವು ನಿಮ್ಮ ವಿಶ್ರಾಂತಿನ ಹಾಳು ಮಾಡ್ಕೋಬೇಡಿ. ನಮಗ್ ತುಂಬಾ ತೊಂದರೆ ಕೊಟ್ಟಿದೆ ಇದು, ಅದಕ್ಕೆ ನಾನು 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 ಅದ್ರ ಅಭ್ಯಾಸ ಮಾಡ್ತಾ ಇದ್ದೆ. ನೀವಿಬ್ರು ಒಳಗ್ ಹೋಗಿ ನಾನು ಬರ್ತೀನಿ ಈಗ. ಅಮ್ಮ, ಊಟಕ್ಕೆ ಏನಾದ್ರು ಕೊಡ್ತೀರಾ? ಹೊಟ್ಟೆ ಹಸಿತಿದೆ. ಅಮ್ಮ, ಊಟ ಊಟ ನಾನು ಅಭ್ಯಾಸ ಮಾಡಿ ಬರ್ತೀನಿ. ನಾನು ಬೇರೆ ಖಾದ್ಯಗಳನ್ನು ತರ್ತೀನಿ. ಸರಿ, ಆ ಕೋಳಿಯಿಂದ ಬಿಡುಗಡೆ ಅಂತೂ ಸಿಕ್ತು. ಈ ಭೋಜನದ ಆಯೋಜನೆ ನಾನು ನಿಮಗಾಗಿಯೇ ಮಾಡಿಸಿದ್ದೀನಿ ನನ್ನ ಪ್ರಿಯ ಶಿಷ್ಯರೇ. ಬಹಳ ಸಂತೋಷವಾಗಿದೆ ನಿಮ್ಮಿಂದ. ಆ ಕೋಳಿಯ ಕಥೆಯನ್ನ ಮುಗಿಸಿದ್ರಿ ನೀವಿಬ್ರು. ಆದ್ರೆ ನಾನು ವಿಷಯ ತಿಳ್ಕೊಳ್ಳೋದಕ್ಕೆ ಬಹಳ ಕುತೂಹಲನಾಗಿದ್ದೇನೆ. ಅಲ್ಲ, ಕೊನೆಯದಾಗಿ ಇಷ್ಟು ದೊಡ್ಡ ಕೆಲಸವನ್ನ ನೀವಿಬ್ರು ಹೇಗ್ ಮಾಡಿದ್ರಿ ಅಂತ. ಹೇಗ್ ಹೇಳೋದು ಗುರುಗಳೇ ಅದನ್ನ? ಆ ಕೆಲಸ ಎಷ್ಟು ಕಷ್ಟವಾಗಿತ್ತು, ಅದನ್ನ ನಾವು ಹೇಗ್ ಮಾಡಿದ್ವಿ ಅಂತ ಹೇಗ್ ಹೇಳೋದು? ಕೆಲಸ ಏನೋ ಕಷ್ಟವಾದ್ದೆ. ಹೌದು ಗುರುಗಳೇ, ಮನುಷ್ಯ ನಿಶ್ಚಯ ಮಾಡ್ಕೊಂಡ್ಬಿಟ್ರೆ ಹುಲಿನ ಕೂಡ ಹಿಡಿದು ವಶದಲ್ಲಿ ಮಾಡ್ಕೊಂಡ್ಬಿಡ್ತಾನೆ. ಆ ಕೋಳಿನ ಹಿಡಿಯೋದಂತೂ ಅತ್ಯಂತ ಕಠಿಣವಾಗಿತ್ತು. ಅದನ್ನ ನಾವು ಮಾಡ್ತೀವಿ. ಆದ್ರೆ ನೀವಿಬ್ರು ಏನ್ ಮಾಡಿದ್ರಿ? ಹೇಗ್ ಹೇಳೋದು ಗುರುಗಳೇ? ಆ ಕೋಳಿ ಇದೆಯಲ್ಲ ಗುರುಗಳೇ, ಕಿಲಾಡಿ ಅದು ಯಾಕಿರಲ್ಲ ಹೇಳಿ? ಅದು ವಾಸುದೇವನ ಕೋಳಿ ಬೇರೆ, ರಾಜರ ಕೋಳಿ ಅದು. ಬರೀ ಕಾಳಲ್ಲ, ಒಳ್ಳೊಳ್ಳೆ ಭೋಜನವನ್ನ ಮಾಡೋ ಕೋಳಿ ಅದು ಗುರುಗಳೇ. ಅದು ಅಷ್ಟು ಬೇಗ ಕೈಗೆ ಸಿಗುತ್ತಾ ಹೇಳಿ ಗುರುಗಳೇ? ಹೇಗ್ ಹಿಡಿದ್ರಿ? ಹೆಂಗ್ ಹಿಡಿದ್ವಿ ಅಂದ್ರೆ ಗುರುಗಳೇ, ಎಲ್ಲದಕ್ ಮುಂಚೆ ಕೋಳಿ ಮುಂದೆ ಹೋಯ್ತು, ಮತ್ತೆ ನಮ್ಮ ಮಣಿ ಆ ಕೋಳಿಯ ಹಿಂದೆ ಓಡ್ದ. ಮತ್ತೆ ಇನ್ನೊಂದ್ ಕಡೆ ಕೋಳಿ ಹೋದಾಗ ನಮ್ಮ ದಣಿ ಅದ್ರ ಹಿಂದೆನೆ ಹೋದ. ನಾವು ಅದ್ರ ಹಿಂದೆ ಹೋದ್ರೆ ಆ ಕೋಳಿ ನಮ್ಮ ಹಿಂದೆನೆ ಬರ್ತಿತ್ತು. ಅದು ಮುಂದೆ, ನಾವು ಹಿಂದೆ ಅದು ಮುಂದೆ, ಹೀಗೆ ಆಗ್ತಿತ್ತು ಗುರುಗಳೇ. ಮುಂದೆ ಏನಾಯ್ತು? ಆಗೋದೇನು ಗುರುಗಳೇ, ನಾವಿಬ್ರು ಜೋರಾಗಿ ಹಾರಿ ಆ ಕೋಳಿನ ಹಿಡ್ಕೊಂಡ್ಬಿಟ್ವಿ. ಆಮೇಲೆ ಪುರ್ ಅಂತ ಹಾರೋಯ್ತು. ಆಮೇಲೆ ನಾವು ನಮ್ಮ ಬುದ್ಧಿನ ಉಪಯೋಗಿಸಿ ಒಂದು ಉದ್ದವಾದ ಹಗ್ಗವನ್ನ ತೆಗೆದ್ವಿ. ಹಗ್ಗನ? ಈ ಸಮಯದಲ್ಲಿ ಹಗ್ಗ ಎಲ್ಲಿಂದ ಬಂತು? ಗುರುಗಳೇ, ಮುಂದೆ ಏನಾಯ್ತಂತ ಕೇಳಿ. ಹೇಳಪ್ಪ. ಗುರುಗಳೇ, ಏನಾಯ್ತು ಅಂದ್ರೆ ನಾವು ಎಲ್ಲದಕ್ ಮುಂಚೆ ಹಗ್ಗನ ತಗೊಂಡ್ವಿ, ಮತ್ತೆ ಕೋಳಿನ ಹಿಂಗೆ ಲಕ್ಷ್ಯದಲ್ಲಿ ಇಟ್ಕೊಂಡು ನೇಣಿಂದ ಹಗ್ಗ ಮಾಡ್ಕೊಂಡು ಹಿಂಗೆ ನಾವು ಹಾಕಿದ್ವಿ ಕೋಳಿಯ ಕತ್ತಲ್ಲಿ. ಹೇಗೆ ನಿಮ್ಮ ಕತ್ತು ಸಿಕ್ಕಾಕೊಂಡಿದ್ಯೋ ಹಾಗೆ ಕೋಳಿಯ ಕತ್ತು ಸಿಕ್ಕಾಕೊಳ್ತು, ಹೀಗೆ ನಮ್ ಕೈಗೆ ಸಿಕ್ಕಾಕೊಳ್ತು. ಬಿಡ್ರೋ ದಡ್ಡನ್ ಮಕ್ಕಳ, ನನ್ ಕತ್ತು ಕಣ, ಬಿಡ್ರೋ ನನ್ನ. ಅಯ್ಯ ದೇವ್ರೆ. ಅನ್ಸತ್ತೆ ಮುದ್ಕ ನಮ್ಮ ಮಾತಲ್ಲಿ ಬಂದ್ಬಿಟ್ಟ ಅಂತ. ಆ ಮುದ್ಕ ಹಿಂತಿರ್ಗಿ ಬಂದು ಮತ್ತೆ ಪ್ರಶ್ನೆ ಕೇಳೋ ಅಷ್ಟರಲ್ಲಿ ನಾವು ಈ ಭೋಜನ ಮುಗಿಸ್ಬಿಡೋಣ. ತಿನ್ರಿ ಚೆನ್ನಾಗಿ ತಿನ್ರಿ. ಇನ್ನೂ ನೀವಿಬ್ರು ತಿನ್ನೋದಕ್ಕೆ ಬಹಳ ಖಾದ್ಯಗಳಿವೆ. ವರುಣಮಾಲಾ, ಹೇಳಿ ಸ್ವಾಮಿ. ಅಲ್ಲ, ಅದು ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ವಲ್ಲ, ಬಿಸಿ ಆಗಿರುತ್ತೆ, ಬಿಸಿಯಾಗಿ ತಗೊಂಡ್ ಬಾ. ಆಯ್ತು ಪ್ರಭು. ಮಣಿ, ಅನ್ಸತ್ತೆ ಬಿಸಿ ಪೂರಿ ಮತ್ತೆ ಬರುತ್ತೆ ಅಂತ. ಇಲ್ಲ ಕಣೋ, ಪೂರಿ ಇಲ್ಲ ಇದೆಯಲ್ಲ, ಬಹುಶಃ ಕಚೋರಿ ತಗೊಂಡ್ ಬರ್ತಾರೆ ಅನ್ಸತ್ತೆ. ಸ್ವಾಮಿ, ಇಲ್ಲಿ ನೋಡಿ, ನೀವು ಆದೇಶ ಕೊಟ್ಟ ಹಾಗೆ ಮಾಡಿದೀನಿ. ಹುಷಾರು.
ಗುರುಗಳೇ ಇದ್ಯಾಕ್ ಗುರುಗಳೇ? ಇದು ಅತ್ಯಂತ ಉಪಯುಕ್ತವಾದ ವಸ್ತು. ಏನ್ ನಡೀತು ಅಲ್ಲಿ ಅಂತ ಸತ್ಯ ಬೊಗಳಿ ನನ್ನ ಹತ್ರ. ಏನ್ ನಡೀತು? ಎಲ್ಲಿಗೆ ಹೋಯ್ತು ಆ ಕೋಳಿ? ನಮ್ಮನ್ನು ಕ್ಷಮಿಸ್ಬಿಡಿ ಗುರುಗಳೇ, ನಾವು ನಿಮ್ಮ ಶಿಷ್ಯರೇ ಅಲ್ವಾ? ಹೇಗೆ ನೀವು ಸಫಲ ಆಗೋದಿಲ್ವೋ ಹಾಗೆ ನಾವು ಕೂಡ ಸಫಲ ಆಗೋದನ್ನ ಕಲ್ತಿಲ್ಲ. ಸುಮ್ಮನೆ ಮೂರ್ಖರ, ನನಗೆ ಗೊತ್ತಿತ್ತು ನೀವಿಬ್ರು ಯಾವುದೇ ಕೆಲ್ಸಕ್ಕೂ ಬರಲ್ಲ ಅಂತ. ಆದ್ರೆ ಗುರುಗಳೇ, ನಾವು ಸುಳ್ಳು ಹೇಳ್ತಿದ್ದೀವಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಹೀಗೆ ನೀವು ನಿಜವಾಗ್ಲೂ ಮಹಾನ್ ಗುರುಗಳೇ. ಯಾವ ಕಾರ್ಯವನ್ನು ಯಾರು ಮಾಡಕ್ಕಾಗ್ಲಿಲ್ವೋ ಅದನ್ನ ನೀವು ಮಾಡ್ಬಿಟ್ರಿ, ಅದು ಒಂಟಿಯಾಗಿ. ಕಿವಿಗೊಟ್ಟು ಕೇಳಿ. ರಾಜ ದರ್ಬಾರ್ನಲ್ಲಿ ನಾನು ರಾಮನ ಶಲ್ಯದಿಂದ ಈ ಪುಕ್ಕ ಬೀಳೋದನ್ನ ನೋಡಿದೆ. ನನಗೆ ಸಂಪೂರ್ಣ ನಂಬಿಕೆ ಇದೆ, ಆ ರಾಮನಿಗೆ ಆ ಕೋಳಿಯ ಬಗ್ಗೆ ಏನೋ ಗೊತ್ತಿದೆ. ಮುಂದೆ ಏನು ಯೋಚನೆ ಇದೆ ಗುರುಗಳೇ? ಆ ದುಷ್ಟ ಕೋಳಿಯನ್ನು ಹೇಗೆ ಹಿಡಿಯೋದು? ಕೋಳಿ ಮಾತ್ರ ಅಲ್ಲ, ಕೋಳಿ ಕೊತ್ತಿರೋ ಹುಂಜನನ್ನು ಹಿಡಿತೀನಿ. ಬರೀ ಹಿಡಿಯೋದು ಮಾತ್ರ ಅಲ್ಲ, ಅದನ್ನ ಕತ್ತರಿಸ್ಲೋಬೇಕು. ಗುರುಗಳೇ, ಕೋಳಿ ಹುಂಜ, ಅಯ್ಯ ನಮ್ಗೆ ಅರ್ಥ ಆಗ್ತಿಲ್ಲ ಗುರುಗಳೇ. ಕೆಲಸಕ್ಕೆ ಬರ್ದೇವ್ರ, ನಿಮ್ಗೆ ಅರ್ಥನೂ ಆಗೋದಿಲ್ಲ. ಹೆತ್ತ ನನ್ನ ಮಕ್ಕಳು ನೀವು, ಯಾವ ಕೆಲಸ ಮಾಡೋಕ್ ಬರಲ್ಲ. ನಮ್ಮ ಶಿಷ್ಯರಾಗೋದಕ್ಕೆ ಯೋಗ್ಯರೇ ಅಲ್ಲ ನೀವು. ಪಂಡಿತ ರಾಮಕೃಷ್ಣ, ನೀನೀಗ ಸಿಕ್ಕಾಕೊಂಡು, ಬಹಳ ಚೆನ್ನಾಗಿ ಸಿಕ್ಕಾಕೊಂಡು. ಸುಮ್ನಿರೋ, ನನ್ ಪ್ರಾಣಕ್ಕೆ ಕುತ್ತಾಗ್ತಿದ್ಯಾ ನೀನು? ಸುಮ್ನಿರೋ. ಅಯ್ಯೋ, ನಾನು ಏನ್ ಮಾಡ್ಲಿ ಈಗ? ಸುಮ್ನಿರೋ. ಅಯ್ಯೋ, ಇದಕ್ಕೆ ಗೋಧುಮೆ ತಿನ್ಸ್ದ? ಕೋಳಿಗೆ ಗೋಧುಮೆ ಅಂದ್ರೆ ತುಂಬಾ ಇಷ್ಟ. ಹೇ ಭಗವಂತ, ನಿಂಗೆ ಕೋಟಿ ಕೋಟಿ ವಂದನೆ. ಇದು ಸುಮ್ನಾಯ್ತು. ಈಗ ಯಾರಿಗೂ ಏನು ಗೊತ್ತಾಗ್ಲಿಲ್ಲ. ಸಿಕ್ಕಾಕೊಂಡೆ. ಇನ್ನು ಕೋಳಿನ ಮನೆಗ್ ತಗೊಂಡ್ಬಂದಿದ್ಯಾ? ನಾನು ಈಗಲೇ ಅಮ್ಮಂಗೆ ಹೇಳ್ತೀನಿ. ಇಲ್ಲ ಗುಂಡಪ್ಪ. ಗುಂಡಪ್ಪ, ಇಲ್ಲಿ ನೋಡು, ಏನ್ ತಂದಿದ್ದೀನಿ. ಇದನ್ನ ನಿನ್ಗೋಸ್ಕರ ತಂದಿರೋದು. ಇದನ್ ಬೇರೆ ಯಾರಿಗೋ ಕೊಟ್ಬಿಡ್ತೀನಿ. ಏನಂತೀಯ? ತಂತೆ ಚೆನ್ನಾಗಿದೆ ಅಲ್ವಾ? ಯಾಕೆ ನನ್ಗ್ಯಾಕಿಲ್ಲ? ಯಾಕೆಂದ್ರೆ ನೀನ್ ಅಮ್ಮನಿಗೆ ಹೇಳಕ್ ಹೋಗ್ತಾ ಇದೀಯಲ್ವಾ, ನಾನು ಕೋಳಿ ತಳ್ತಾ ಇದ್ದೀನಿ ಅಂತ. ಈಗ ಹೋಗಿ ಹೇಳು. ಕೋಳಿ? ಯಾವ ಕೋಳಿ? ನನಗ್ ಬಲಿ ಸುಂದರ ಮನಮೋಹಕ ತಂತೆ ಕಾಣುತ್ತಿದೆ. ಹೌದಾ? ನೀನ್ ಸತ್ಯ ಹೇಳ್ತಿದೀಯಲ್ವಾ? ಇದು ನಿಜ ಅಲ್ವಾ? ತಂತೆ ಮೇಲಾನೆ, ನಿಜಾಗ್ಲೂ. ಇದನ್ ತಗೋ. ಆದ್ರೆ ಈ ಕೋಳಿ ಯಾರ್ದು? ಇದು ಮಹಾರಾಣಿ ಚಿನ್ನದೇವಿಯವರ ತಮ್ಮ ವಾಸುದೇವರ ಕೋಳಿ. ತೇನು? ಆದ್ರೆ ಮಹಾಲಾದ್ಲಿಗೆ ಏನಾದ್ರೂ ಗೊತ್ತಾದ್ಲೆ? ಇದು ಮಹಾರಾಣಿ ಚಿನ್ನದೇವಿಯವರ ತಮ್ಮ ವಾಸುದೇವರ ಕೋಳಿ. ಆದ್ರೆ ನೀನ್ ಇಲ್ಲಿಗೆ ತಗೊಂಬಂದೆ? ನಾನಿಲ್ಲಿಗೆ ತಂದಿಲ್ಲ, ನಾನ್ ತಂದಿಲ್ಲ. ಹಾಗಾದ್ರೆ ಇದು ತಾನಕ್ ತಾನೇ ಇಲ್ಲಿಗೆ ನಡ್ಕೊಂಬಂತ? ಹಾ ಗುಂಡಪ್ಪ, ಹಾಗೆ ಆಗಿದ್ದು, ಅದಾಗೆ ಬಂದಿದ್ದು. ಅದೇಗೆ? ಅವತ್ತಮ್ಮ ನನ್ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಅದಕ್ಕೆ ನಾನು ಯೋಚನೆ ಮಾಡಿದೆ ಈ ಕೋಳಿನ ಏನಾದ್ರೂ ಮಾಡ್ಲೇಬೇಕು ಅಂತ. ಅದಕ್ಕೆ ಇದನ್ನ ಹುಡುಕ್ತಾ ಅರಮನೆಗೆ ಹೋಗ್ಬಿಟ್ಟೆ. ಈ ಚಿನ್ನದ ಮೊಟ್ಟೆ ಕೊಡುವಂತ ಕೋಳಿ ನಮ್ ಕೈಗೆ ಏನಾದ್ರೂ ಸಿಕ್ಬಿಟ್ರೆ ನಾವಂತೂ ಶ್ರೀಮಂತರಾಗ್ಬಿಡ್ತೀವಲ್ವಾ? ಖಂಡಿತ ಶ್ರೀಮಂತರಾಗ್ಬಿಡ್ತೀವಿ. ಇದಂತೂ ಆಶ್ಚರ್ಯ. ಈ ಚಿನ್ನದ ಮೊಟ್ಟೆ ಹಿಂದೆ ಎಲ್ಲರೂ ಹುಚ್ಚರಾಗಿ ತಿರುಗ್ತಿದ್ದಾರೆ.
ಅದನ್ನ ಮಾರ್ಬಿಡೋಣ, ಜಾಸ್ತಿ ದುಡ್ಡು ಸಿಗುತ್ತೆ. ಈ ಕೋಳಿ ಚಿನ್ನದ ಮೊಟ್ಟೆ ಇಡುತ್ತೆ ಅಂತ. ಸರಿಯಾಗಿ ಹೇಳ್ತಿದ್ಯಾ. ಇವರೆಲ್ಲ ಹುಚ್ಚರಾಗಿದ್ದಾರೆ ಈ ಚಿನ್ನದ ಮೊಟ್ಟೆಯಿಂದ. ಎಲ್ಲಿ ಹೋಯ್ತು ಕೋಳಿ? ವಾಸುದೇವ್ ಅವರ ಕೋಣೆಗೆ ಹೋದಾಗ ಅಲ್ಲಿ ದಣಿಮಣಿ ಅದಕ್ಕೋಸ್ಕರನೇ ಹುಡುಕ್ತಿದ್ರು, ಮತ್ತೆ ಉಪಾಯನೂ ಹುಡ್ತಾ ಇದ್ರು. ಅದಕ್ಕೆ ನಾನು ಅನ್ಕೊಂಡೆ ಈ ಕೋಳಿನ ಎತ್ಕೊಂಡು ಸ್ವಲ್ಪ ದಿನ ಬೇರೆ ಎಲ್ಲಾದ್ರೂ ತಗೊಂಡು ಹೋಗ್ಬೇಕು ಅಂತ. ನಾನು ಆ ಕೋಳಿನ ಹಿಡ್ಕೊಂಡು ಕಾಡಿಗೆ ಹೋದೆ. ಇಲ್ಲಿ ಕೇಳು, ನನ್ನನ್ನು ಕ್ಷಮಿಸ್ಬಿಡು. ಇದನ್ನೆಲ್ಲ ಮಾಡ್ತಿದ್ದೀನಿ, ಇಲ್ಲಾಂದ್ರೆ ನಾನೇನ್ ಮಾಡ್ಲಿ? ಇದನ್ ಮಾಡೋ ಅವಶ್ಯಕತೆ ಇದೆ. ಮತ್ತೆ ನೀನು ಏನೂ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನಾನು ನಿನಗೆ ಊಟ ಮತ್ತೆ ನೀರಿನ ವ್ಯವಸ್ಥೆ ಮಾಡಿದ್ದೀನಿ. ಹಾ, ನೀನು ಸ್ವಲ್ಪ ಸಮಯದವರೆಗೂ ಇಲ್ಲಿ ಸುರಕ್ಷಿತವಾಗಿರು. ಹಾ, ನಿನ್ಮೇಲೆ ನೀನು ಗಮನ ಕೊಡು. ಹಾ, ನಾನು ಹೋಗ್ತೀನಿ. ಖಂಡಿತವಾಗ್ಲೂ ನನ್ನ ಹಿಂದೆ ಏನೋ ಬರ್ತಿದೆ. ಈ ಕೋಳಿ ನನ್ನ ತಲೆನೆಲ್ಲ ಕೆಡ್ಸ್ಬಿಟ್ಟಿದೆ. ನನಗೇನ್ ಅನಿಸ್ತಿದೆ ಅಂದ್ರೆ ನನ್ನ ಹಿಂದೆ ಏನೋ ಬರ್ತಿದೆ ಅಂತ. ನನ್ನನ್ನು ಭ್ರಮೇಲ್ ಮುಳುಗಿಸ್ಬಿಟ್ಟಿದೆ ಆ ಕೋಳಿ. ನಡಿ, ಈ ಕೆಲಸ ಮುಗಿದು ಹೋಯ್ತು. ಇದಕ್ಕೊಂದು ಮುಕ್ತಿ ಸಿಕ್ತು. ಅದಕ್ಕೆ ನಾನು ನಮ್ಮ ಮನೆ ಹಿಂದ್ಗಡೆ ಇರೋ ಈ ಕೋಣೆಲಿ ಕೂಡ ಹಾಕಿದೀನಿ. ಇದ್ ನೋಡಿದ್ರೆ ಕೂಗ್ತಾನೆ ಇದೆ. ನನಗಂತೂ ಅರ್ಥ ಆಗ್ತಿಲ್ಲ ಇದನ್ನ ಹೇಗ್ ಸುಮ್ನಿರ್ಸೋದು ಅಂತ. ಮತ್ ನಿಂಗ್ ಗೊತ್ತಾ, ಅಲ್ಲಿ ಮಹಾಪ್ರಭುಗಳು ಈ ಕೋಳಿಗೋಸ್ಕರ ಈ ಮೃತ್ಯು ದಂಡನೆ ಘೋಷಣೆ ಮಾಡಿದ್ದಾರೆ. ಇದಂತೂ ದೊಡ್ಡ ಅಪಾಯ ಅಲ್ವಲ್ಲ ಅಮ್ಮ? ನಾನೇನು ಮಾಡ್ಲಿಲ್ಲ, ಎಲ್ಲ ಸರಿ ಹೋಗುತ್ತೆ. ನನ್ಗನ್ನಿಸ್ತಿದೆ ಈ ಸಮಸ್ಯೆ ನನ್ನ ಹಿಂದೆನೆ ಬರುತ್ತೆ ಅಂತ. ತಿನ್ನಿ ವಾಸುದೇವ, ಆರಾಮಾಗ್ತೀನಿ. ಅಯ್ಯೋ ದೇವ್ರೆ, ಇವ್ರಿಗೋಸ್ಕರ ಅಡ್ಗೆ ಮಾಡಿ ಮಾಡಿ ನನ್ಗಂತೂ ಸಾಕಾಗ್ ಹೋಗಿದೆ. ವಾಹ್, ಈಗಂತೂ ನಮಗೂ ಕೂಡ ಮಹಾರಾಣಿ ತಿರುಮಲಂಬ ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಹೇ ಭಗವಂತ, ಶೀಘ್ರವಾಗಿ ಕೋಳಿ ಸಿಗೋ ಹಾಗಾಗಲಿ. ನನ್ ಮಾತಿನ ಅರ್ಥ ಏನು ಅಂದ್ರೆ, ರೂಪವತಿ ಕೋಳಿ ಅಲ್ಲ. ರೂಪವತಿನೇ, ರೂಪವತಿ ರೂಪವತಿ. ಅಲ್ಲೋಡಿ ಅಲ್ಲೋಡಿ, ನನ್ ರೂಪವತಿ. ವಾಸುದೇವ, ಎಲ್ಲಿ ಹೋಗ್ತಿದ್ದೀರಾ? ಅಲ್ಲಿ ನಿಮ್ಮ ರೂಪವತಿ ಇಲ್ಲ. ಮಹಾರಾಜರೇ, ಇಲ್ಲಿ ನೋಡಿ. ಹಾ ಹಾ ಮಹಾರಾಣಿಯವರೇ, ನೋಡುತ್ತಿದ್ದೇವೆ ಹಾಗೂ ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ನೋಡಿ ಮಹಾರಾಜರೇ, ಈ ಹುಡುಗ ಅವನ ಪರಿಸ್ಥಿತಿನ ಹೇಗ್ ಮಾಡ್ಕೊಂಡಿದ್ದಾನೆ. ಪಾಪ ನನ್ ತಮ್ಮ. ಪಾಪ ಮುಗ್ಧ ಬಾಲಕ. ಮಹಾರಾಜ್ರೆ, ನಿಮ್ಗೊಂದ್ ಗೊತ್ತಾ, ನನ್ ರೂಪವತಿ ಕೇಳಿದಾಗ ನನ್ನನ್ನ ಎಷ್ಟು ಪ್ರೀತಿ ಮಾಡ್ತೀಯಾ ಅಂತ. ಆಗ ಏನ್ ಹೇಳಿದ್ಲು? ನಮಗೆ ಹೇಗೆ ಗೊತ್ತಿರುತ್ತದೆ? ನೀವು ಹೇಳಲೇ ಇಲ್ಲ. ಅವಳು ಹೇಳಿದ್ಲು ಏನೆಂದು? ಮಹಾರಾಜ್ರೆ, ನನ್ಗನ್ಸೋ ಪ್ರಕಾರ ಇವ್ರಿಗೆ ದೊಡ್ಡ ಆಘಾತ ಆಗಿದೆ. ಹಾ ಮಹಾರಾಜ್ರೆ, ನನಗೂ ಹಾಗೆ ಅನಿಸ್ತಾ ಇದೆ. ನೀವ್ ಯಾಕೆ ಏನು ಮಾಡ್ತಾ ಇಲ್ಲ? ನಾವು ಏನಾದರೂ ಮಹಾರಾಜರಿಗೆ ಜಯವಾಗ್ಲಿ. ಹೇಳಿ ಗುರುಗಳೇ, ಏನು ಬಂದದ್ದು? ಮಹಾರಾಜ, ಎಂತ ಶುಭ ಸಮಾಚಾರವನ್ನು ತಂದಿದ್ದೀನಿ ಅಂದ್ರೆ ನೀವು ಸಂತೋಷವಾಗ್ತೀರಾ? ಬೇಗ ಹೇಳಿ, ಏನು ಆ ವಿಷಯವೆಂದು. ಮಹಾರಾಜ, ನಾನು ಕಂಡು ಹಿಡಿದು ಬಿಟ್ಟಿದ್ದೀನಿ. ಮಹಾರಾಣಿ ಚಿನ್ನಾದೇವಿ ಅವರ ತಮ್ಮ
ವಾಸುದೇವರ ಕೋಳಿ ಎಲ್ಲಿದೆ ಅಂತ. ಕೋಳಿ ಅಲ್ಲ, ರೂಪವತಿ. ಹೌದಾ? ನಿಮಗೆ ನಿಜವಾಗ್ಲೂ ಗೊತ್ತಾಯ್ತಾ ಎಲ್ಲಿದೆ ಅಂತ? ಹೌದು. ಗುರುಗಳೇ, ನಿಮಗೆ ಹೇಗೆ ಗೊತ್ತು ರೂಪವತಿ ಎಲ್ಲಿ ಎಂದು? ಮಹಾರಾಜರೇ, ಪ್ರಾತಃ ಕಾಲ ನಮ್ಮ ಅನುಷ್ಠಾನಕ್ಕಾಗಿ ದೇವರ ಮಂದಿರದಲ್ಲಿ ಕೂತಿದ್ವಿ. ನಾನು ಧ್ಯಾನದಲ್ಲಿ ತಲ್ಲೀನನಾಗಿದ್ದಾಗ ಆಗ ನನ್ನ ಆತ್ಮ ಪರಮಾತ್ಮನಲ್ಲಿ ಲೀನವಾಗಿತ್ತು. ಭಗವಂತ ಶಿವ ನಮಗೆ ಸಾಕ್ಷಾತ್ ದರ್ಶನ ಕೊಟ್ಟರು. ಮತ್ತೆ ನನಗೆ ಹೇಳಿದ್ರು, ನಾನೇ ಅದು. ನಾನು ಮಾತ್ರ ಮಹಾರಾಜ ಶ್ರೀ ಕೃಷ್ಣದೇವರಾಯ ಸಮಸ್ಯೆಯನ್ನ ಪರಿಹಾರ ಮಾಡಬಹುದು, ಅರ್ಥಾತ್ ಇವರ ಕೋಳಿಯನ್ನ ಕಂಡುಹಿಡಿಯಬಹುದು ಅಂತ. ಅದು ಕೋಳಿ ಅಲ್ಲ, ರೂಪವತಿ. ಅದು ರೂಪವತಿ, ಕೋಳಿ ಅಲ್ಲ. ಅದು ಕೋಳಿ ಇಲ್ಲ ಅಂದ್ರೆ ಹುಂಜಾಗಿರ್ಬೋದಲ್ಲ? ಹುಂಜ ಅಲ್ಲ, ಅದು ಕೋಳಿ. ಅದು ನನ್ ಕೋಳಿನೇ ಅಲ್ವಾ ಹೇಳಿದ್ದು? ಅಯ್ಯೋ, ಮತ್ತೆ ಕೋಳಿ ಅಲ್ಲ, ರೂಪವತಿ. ಅದು ರೂಪವತಿ. ಶಾಂತರಾಗಿ ವಾಸುದೇವ, ಶಾಂತರಾಗಿ. ಶಾಂತರಾಗಿ. ಹಾ ಗುರುಗಳೇ, ಹೇಳಿ ನಮಗೆ ಏನು ಹೇಳುತ್ತಿದ್ದೀರಿ ನೀವು ಆ ಕೋಳಿ ರೂಪವತಿ ಬಗ್ಗೆ? ಏನ್ ಹೇಳ್ತಾ ಇದ್ದೆ ನಾನು? ಹಾ ಮಹಾರಾಜರೇ, ನಾನು ಹೇಳ್ತಾ ಇದ್ದೆ, ಈಗ ನಾವು ಹೇಳುವಂತ ಸಮಯ ಅಲ್ಲ, ಅದು ಸಮಯ ಮೀರ್ತಾ ಇದೆ. ಮಹಾರಾಜರೇ, ನೀವು ನಮ್ಮ ಜೊತೆಗೆ ಬನ್ನಿ, ನಾವು ನಿಮ್ಗೆಲ್ಲ ತೋರಿಸ್ತೀವಿ. ಹಾ, ನಡೆಯಿರಿ. ರಾಮಕೃಷ್ಣ, ಈಗ ನೀನು ಆ ಕೋಳಿಯ ಜೊತೆ ನೀನೂ ಸಿಕ್ಕಾಕೊತೀಯ. ನಿನ್ನ ಅಂತಿಮ ಸಂಸ್ಕಾರದ ಕ್ರಿಯಾಕರ್ಮವನ್ನು ನಾನು ನನ್ನ ಕೈಯಾರೇನೆ ಮಾಡ್ತೀನಿ. ಇಲ್ಲ, ನೀನಂತೂ ಕೋಳಿ ಅಲ್ಲ, ನೀನ್ ಶಾರದಾ. ನೀರು ಶಾರದಾ, ನೀರು. ಸುಮ್ನಿರು, ಬಾಯಿ ಮುಚ್ಕೊಂಡು ಇಲ್ಲೇ ಇರು. ಇದು ಪಂಡಿತ ರಾಮಕೃಷ್ಣನ ಮನೆಯಲ್ಲವೇ? ಹೌದು ಮಹಾರಾಜರೇ. ಇದೇ ಆ ವಿಷಯ ನಾನು ನಿಮ್ಗೆ ಹೇಳೋದಿಕ್ಕೆ ಆಗ್ಲಿಲ್ಲ. ವಾಸ್ತವದಲ್ಲಿ ಪಂಡಿತ ರಾಮಕೃಷ್ಣನೇ ಆ ಕೋಳಿಯನ್ನ ಕದ್ದಿದ್ದಾನೆ. ಅವನೇ ಅಪರಾಧಿ. ಪಂಡಿತ ರಾಮಕೃಷ್ಣ? ಇಲ್ಲ ಗುರುಗಳೇ, ಇದು ಸಾಧ್ಯವಿಲ್ಲ. ನನಗೆ ಪೂರ್ಣ ವಿಶ್ವಾಸವಿದೆ, ಪಂಡಿತ ರಾಮಕೃಷ್ಣನೇ ಅಪರಾಧಿ. ನಂಬಲಾಗುತ್ತಿಲ್ಲ. ಪಂಡಿತ ರಾಮಕೃಷ್ಣ? ಮಹಾರಾಜ, ನೀವೇ ಖುದ್ದು ಆಗೋಗಿ ನೋಡಿ, ನಾನು ಸತ್ಯ ಹೇಳ್ತಿದ್ದೀನೋ ಇಲ್ವೋ ನಿಮಗೆ ಗೊತ್ತಾಗುತ್ತೆ. ಈಗಲೇ ಅದು ಸಾಬೀತಾಗುತ್ತೆ. ಬನ್ನಿ ಮಹಾರಾಜರೇ, ಬನ್ನಿ. ಮಹಾರಾಜರೇ, ಮಹಾರಾಜರೇ, ಪಂಡಿತ್ ರಾಮಕೃಷ್ಣ ಆ ಕೋಳಿಯನ್ನ ಪಕ್ಕದ ಮನೆಯಲ್ಲಿ ಬಚ್ಚಿಟ್ಟಿದ್ದಾನೆ. ಒಂದ್ ನಿಮಿಷ ನಿಲ್ಲಿ. ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ, ಈ ಅಪರಾಧದಲ್ಲಿ ಪಂಡಿತ್ ರಾಮಕೃಷ್ಣ ಅಕ್ಕಪಕ್ಕ ಮನೆಯವರು ಶಾಮೀಲಾಗಿದ್ದಾರೆ ಅನ್ಸುತ್ತೆ. ನಾನೇ ಸ್ವಯಂ ನೋಡ್ತೀನಿ ಮಹಾರಾಜರೇ, ನೀವಿಲ್ಲೇ ಇರಿ. ಕೋಳಿ ಬೇಗ. ಅರ್ಥ ಆಗ್ಲಿಲ್ಲ ಗುರುಗಳೇ. ಸರಿ ಗುರುಗಳೇ. ಏನಿದು? ಹೋಗು, ಹೋಗಿಲ್ಲಿಂದ, ಓಡೋಗಿ. ಸುಬ್ಬಲಕ್ಷ್ಮಿ ಕೋಳಿನ ಕದ್ಯಾಕ್ ಬಂದಿರೇನ? ಆ 2 ಹೆಸರು ಇಟ್ಕೊಂಡಿರೋ ರಾಮಕೃಷ್ಣ ಜೊತೆಗಾರ ಏನ? ಅಯ್ಯೋ ಇಲ್ಲ, ನಾನು ನಿಮಗೆ ನಾಚಿಕೆ ಆಗಂಗಿಲ್ಲ? ಶುಭಲಕ್ಷ್ಮಿ ಮನೆಗೆ ಇನಿಗ್ ನೋಡಕತ್ತೀರ? ಅರೆ ದನಿಮನೆ, ಹಿಡ್ಕೊಳ್ರ ದನಿಮನೆ.
ಕೆಲ್ಸಕ್ಕೆ ಬರ್ದಿರೋರು ನೀವಿಬ್ರು ಒಂದ್ ಕೆಲ್ಸನೂ ಸರಿಯಾಗಿ ಮಾಡಕ್ ಬರಲ್ವಾ? ಒಂದ್ ಕೋಳಿನ ಹಿಡಿಯಕ್ಕಾಗಲ್ಲ ನಿಮ್ ಕೈಲಿ? ನನ್ ಕಣ್ಣೆ ಕಾಣ್ಬೇಡ್ರಿ ಮರ್ಯಾದೆ ಹೀನ್ರ. ಸರಿ ಗುರುಗಳೇ. ನೀವಿಬ್ರು ಯೋಗ್ಯವಾಗೋವರೆಗೂ ನನಗೆ ಮುಖ ತೋರಿಸ್ಬೇಡ್ರಿ ಬಂದು. ತಟ್ಟುಕೊಂಡೇವಾ? ಗುರುಗಳೇ, ಮಹಾರಾಜ್ರೆ, ಗುರುಗಳೇ ಒಬ್ಬ ಮಹಿಳೆ ಕಿರುಚುತ್ತಿದ್ದರು ಅಲ್ಲಿ. ಮಹಿಳೆನ? ಹಾ ಮಹಾರಾಜ್ರೆ, ನನಗೆ ಹೇಗೆ ಅನಿಸ್ತು ಅಂದ್ರೆ ಮಾನಸಿಕವಾಗಿ ಬಲಹೀನವಾಗಿರೋ ಮಹಿಳೆ ಅನ್ಸುತ್ತೆ. ಆಕೆಗೇನಾದ್ರೂ ಮೊದಲೇ ಗೊತ್ತಾಗಿದ್ರೆ ನಾನು ಯಾರು ಅಂತ. ರಾಜ ಪುರೋಹಿತ ತಥಾಚಾರ್ಯ ಬಂದಿರೋದು ಅಂದ್ರೆ ದೀರ್ಘದಂಡವನ್ನ ಮಾಡಿ ಕ್ಷಮೆಯನ್ನ ಕೇಳ್ತಾ ಇದ್ದೆ. ಖಂಡಿತ ಖಂಡಿತ ಕೇಳುತ್ತಾರೆ. ಆದರೆ ಆ ಕೋಳಿಯ ಬಗ್ಗೆ ಏನಾಯ್ತು? ಕೋಳಿ? ಹಾ ಮಹಾರಾಜ್ರೆ, ನಾನ್ ಕೋಳಿ ನೋಡ್ದೆ. ಕೋಳಿ ನೋಡಿದಿರಿ ನೀವು? ಅದು 2 ಮೊಟ್ಟೆ ಮೇಲೆ ಕೂತಿತ್ತು. 2 ಬಿಳಿ ಮೊಟ್ಟೆ. ಬಿಳಿ ಮೊಟ್ಟೆ? ಹೌದು ಮಹಾರಾಜ್ರೆ. ಹಾಗಾದರೆ ಅದು ವಾಸುದೇವನ ಕೋಳಿ ಆಗಿರುವ ಸಾಧ್ಯ. ಯಾಕೆ? ಏಕೆಂದರೆ ವಸುದೇವನ ಕೋಳಿ ಚಿನ್ನದ ಮೊಟ್ಟೆ ನೀಡುತ್ತದೆ. ಚಿನ್ನದ ಮೊಟ್ಟೆನಾ? ಚಿನ್ನದ ಮೊಟ್ಟೆ ಅಲ್ಲಿರ್ಲಿಲ್ಲ. ಹಾಗಾದ್ರೆ ಅದು ವಾಸುದೇವರ ಕೋಳಿ ಅಲ್ಲ. ಪ್ರಣಾಮಗಳು ಮಹಾಪ್ರಭು. ಪ್ರಣಾಮಗಳು. ಎಲ್ಲ ಸರಿ ಇದೆ ಅಲ್ವಾ? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಾನೇ ಅರಮನೆಗೆ ಬರ್ತಿದ್ದೆ. ಪಂಡಿತ ರಾಮಕೃಷ್ಣ, ನೀವು ಅಮಾಯಕಂತರ ನಾಟಕ ಆಡೋದನ್ನ ಈಗಲೇ ನಿಲ್ಲಿಸಿ. ನಿಮ್ಮ ರಹಸ್ಯ ಈಗ ಬಯಲಾಗಿದೆ. ರಹಸ್ಯ? ಏನ್ ರಹಸ್ಯ ಆಚಾರ್ಯರೇ? ಅದೇ ವಾಸುದೇವರ ಕೋಳಿ ನಿಮ್ಮ ಮನೆಯಲ್ಲೇ ಇದೆ ಈಗ. ಅದು ನಿಮ್ಮ ಬಳಿ. ನೀವು ವಸುದೇವನ ಕೋಳಿ ಕಳ್ಳತನ ಮಾಡಿದಿರೆ? ಮಹಾರಾಜರೇ, ಸತ್ಯ ಇವನ ಮುಖದಲ್ಲಿ ತಾಂಡವವಾಡ್ತಾ ಇದೆ. ನೋಡಿ ನೀವೇ. ನಾವು ನಮ್ಮ ಪ್ರಶ್ನೆಗೆ ಉತ್ತರ ಬಯಸುತ್ತೇವೆ ಪಂಡಿತ ರಾಮಕೃಷ್ಣ. ನಿಮ್ಮ ಈ ಕೃತ್ಯವನ್ನು ನಂಬಲಾಗುತ್ತಿಲ್ಲ ಪಂಡಿತ ರಾಮಕೃಷ್ಣ. ಎಲ್ಲಿದೆ ಆ ಕೋಳಿ? ಕೋಳಿ ಈ ಬುಟ್ಟಿ ಒಳಗಿದೆ. ಹಾಗಾದ್ರೆ ತೆಗಿರಿ ಆ ಬುಟ್ಟಿನ. ಸಿಪಾಯಿಗಳಿಗೆ ಕುಡಿಯೋದನ್ನ. ಮತ್ತೆ ನೀವು ಕೂಡ ಆತ್ಮಸಮರ್ಪಣೆಯನ್ನ ಮಾಡಿ. ಕೋಳಿ ಎಲ್ಲಿ ಹೋಯ್ತು? ಕೋಳಿ ಎಲ್ಲಿ ಹೋಯ್ತು? ಪಂಡಿತ ರಾಮಕೃಷ್ಣ, ಕೋಳಿ ಎಲ್ಲಿ? ಮಹಾಪ್ರಭು, ಇಲ್ಲ ಇಟ್ಟಿದ್ದೆ ನಾನು. ಕೋಳಿ ಎಲ್ಲಿ ಹೋಯ್ತು? ಕೋಳಿ ಎಲ್ಲಿ ಹೋಯ್ತು ಅಂತ ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಈ ಪ್ರಶ್ನೆ ನಾನು ಕೇಳ್ತೀನಿ, ಮಹಾರಾಜರು ಕೇಳ್ತಾರೆ, ವಿಜಯನಗರದ ಸಮಸ್ತವೂ ಕೇಳ್ತಾರೆ, ನಂತರ ಸಮಸ್ತ ರಾಷ್ಟ್ರವೂ ನಿಮ್ಮನ್ನ ಕೇಳುತ್ತೆ ಎಲ್ಲಿ ಹೋಯ್ತು ಅಂತ. ಈಗ ಹೇಳಿ ನೀವು, ಕೋಳಿ ಎಲ್ಲಿ? ಅದು ನಾನು. ಈ ರಾಮಕೃಷ್ಣ ಕೋಳಿ ಕುಯ್ದು ತಿಂದಿರ್ಬೋದು. ಬಾಳ ದಿನದಿಂದ ಆಸೆ ಇತ್ತವಂಗ. ಪ್ರತಿದಿನ ಕೋಳಿ ತಿನ್ನೋ ಮಾತನ್ನೇ ಆಡ್ತಾ ಇದ್ದ ಇವನು. ಶಾರದಾ, ಏನ್ ಹೇಳ್ತಿದ್ಯಾ ನೀನು? ಭಾವ ಅಮ್ಮಂದು, ಶಬ್ದ ಮಾತ್ರ ನಂದು. ಅಮ್ಮ, ಏನ್ ಹೇಳ್ತಿದ್ದೀರಾ? ನನಗೆ ಮರಣದಂಡನೆ ಕೊಡಿಸ್ತಿದ್ದೀರಾ? ಅಯ್ಯೋ ದೇವ್ರೇ, ಕೋಳಿ ತಿಂದಿದ್ದೀರಾ ನೀವು? ಇಲ್ಲ. ಈ ರಾಕ್ಷಸ ಕೋಳಿನ ತಿಂದ್ಬಿಟ್ಟಿದ್ದಾನೆ. ಇಲ್ಲ ಮಹಾಪ್ರಭು, ನಾನಂತೂ ಇದನ್ನ ನೀವು ಬಹಳ ಯೋಚನೆ ಮಾಡಿದ್ದೀರಾ. ನೀವು ಷಡ್ಯಂತ್ರ ರೂಪಿಸಿ ಮಾಡಿದ್ದೀರಾ. ನೀವು ಇದನ್ನ, ನೀವು ಚಿನ್ನದ ಮೊಟ್ಟೆಯನ್ನ ಇಡುವಂತ ಕೋಳಿನ ಕದ್ದಿದ್ದೀರಾ. ಮತ್ತೆ ಆ ಕೋಳಿಯನ್ನ ಹತ್ಯೆ ಕೂಡ ಮಾಡಿದ್ದೀರಾ. ಮಹಾರಾಜ, ಇವನಿಗೆ ಅತಿ ಕಠಿಣವಾದ ಶಿಕ್ಷೆ ಕೊಡಬೇಕು. ನಾವು ನಿಮ್ಮಿಂದ ಇದನ್ನು ಅಪೇಕ್ಷೆ ಮಾಡಿರಲಿಲ್ಲ ಪಂಡಿತ ರಾಮಕೃಷ್ಣ. ಇಂದಿನಿಂದ ನೀವು ನಮ್ಮ ಮಹಲಿನಲ್ಲಿ ನಿಮ್ಮ ಕಾಲು ಕೂಡ ಇಡಲು ಸಾಧ್ಯವಿಲ್ಲ ಪಂಡಿತ ರಾಮಕೃಷ್ಣ. ನೆನಪಿರಲಿ. ಯಾಕೆ ಪಂಡಿತ ರಾಮಕೃಷ್ಣ?
ಕೋಳಿ ಹೇಗ್ ಕಾಣೆ ಆಯ್ತು? ವಿಜಯನಗರದಿಂದ ಹೊರಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಿ ನೀವು. ಇವನೇ ಚಿಂದಿರ್ಬೇಕು ಕೂಳಿ. ಇದನ್ನ ಹೇಳೋ ಅವಶ್ಯಕತೆ ಇತ್ತ ನಿನಗೆ? ಅಮ್ಮ, ನೀನೇನು ತಲೆ ತಲಾಡಿಸ್ತಿದೀಯಾ? ನೀನೇ ಇದನ್ನ ಹೇಳಿದ್ದು ನಾನ್ ಕೋಳಿ ತಿಂದಿದ್ದೀನಿ ಅಂತ. ಅಯ್ಯೋ, ನಿನಗೆ ಆತರ ಯೋಚನೆ ಯಾಕೆ ಬಂತು ಅಮ್ಮ? ಸರಿ, ಅದನ್ನ ಬಿಟ್ಟು ಹಾಕು. ಈಗ ಒಂದ್ ಮಾತು ಹೇಳು, ನೀನು ದರ್ಬಾರಲ್ಲಿ ನಿರ್ದೋಷಿ ಅಂತ ಸಾಬೀತು ಹೇಗ್ ಪಡಿಸ್ತೀಯಾ? ನಾನ್ ಹೇಗ್ ಸಿದ್ಧನಾಗ್ಲಿ, ಯಾವ ತರ ಸಿದ್ಧ ಆಗ್ಲಿ? ಇಲ್ಲಿ ನೋಡಿ, ನನ್ ಕುಟುಂಬ, ನನ್ ಪತ್ನಿ, ನಮ್ಮ ಅಮ್ಮ ಎಲ್ಲರೂ ಅನ್ಕೊಂಡಿದ್ದಾರೆ ನಾನ್ ತಿಂದ್ಬಿಟ್ಟೆ ಅಂತ. ಏನ್ ಮಾಡ್ಲಿ? ಆದ್ರೆ ನನಗೆ ಇದಂತೂ ಅರ್ಥ ಆಗ್ತಿಲ್ಲ. ಆ ಕೋಳಿ ಇದ್ದಕ್ಕಿದ್ದಾಗೆ ಈ ಮನೇನ್ ಬಿಟ್ಟು ಎಲ್ಲಿಗೆ ಹೋಗಿರ್ಬೋದು? ಲಾಮ, ನೀನ್ ಯಾಕೆ ಚಿಂತೆ ಮಾಡ್ಕೋತಿದ್ಯಾ? ಅದು ನನಗೆ ಗೊತ್ತಿದೆ. ಕೊಟ್ಬಿಟ್ಯಾ? ನೀನ್ ಕೊಟ್ಟಿದ್ದ? ಯಾರಿಗೆ ಕೊಟ್ಟೆ ಆ ಕೋಳಿನ? ಅಯ್ಯೋ, ನೀನ್ ಏನ್ ಮಾಡ್ತೀನಿ? ತಲೆಗೆ ಏನಾದ್ರು ಕೆಟ್ಟು ಹೋಗಿದ್ಯಾ? ಹೇಳು ಹೇಳು ಹೇಳು, ಎಲ್ಲಿ ಕೊಟ್ಟೆ ಆ ಕೋಳಿನ ಅಂತ? ಅಮ್ಮ, ನೀನ್ ಅದನ್ನ ಮನೆಯಿಂದ ದೂರ ಇಡ್ಬೇಕಾಗಿತ್ತಲ್ವಾ? ಮತ್ತೆ ನನ್ ಮೇಲೆ ಯಾಕೆ ಈಗ ಯಾರು ಹೇಳಿದ್ದು ಆ ಕೋಳಿನ ದೂರ ಇಡ್ಬೇಕು ಅಂತ? ಈಗ ನೋಡು, ಸರಿಯಾಗಿ ಹೇಳು, ಎಲ್ಲಿ ಕೊಟ್ಟೆ ಆ ಕೋಳಿನ ಅಂತ? ಸತ್ಯ ಬಾಯ್ ಬಿಡು ನೀನು. ಅವಳು ಇಬ್ಳು ಜನ ಇದ್ಲು. ಯಾರಿಬ್ರು? ಅಯ್ಯೋ ಭಗವಂತ, ಗೊತ್ತಿಲ್ಲ ನಮ್ಮ ಮುದ್ಕಂಗೆ ಏನು ಬೇಕು ಅಂತ. ಒಂದ್ಸಲ ಹೇಳ್ತಾನೆ ಕೋಳಿನ ಹಿಡ್ಕೊಂಡ್ ಬರೋದಕ್ಕೆ, ಇನ್ನೊಂದ್ಸಲ ಹೇಳ್ತಾನೆ ಕೋಳಿ ಅವನ ಹತ್ರನೇ ಇದೆ ಅಂತ. ಆ ಮುದ್ಕ ನಮ್ಮೇಲ್ ಕೋಪ ಮಾಡ್ಕೊಂಡಿದ್ದಾನೆ. ಈ ಕೋಳಿಗೋಸ್ಕರ ಇನ್ನು ಏನೇನ್ ಮಾಡ್ಬೇಕೋ ಏನೋ. ಇದೆಂತ ಬಕಾಚುಲ ಕೋಳಿ, ಇದು ನಂಗಿಂತ ದಾಟಿ ತಿನ್ನುತ್ತೆ. ಮಣಿ, ಇದು ಒಳ್ಳೆ ಅವಸರ ಗುರುಗಳಿಗೆ ತೋರ್ಸೋದಕ್ಕೆ. ಎತ್ಕೋ, ಹೇಗಾದ್ರೂ ಮಾಡಿ ಹಿಡ್ಕೊಂಡು. ಈ ಕೋಳಿ ಎಲ್ಲಿಂದ ಹೋಗ್ಬಾರ್ದು.